ಈಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ನಾರಾಯಣ ನಾರಾಯಣ ನಾರಾಯಣ. ಜೀವನ ಸ್ವರೂಪ ಕುರಿತು ವಿಚಾರ ನಡೆಯುತ್ತಾ ಇದೆ. ಒಂದು ಸಮಸ್ಯೆ ಏನಂದರೆ, ಹಗ್ಗವನ್ನು ಹಾವಾಗಿ ತಿಳ್ಕೊಂಡ, ಹಾವನ್ನು ಪ್ರಸ್ತಾವ ಮಾಡುತ್ತಾ ಇದು ಹಾವಲ್ಲ, ಇದು ಹಗ್ಗ, ಇದು ಹಾವಲ್ಲ, ಮತ್ತೆ ಮತ್ತೆ ಎಷ್ಟು ಸಲ ಹೇಳ್ತಾ ಇದ್ದರೂ ದೃಷ್ಟಿ ಏನಾಗ್ತದೆ, ನೀವು ಹಾವು 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 ಎಂದು 10 ಸಲ ಹೇಳುವುದರಿಂದ ಮನಸ್ಸಿನಲ್ಲಿ ಹಾವೇ ಕೂತ್ಕೊಂಡು ಬಿಡ್ತದೆ ಅಲ್ಲವೇ? ಮನಸ್ಸಿನಲ್ಲಿ ಹಾವೇ ಕುಳಿತಿರುತ್ತದೆ, ಹಾವೇ ಹೋಗಲ್ಲ. ಆದ್ದರಿಂದ ಹಾವು ಹೇಳಬೇಡ, ಕೇವಲ ಹಗ್ಗ 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 ಹೇಳೋಣ ಅಂದರೆ ಅದು ಅರ್ಥವಾಗಲ್ಲ ಅಲ್ಲ. ಇದು ಹೇಗೆ ಮಾಡೋದು? ಹೇಗೆ ಮಾಡೋದು? ವಿಚಿತ್ರ. ಹಾವೆಂಬುದು ಅವನು ತಪ್ಪಾಗಿ ತಿಳ್ಕೊಂಡನೇ ಹೊರತು ಅದನ್ನು ಶಾಸ್ತ್ರ ಉಪದೇಶ ಮಾಡ್ತಾ ಇಲ್ಲ. ಅದರಿಂದ ಶಾಸ್ತ್ರದಲ್ಲಿ 2 ಅಂಶಗಳಿವೆ. ಒಂದು ಅನುವಾದ, ಇನ್ನೊಂದು ಉಪದೇಶ. ನಿಮಗೆ ಕೇಳಿಸ್ತದೆ? ಆ ಶಬ್ದ ಏನು ಡಿಸ್ಟರ್ಬ್ ಆಗ್ತಿಲ್ಲವಲ್ಲ? ಓಕೆ. ಅಂದರೆ ಅನುವಾದ ಒಂದು, ಉಪದೇಶ ಒಂದು. ಅನುವಾದ ಅಂದರೆ ಮೊದಲೇ ನಮಗೆ ಗೊತ್ತಿದ್ದು, ನಮಗೆ ಅನಿಸುತ್ತಿದ್ದನ್ನು ಸುಮ್ಮನೆ ಅದನ್ನು ಒಂದು ಸಲ ಹೇಳಿ ಅದು ಅಲ್ಲ ಎಂದು ಹೇಳುವುದು. ಆದ್ದರಿಂದ ನಮ್ಮನ್ನು ಜೀವ ಜೀವ ಹೇಳುವುದು ಶಾಸ್ತ್ರ ಜೀವ ಎಂದು ಗಟ್ಟಿಗೊಳಿಸ್ತಾ ಇಲ್ಲ. ನೀನು ಜೀವ ಎಂದು ಹೇಳುತ್ತಾ ಇಲ್ಲ, ಜೀವಭಾವವು ಗಟ್ಟಿಗೊಳಿಸ್ತಾ ಇಲ್ಲ. ಒಂದು ಆಶ್ಚರ್ಯ ಏನೆಂದರೆ, ಬ್ರಹ್ಮ ಕುರಿತು ಇಷ್ಟಿಷ್ಟು ಹೇಳಿತ್ತಲ್ಲ ಉಪನಿಷತ್ತಿನಲ್ಲಿ. ಜೀವ ಈಶ್ವರ, ಈಶ್ವರ ಇದ್ದಾನೆ, ಜೀವನಿದ್ದಾನೆ. ಈ ಎರಡನ್ನು ಸಿದ್ಧಪಡಿಸುವುದಕ್ಕೆ ಇಡೀ ವೇದ ಹುಡುಕೋ ಒಂದು ವಾಕ್ಯ ಕಂಡು ಬರಲ್ಲ. ನನಗೆ ಆಶ್ಚರ್ಯ ಆಯಿತು. ಇಡೀ ವೇದದಲ್ಲಿ ಉಪನಿಷತ್ತುಗಳಲ್ಲಿ ಎಲ್ಲ ಹುಡುಕು, ಜೀವನನ್ನು ಸಿದ್ಧಪಡಿಸುವುದು ಕಂಡು ಬರಲ್ಲ. ಈಶ್ವರ ಇದ್ದಾನೆ ಎಂದು ಸಿದ್ಧಪಡಿಸುವುದು ಕಂಡು ಬರಲ್ಲ. ನಾಸ್ತಿಕರು ಹೇಳ್ತಾರೆ, ಈಶ್ವರ ಇದ್ದಾನೆ ಎನ್ನುವುದಕ್ಕೆ ಏನು ಪ್ರೂಫ್ ಏನು, ಅದಕ್ಕೆ ರುಜುವಾತೇನು ಎಂದು ಕೇಳ್ತಾರೆ. ಹುಡುಕಿದ್ದರೆ ಎಲ್ಲಿ ಇಲ್ಲ. ಜೀವ ಇದ್ದಾನೆ ಎಂದು ಹೇಳು, ಅದಕ್ಕೆ ಇಲ್ಲ. ಅಯ್ಯೋ, ಇದೇನಪ್ಪ ಆಶ್ಚರ್ಯ! ಎಲ್ಲಿ ಇಲ್ಲ. ಪರಮಾತ್ಮನನ್ನು ಸಿದ್ಧಪಡಿಸುವುದಕ್ಕೆ ಬೇಕಾದಷ್ಟು ಉಪದೇಶ ಇದೆ, ಎಲ್ಲ ಕಡೆ ಉಪದೇಶ. ನಾನು ಜೀವ ಎಂಬುದು ಶಾಸ್ತ್ರವು ಸಿದ್ಧಪಡಿಸುವುದಿಲ್ಲ. ನಾನು ಕರ್ತ ಭೋಕ್ತ, ನನಗೆ ಪರಲೋಕ ಪುನರ್ಜನ್ಮ ಇದೆ ಎಂದು ಸಿದ್ಧಪಡಿಸ್ತಾ ಇಲ್ಲ. ಏನು ಮಾಡ್ತದೆ? ನಾನು ಮೊದಲೇ ತಿಳ್ಕೊಂಡು ಬಿಟ್ಟೆ ಅಂದರೆ ಮೊದಲೇ ನನ್ನಲ್ಲಿ ಒಂದು ಅರಿವಿದೆ, ಅನಿಸಿಕೆ ಇದೆ, ನಾನೊಬ್ಬ ವ್ಯಕ್ತಿ, ನಾನು ಕರ್ತಭೋಕ್ತ, ನಾನು ಜೀವ, ನಾನು ಪರಲೋಕ ಪುನರ್ಜನ್ಮ ಎಲ್ಲ ಪಡ್ಕೊಳ್ತೀನಿ ಎಂದು ಭಾವ ಮೊದಲೇ ಇದೆ ನಮ್ಮಲ್ಲಿ. ನಿಮ್ಮಲ್ಲಿ ಮೊದಲೇ ಇರುವಾಗ ಶಾಸ್ತ್ರ ಏಕೆ ಉಪದೇಶ ಮಾಡೋದು? ಅವನು ಹಾವು ಎಂದು ತಿಳ್ಕೊಂಡ. ಇದು ಹಾವು ಹೇಗೆ ಬಂತು ಎಂದು ಶಾಸ್ತ್ರ ಹೇಳಲಿಲ್ಲ, ಹೇಳುವುದಿಲ್ಲ ಅಲ್ಲವೇ? ಹೇಳುವುದೇ ಇಲ್ಲ, ಎಲ್ಲಿಯೂ ಹೇಳಲಿಲ್ಲ. ನಿಮಗೆ ಹಾವು ಅನಿಸಿದ್ದರೆ ಆ ಹಾವಿನ ಸ್ವರೂಪವೇನೋ ಹೇಳ್ಕೊಡ್ತೀವಿ. ನಿಮಗೆ ಅನಿಸುತ್ತಿರುವ ಹಾವನ್ನು ಸುಮ್ಮನೆ ಪ್ರಸ್ತಾವ ಮಾಡ್ತದೆ. ಪ್ರಸ್ತಾವ ಅಂದರೆ ಗೊತ್ತಾ? ನಿಮಗೆ ಅನಿಸಿರುವ ಅನಿಸಿಕೆಯನ್ನು ಒಂದು ಸಲ ಹೇಳಿ ಅದು ಹೇಗೆ ಇಲ್ಲ ಎಂದು ಹೇಳ್ತದೆ ಅಷ್ಟೇ. ಆದ್ದರಿಂದ ನೀನು ಜೀವ, ಏಕೆ ಜೀವ ಎಂದು ಎಲ್ಲಿ ಸಿದ್ಧಪಡಿಸುವುದೇ ಅಲ್ಲ. ನಾನು ಅಂದ್ಕೊಂಡೆ, ಈ ನಾಸ್ತಿಕರು ಈ ಜೀವ ಜೀವ ಎಂದು ಹೇಳ್ತಾರಲ್ಲ, ತೋರಿಸೋಣ ಅಂದರೆ ಎಲ್ಲಿ ಇಲ್ಲವೇ ಇಲ್ಲ. ನನಗೆ ಆಶ್ಚರ್ಯವಾಯಿತು. ಎಲ್ಲ ವೇದ ಕಡೆ ಹುಡುಕಿದ್ದರು, ಜೀವನನ್ನು ಸಿದ್ಧಪಡಿಸುವುದಿಲ್ಲವೇ ಇಲ್ಲ. ಏಕೆಂದರೆ ಒಂದು, ಜೀವನನ್ನು ಸಿದ್ಧಪಡಿಸುವುದಕ್ಕೆ ಕಾರಣಗಳು ಏನೂ ಇಲ್ಲ. ಒಂದು. ಎರಡನೆಯದು, ಸಿದ್ಧ ಬೇಕಾಗಿಲ್ಲ. ಏಕೆ? ನಾನು ಕರ್ತ, ನಾನು ಭೋಕ್ತ, ನಾನೊಬ್ಬ ವ್ಯಕ್ತಿ, ನಾನು ಜೀವ, ನಾನು ಜನ್ಮ ಮರಣಕ್ಕೆ ಒಳಗಾಗ್ತಾ ಇದ್ದೇನೆ ಎಂದು ನಮ್ಮ ಬುದ್ಧಿ ಹೇಳ್ತಾ ಇದೆ. ನಮ್ಮ ಬುದ್ಧಿ ಹೇಳುವಾಗ ಶಾಸ್ತ್ರವೊಂದೇ ಏಕೆ ಹೇಳಬೇಕು?
ಹೇಳಬೇಕಾಗಿಲ್ಲವಲ್ಲ. ನಿಮ್ಮ ಬುದ್ಧಿ ಹೇಗೆ ತಪ್ಪು, ನೀನು ಜೀವನಲ್ಲ, ನೀವು ಬ್ರಹ್ಮಸ್ವರೂಪವೇ ಎಂದು ಹೇಳುವುದೇ ಶಾಸ್ತ್ರೋಪದೇಶ. ನಿನ್ನನ್ನು ಜೀವ ಎಂದು ಶಾಸ್ತ್ರ ಏಕೆ ಹೇಳಬೇಕು? ನಿನಗೆ ಜೀವ ಎಂದು ಬುದ್ಧಿ ಇಲ್ಲ ಎಂದು ತಿಳ್ಕೊಳ್ಳೋಣ, ಸುಮ್ಮನೆ ಒಪ್ಪಿಕೊಳ್ಳೋಣ ತಾತ್ಕಾಲಿಕವಾಗಿ. ನನಗೆ ಜೀವ ಎಂಬುದು ಬುದ್ಧಿ ಇಲ್ಲ ಅಂದರೆ ಒಳ್ಳೆಯದಾಯಿತು, ಇನ್ನೇಕೆ ಹೇಳಬೇಕಾಗೇ ಇಲ್ಲ. ತನಗೆ ತಾನೇ ನಾನು ಜೀವ, ನಾನೊಬ್ಬ ವ್ಯಕ್ತಿ ಎಂದು ತಿಳ್ಕೊಂಡು ಬಿಟ್ಟ. ಆಯ್ತಪ್ಪ, ಆ ವ್ಯಕ್ತಿತ್ವವನ್ನು ಸುಮ್ಮನೆ ಇಟ್ಟುಕೊಂಡು ಮಾತಾಡ್ತದೆ. ನೀವೇ ತಿಳ್ಕೊಂಡಿರುವಂಥ ನಾನು ಜೀವ ನಾನೊಬ್ಬ ವ್ಯಕ್ತಿ ಅನಿಸುತ್ತಿರುವ ಅನಿಸಿಕೆಯನ್ನು ಇಟ್ಟುಕೊಂಡು ಮುಂದುವರಿಯುತ್ತದೆ ಹೊರತು ಆ ಅನಿಸಿಕೆಯನ್ನು ಎಲ್ಲಿ ಗಟ್ಟಿಗೊಳಿಸಲ್ಲ. ಏಕೆ ಅಂದರೆ ಅದು ಹೇಳತಕ್ಕದ್ದಲ್ಲ, ಅದು ನಿಜವೂ ಅಲ್ಲ. ನೀನು ಜೀವನಲ್ಲ ಎಂದು ಹೇಳುವುದೇ ಶಾಸ್ತ್ರದ ಉಪದೇಶ ಹೊರತು ನೀವು ಜೀವ ಎಂದು ಹೇಳುವುದಕ್ಕೆ ಹೇಳಬೇಕಾಗಿಲ್ಲ. ನಾನು ಹೇಳಿದ್ದೀನಿ ನೋಡಿ, ಶಾಸ್ತ್ರದ ಉದಾಹರಣೆ ಟ್ರಾಫಿಕ್ ಪೊಲೀಸ್ ಆಗಿರುತ್ತದೆ. ನಾನು ಹಿಂದೆ ಹೇಳಿದೆ ಇದೇ ಉದಾಹರಣೆ ಎಷ್ಟೋ ಸಲ, ಮತ್ತೊಂದು ಸಲ ಹೇಳ್ತೀನಿ ನೋಡಿ. ಟ್ರಾಫಿಕ್ ಪೊಲೀಸಲ್ಲಿ ನಿಂತ್ಕೊಳ್ತಾನೆ, ಎಲ್ಲಿ? ಸೆಂಟರ್ನಲ್ಲಿ, ಸರ್ಕಲ್ನಲ್ಲಿ ನಿಂತ್ಕೊಳ್ತಾನೆ. ಯಾರಾದರೂ ಬಂದು ಮ್ಯಾಜೆಸ್ಟಿಕ್ ಹೇಗೆ ಹೋಗಬೇಕು ಅಂದರೆ ದಾರಿ ತೋರಿಸ್ತಾನೆ, ಇದು ಎಲ್ಲಿ ಹೋಗಬೇಕು ಇದು ತೋರಿಸ್ತಾನೆ. ಅವನೇ ಹೇಳಲ್ಲ ನೀವು ಇಲ್ಲಿ ಹೋಗು ಎಂದು ಅವನೇನು ಹೇಳಲ್ಲ. ನೀವು ಎಲ್ಲಿ ಹೋಗಬೇಕು ಹೇಳಿದರೆ ದಾರಿ ತೋರಿಸ್ತೀವಿ. ಅವನು ಹೇಳ್ತಾನೆ ಅಲ್ಲಿ ಏನು ಎಲ್ಲಿಗೋ ಹೋಗ್ತಾನೆ, ಅಲ್ಲಿ ಬಸ್ಸು ಸಿಗ್ತದ ಅಂದರೆ ಅದು ನನಗೇನು ಗೊತ್ತು. ನೀವು ಮ್ಯಾಜೆಸ್ಟಿಕ್ ಹೇಳ್ತೀನಿ, ನಾನು ದಾರಿ ತೋರಿಸಿದೆ ಅಷ್ಟೇ. ಅವನು ಮತ್ತೆ ಪ್ರಶ್ನೆ ಕೇಳಬಹುದು, ಮರಿ ಬಸ್ಸು ಸಿಕ್ಕದಿದ್ದರೆ ಅದೇಕೆ ನನಗೆ ತೋರಿಸಿದ್ದೀರಿ ದಾರಿ ಅಂದರೆ? ನೀನು ಬಸ್ಸನ್ನು ಪಡ್ಕೋ ಎಂದು ನಾನು ಹೇಳಿದ್ದೀನ? ನಿನಗೆ ಬಸ್ಸು ಬೇಕು ಎಂದು ನೀನೇ ಹೇಳಿದ್ದಿ, ನಾನು ತೋರಿಸಿದೆ ಅಷ್ಟೇ ಹೊರತು ನೀನು ಮ್ಯಾಜೆಸ್ಟಿಕ್ ಹೋಗು ಇಲ್ಲಿಗೆ ಹೋಗು ಎಂದು ನಾನೇನು ಹೇಳಲಿಲ್ಲ. ನೀವು ಹೋಗ್ತೀನಿ ಅಂದರೆ ದಾರಿ ತೋರಿಸಿದೆ ಅಷ್ಟೇ. ಆದ್ದರಿಂದ ಕರ್ಮಕಾಂಡ ಏನು ಹೇಳ್ತದೆ, ನಾನು ಜೀವ, ಕರ್ತ, ಭೋಕ್ತ, ನಾನು ಏನೋ ಮಾಡ್ತಾ ಇದ್ದೀನಿ ಎಂದು ಆಯಿತು. ನಾನು ಏನೋ ಕರ್ಮ ಮಾಡ್ತಾ ಇದ್ದೀನಿ ಅಂದರೆ ಓಕೆ, ಮಾಡ್ತಾ ಇದ್ದರೆ ಈ ಕರ್ಮ ಮಾಡುವಂತೆ ಅಷ್ಟೆ. ಮಾಡಬೇಕೆಂದು ನನಗೆ ಮೊದಲೇ ಇದೆ, ಮಾಡ್ತೀನಿ ಎಂದು ನನಗೆ ಮೊದಲೇ ಇದೆ ಆಸಕ್ತಿ, ಆಯಿತು. ನೀವು ಮೊದಲೇ ಕರ್ತ ಆದರೆ ಮರಿ ಇದು ಮಾಡು ಅಷ್ಟೇ ಹೇಳಿತೆ ಹೊರತು ನೀನು ಕರ್ತ, ನೀವು ಇದು ಮಾಡು, ನಿಮಗೆ ಒಳ್ಳೆಯದಾಗ್ತದೆ ಎಂದು ಹೇಳಲ್ಲ ಶಾಸ್ತ್ರ. ಆದ್ದರಿಂದ ಇಲ್ಲಿ ಅನುವಾದ ಎಂದು ಒಂದಿದೆ ಶಾಸ್ತ್ರದಲ್ಲಿ. ಅನುವಾದ ಅಂದರೆ ನಮಗೆ ಮೊದಲೇ ಇರುವ ಬುದ್ಧಿಯನ್ನು ಸುಮ್ಮನೆ ಪ್ರಸ್ತಾವ ಮಾಡುವುದು. ಅದು ಉಪದೇಶ ಅಲ್ಲ. ನಿನಗನ್ನಿಸುತ್ತಾ ಇದೆ, ನಿಮ್ಮ ಅನಿಸಿಕೆಯನ್ನು ಹೇಳಿ ಅದು ಎಷ್ಟರ ಮಟ್ಟಿಗೂ ಸರಿಯಾಗಿದೆ, ಅದು ಸರಿಯಾಗಿದೋ ಅಲ್ಲವೋ ಪರೀಕ್ಷೆ ಮಾಡಬೇಕು. ಸರಿಯಾಗಿದೋ ಅಲ್ಲವೋ, ಎಷ್ಟರ ಮಟ್ಟಿಗೆ ಸರಿಯಾಗಿದೆ ಎಂದು ಪರೀಕ್ಷೆ ಮಾಡಲಕ್ಕೆ ಅದನ್ನು ಇಟ್ಕೊಂಡು ಪರೀಕ್ಷೆ ಮಾಡ್ತದೆ. ಮಾಡಿ ಕೊನೆಗೆ ಹೇಳ್ತದೆ ಅದು ಇಲ್ಲ ಎಂದು ಗೊತ್ತಾಗಿಬಿಡ್ತದೆ. ಹಾಗಾದರೆ ನೀವು ಮೊದಲೇ ಏಕೆ ಹೇಳಲಿಲ್ಲ ಅಂದರೆ, ಮೊದಲಿನಿಂದ ಹೇಳ್ತಾನೆ ಇದ್ದೀವಿ. ಜೀವ ಇದೆ ಎಂದು ನಾನು ಹೇಳಲಿಲ್ಲ, ಶಾಸ್ತ್ರ ಹೇಳಲಿಲ್ಲ, ನೀವೇ ಇಟ್ಕೊಂಡಿದ್ದಿ. ನೀವು ಇಟ್ಕೊಂಡಿದ್ದನ್ನು ನಾವು ನಿಮಗೋಸ್ಕರ ಪರೀಕ್ಷೆ ಮಾಡಿದ್ದೀವಿ ಅಷ್ಟೇ. ನಾವೇನು ಜೀವನ ಸಿದ್ಧಪಡಿಸಲಿಲ್ಲ. ನೋಡಿ, ನಾನು ದೇಹ ಎಂದು ನೀನೇ ಇಟ್ಕೊಂಡಿದ್ದಿ. ಶಾಸ್ತ್ರ ಆಯಿತು ನೋಡೋಣ, ನೀನು ನಿಜವಾಗಿ ದೇಹವಾ ಅಲ್ಲವಾ? ಹೌದಾ, ನೋಡೋಣ ಅಷ್ಟೇ. ಅದಕ್ಕೋಸ್ಕರ ನಾವು ಪರೀಕ್ಷೆಗೋಸ್ಕರ ತಗೊಂಡಿದ್ದೇವೆ ಹೊರತು ಶಾಸ್ತ್ರ ನೀನು ದೇಹ ಎಂದು ಎಲ್ಲಿ ಹೇಳುವುದಿಲ್ಲ. ಅದು ಆಶ್ಚರ್ಯ ನೋಡಿ. ಇದು ಹಾವು ಎಂದು ಎಲ್ಲಿ ಹೇಳಲ್ಲ. ನಿಮಗೆ ಹಾವು ಅನಿಸಿದ್ದರೆ ಪರೀಕ್ಷೆ ಮಾಡೋಣ, ಮಾಡಿ ಅದು ಹಾವು ನಿಜವಾಗಿದೋ ಇಲ್ಲವೋ ಪರೀಕ್ಷೆ ಮಾಡೋಣ ಅಷ್ಟೇ. ನನ್ನನ್ನು ಕೇಳಿದರೆ ಹಾವಿಲ್ಲವೇ ಇಲ್ಲ. ಅವನು ಹೇಳ್ತಾನೆ ನನಗೆ ಹಾವು ತೋರ್ತಾನೆ ಇದೆ, ನೀವು ಇಲ್ಲ ಹೇಳ್ತೀರಿ ಅಂದರೆ ಆಯಿತು. ನಿಮಗೆ ಹಾವಿ ಅನಿಸುತ್ತಾ ಇದೆ, ಆಯಿತು ಹಾವೆಂದು ಇಟ್ಕೊ. ನೀವೇ ಹೇಳ್ತಾ ಇದ್ದೀವಿ, ನನ್ನನ್ನು ಕೇಳಿದರೆ ಹಾವಿಲ್ಲ ಏನಿಲ್ಲ ಹೋಗೋ ಅಂತ ಹೇಳ್ತೀನಿ ಅಷ್ಟೆ. ಹಾವೇ ಇಲ್ಲ ಹೋಗೋ. ಅಯ್ಯಯ್ಯೋ ಹಾವಿಲ್ಲ ಹೇಗೆ ಹೇಳ್ತೀರಿ, ನನಗೆ ಕಂಡು ಬರ್ತಾ ಇದೆ. ಆಯಿತು, ಹಾವಿದ್ದರೆ ಆಯಿತು, ನಿಮಗೆ ಅನಿಸಿದ್ದರೆ ಆಯಿತು. ನಿಮಗೋಸ್ಕರ ಒಪ್ಪಿಕೊಂಡಿದ್ದೇ ಹೊರತು ಅಯ್ಯೋ ಏನು ಶಾಸ್ತ್ರ ಏನೋ ಒಪ್ಪಲ್ಲ. ಏಕೆ ನಿಮ್ಮ ಅನಿಸಿಕೆ ಅದು ಸತ್ಯವಾ? ನಿಮ್ಮ ಭ್ರಾಂತಿಯನ್ನು ಶಾಸ್ತ್ರ ಏಕೆ ಹೇಳುವುದು? ಶಾಸ್ತ್ರ ಸತ್ಯವನ್ನು ಹೇಳ್ತದೆ ಹೊರತು ಭ್ರಾಂತಿಯನ್ನು ಹೇಳಲ್ಲ. ಆದ್ದರಿಂದ ಜೀವನಿಗೆ ನಾನು ಅಲ್ಪ ಅಂದರೆ ಆಯಿತು, ನಗುತ್ತದೆ. ಓಹೋ ನಿಮಗೆ ಅಲ್ಪ ಅನಿಸುತ್ತಾ ಇದೆಯಾ, ಆಯಿತು ಅಷ್ಟೇ ಹೊರತು ನೀನು ಅಲ್ಪ ಎಂದು ಎಲ್ಲಿಯೂ ಹೇಳಲ್ಲ. ನೀನು ಅಲ್ಪನಲ್ಲ ಎಂದೇ ಹೇಳ್ತಾ ಇದ್ದೆ.
ನಿನ್ನನ್ನು ನೀವು ತಪ್ಪಾಗಿ ನೋಡ್ಕೊಳ್ತಾ ಇದ್ದೀಯಪ್ಪ, ನಿನ್ನ ನೋಟ ಬದಲಾಯಿಸ್ಕೋ. ನೀನು ಅಲ್ಪ, ನನಗದಿಲ್ಲ, ನನಗಿದಿಲ್ಲ, ಆ ಕೊರತೆ ಈ ಅದೆಲ್ಲ ಸುಮ್ಮನೆ ಅನಿಸಿಕೆ. ಪ್ರತಿಯೊಬ್ಬ ವ್ಯಕ್ತಿಗೆ ದೇಹ, ಇಂದ್ರಿಯ, ಮನಸ್ಸುಗಳಿರುತ್ತದೆ. ಯಾವುದೇ ಒಂದು ಕುಂದುಕೊರತೆಗಳಿದ್ದೇ ಇರುತ್ತವೆ. ಆ ಕಡೆ ನೋಡುತ್ತಾ ಇದ್ದರೆ ನನಗದಿಲ್ಲ, ಇದಿಲ್ಲ, ಎಲ್ಲರಿಗೂ ಇದ್ದೇ ಇರುತ್ತದೆ. ಆ ಕಡೆ ನೋಡಬೇಡ, ಏನಿದೆಯೋ ನೋಡ್ಕೋ, ಇಲ್ಲದಿದ್ದೇನೋ ಬಿಡು, ಮುಂದುವರಿಯೋ ಅಷ್ಟೇ. ಎಲ್ಲಿಲ್ಲವೋ ಬಿಡು, ಯಾವುದಿದೆಯೋ ಮುಂದುವರಿಯೋ ಅಷ್ಟೇ. ಏಕೆಂದರೆ ಪ್ರಪಂಚದಲ್ಲಿ ಪರ್ಫೆಕ್ಟ್ ಎಂಬುದಿಲ್ಲವೇ ಇಲ್ಲ, ಹೀಗೆ ಇರ್ತದೆ. ಯಾವುದು ಪರ್ಫೆಕ್ಟ್ ಇಲ್ಲ. ಎಲ್ಲರಿಗೂ ಯಾವುದೇ ಒಂದು ಕಂಪ್ಲೇಂಟ್ ಇದ್ದೇ ಇರುತ್ತದೆ. ನೀವು ಸಿನಿಮಾ ನೋಡಿದ್ದರೆ, ಪುಸ್ತಕಗಳು ಓದಿದ್ದರೆ, ಕಾದಂಬರಿಗಳು ಓದಿದ್ದರೆ, ಅವರಿಗೆ ಜೀವನದಲ್ಲಿ ಕಷ್ಟವೇನಾಯಿತು, ಯಾರು ಅನ್ಯಾಯ ಮಾಡಿದ್ದಾರೋ, ಯಾರು ಮೋಸ ಮಾಡಿದ್ದಾರೋ, ಅವರೆಲ್ಲ ಏನೋ ದೊಡ್ಡ ಬಿಸ್ನೆಸ್ಸೋ ಏನೋ ಮಾಡಿಕೊಂಡ, ಆಸ್ತಿ ಎಲ್ಲ ಯಾರೋ ಕಿತ್ಕೊಂಡರು, ತನ್ನ ನೆಂಟರೇ ಮಾಡಿದ್ದರು, ಅಯ್ಯೋ ಪಾಪ ಕಷ್ಟ ಬಂದವನು. ಇದೆಲ್ಲ ನೋಡಿದ್ದಾಗ ನನಗೆ ಅನಿಸುತ್ತಿತ್ತು, ಅಯ್ಯೋ ನಮಗಿರುವ ಕಷ್ಟಗಳು ಅವರಿಗೂ ಇದೆಯಾ? ಅವರು ಇಷ್ಟೆಲ್ಲ ಪುಸ್ತಕಗಳಲ್ಲಿ ಇನ್ನೇನಾದರೂ ಹೊಸದು ಸಿಗ್ತದೇನೋ ಅಂದರೆ ನಮ್ಮಲ್ಲಿದ್ದದ್ದೇನೋ ಅವರು ಹೇಳ್ತಾ ಇದ್ದಾರೆ. ನನಗಿದೇ ಅನಿಸುತ್ತಿತ್ತು. ನಾವು ಎಲ್ಲ ಸುತ್ತಮುತ್ತ ನೋಡಿದ್ದೇ ಅಲ್ಲಿ ಹೇಳ್ತಾ ಇದ್ದಾರೆ. ಅಯ್ಯೋ ಇದೇನಪ್ಪ ಅಂದರೆ ನಿಮ್ಮೆಲ್ಲರಲ್ಲಿ ಇದೆ, ನಮಗೂ ಇದೆ, ನಿಮಗೂ ಇದೆ, ಎಲ್ಲರಿಗೂ ಇದೆ. ಪ್ರಪಂಚವೇ ಇರುವುದು ಹೀಗೆ ಎಂದು ಕಾದಂಬರಿಗಳು ಹೇಳ್ತವೆ. ಅಷ್ಟೇ ಹೊರತು ಏನಾದರೂ ಹೊಸದು ಹೇಳ್ತದೆ? ಎಲ್ಲರಿಗೂ ಇದೇ ಇರುತ್ತದೆ. ಪ್ರಪಂಚ ಸ್ವಭಾವವೇ ಇಂಥ, ಇದಿರುವುದೇ ಇಂತಹದು. ಇದನ್ನು ಬಿಟ್ಟು ಏನು ಮಾಡೋಕ್ಕಾಗಲ್ಲ, ಇದಿರುವುದೇ ಇಂಥ. ಇನ್ನು ಎಷ್ಟೆಷ್ಟು ಪುಸ್ತಕಗಳು ನೋಡಿದ್ದಾಗ, ಇನ್ನೊಂದು ಜನರನ್ನು ಮಾತಾಡಿಸಿದ್ದಾಗ ಅವ್ರಿಗೂ ಹೀಗೆ ಇದೆ. ವಿದೇಶಿಯರನ್ನು ನೋಡಿದ್ದೀವಿ, ಏನೋ ಆಸ್ಟ್ರೇಲಿಯನೋ, ಯುರೋಪಿಯನೋ, ಅಮೆರಿಕನೋ, ಅವ್ರ ಜೊತೆಗೆ ಮಾತಾಡಿದ್ವಿ. ಅವ್ರಿಗೂ ನಮ್ಮಂಥ ಪ್ರಾಬ್ಲಮ್ ಇವೆ, ನಮಗಿಂತ ಕೆಲವು ಹೆಚ್ಚು ಇವೆ. ಅಯ್ಯೋ ಇದು ನೋಡಿದರೆ ಎಲ್ಲ ಕಡೆ ಅದೇ ಇದೆ. ನಾವು ಹೊರತು ಇಲ್ಲಿಂದ ಹೋಗಿ ಅಮೆರಿಕ ಹೋದರೆ ಏನೋ ಚೆನ್ನಾಗಿ, ಅಲ್ಲಿಗೆ ಇಷ್ಟೇ ಇರ್ತದೆ. ಅಲ್ಲಿ ಹೋಗಿ ಅಲ್ಲಿ ರಾಗ, ದ್ವೇಷ, ಕೋಪ, ತಾಪ ಎಲ್ಲವೇ, ಇನ್ನೊಬ್ಬರು ಅನ್ಯಾಯ, ಮೋಸ ಎಲ್ಲ ಕಡೆ ಅದೇ ಇರ್ತದೆ. ಮನುಷ್ಯರಾಗಿರುವವರೆಗೂ ಇಂಥದ್ದಿದ್ದೇ ಎಲ್ಲ ಕಡೆ ಅದೇ ಇರ್ತದೆ. ಆದ್ದರಿಂದ ಇಲ್ಲಿ ಜೀವಭಾವವನ್ನು ಶಾಸ್ತ್ರ ಏನು ಹೇಳುತ್ತಾ ಇಲ್ಲ. ಅಂದರೆ ಜೀವಭಾವದಲ್ಲಿರುವಾಗ ಜನರಿಗೆ ಏನೇನು ಅನಿಸುತ್ತದೆ, ಮೊದಲೇ ನಮ್ಮ ಅನುಭವದಲ್ಲಿದ್ದನ್ನು ಸುಮ್ಮನೆ ಒಂದು ಸಲ ಹೇಳಿ ಅದು ನಿಜವಲ್ಲ ಎಂದು ಹೇಳುವುದಕ್ಕೆ ಹೇಳ್ತದೆ ಅಷ್ಟೇ. ಆದ್ದರಿಂದ ಜೀವನು ಅಣು ಎಂದು ಹೇಳಿದೆ. ಅಣು ಎಂಬ ಮಾತುಗೆ ಒಂದರ್ಥ ಏನಂದರೆ ಸೂಕ್ಷ್ಮವಾಗಿದೆ. ಪರಮಾತ್ಮ ಈ ಸೂಕ್ಷ್ಮ ಕುರಿತು ನಿನ್ನೆ ಹೇಳಿದ್ದೇವೆ. ಒಂದೇ ಸೂಕ್ಷ್ಮ ಎಲ್ಲ ಒಂದು ಪಾಠ ಆಯಿತು ಅಲ್ಲವೇ? ಸೂಕ್ಷ್ಮ ಅಂದರೆ ಏನು ಒಂದರ್ಥ. ಇನ್ನೊಂದೇನೆಂದರೆ ಸೂಕ್ಷ್ಮ ಅಂದರೆ ಅರ್ಥವಾಗುವುದು ಕಠಿಣ ಅಂದರೆ ಸ್ವಲ್ಪ ಹೆಚ್ಚಿನ ಶ್ರಮ. ಕಠಿಣ ಅಂದರೆ ನಿಮ್ಗೆ ಅರ್ಥವಾಗಲ್ಲ, ಹೋಗಿಬಿಡು ಅದಲ್ಲ. ಕಠಿಣ ಅಂದರೆ ಸ್ವಲ್ಪ ಹೆಚ್ಚಿನ ಶ್ರಮ ಪಡಬೇಕು, ಹೆಚ್ಚಿನ ಆಯಾಸದಿಂದ, ಹೆಚ್ಚಿನ ಸೂಕ್ಷ್ಮವಾಗಿ ಮತ್ತೆ ಸುಮ್ಮನೆ ಈಸಿ ಅರ್ಥವಾಗಲ್ಲ. ಮತ್ತೆ ಪರೀಕ್ಷೆ ಮಾಡಬೇಕು, ಗಮನ ಕೊಡಬೇಕು. ಆತ್ಮತತ್ವವನ್ನು ಚಿಂತನೆ ಮಾಡ್ತಾ ಇರುವಾಗ ಎಷ್ಟೋ ಸಲ ಮಾಡಿದಾಗ ಗೊತ್ತಾಗ್ತದೆ. ಬೇಜಾರು ಮಾಡಿಕೊಳ್ಳಬೇಡ, ಇದಿರುವುದೇ ಕಷ್ಟ, ಎಲ್ಲರಿಗೂ ಕಷ್ಟ ಆಗ್ತದೆ. ಮೊದಲು ಅನಿಸುತ್ತದೆ, ಮಾಡ್ತಾ ಸುಲಭವಾಗಿ ಬಿಡ್ತದೆ. ವಿಚಾರ ಮಾಡ್ತಾ ಅದರಿಂದ ಬೇಜಾರು ಮಾಡಿಕೊಳ್ಳಬೇಡ, ಅದರಿಂದ ಸ್ವಲ್ಪ ಕಷ್ಟವೇ ಎಂದು ಧೈರ್ಯ ಹೇಳುವುದಕ್ಕೆ ಹೇಳಿದ ಮಾತು ಅಷ್ಟೇ ಹೊರತು ಅಯ್ಯೋ ಇದು ತುಂಬ ಕಷ್ಟ, ನಿನಗೆ ಅರ್ಥವಾಗಲ್ಲ, ನೀನು ಹೋಗಿ ಬಿಡು ಅಂತ ಹಾಗೆ ಮನುಷ್ಯರನ್ನು ನಿರುತ್ಸಾಹ ಮಾಡಲಿಕ್ಕೆ ಅಲ್ಲ, ಪ್ರೋತ್ಸಾಹ ಮಾಡಲಿಕ್ಕೆ ಹೇಳಿರುವ ಮಾತು. ಅದರಿಂದ ಸೂಕ್ಷ್ಮ ಅಣು ಅಂದರೆ ಸೂಕ್ಷ್ಮವಾಗಿದೆ. ಇನ್ನೊಂದು ಅಣು ಅಂದರೆ ಅರ್ಥವೇನು? ಉಪಾದಿಯಿಂದ ಸಣ್ಣದನಿಸುತ್ತದೆ. ಸಣ್ಣದು ಎಂದನಿಸಿದ್ದರೂ ಉಪಾದಿಯಿಂದ ಅನಿಸುತ್ತದೆ. ಅಂದರೆ ದೇಹೇಂದ್ರಿಯ ಮನಸ್ಸುಗಳ ಮೂಲಕ ನೋಡಿದಾಗ ದೇಹವೂ ಸಣ್ಣವೇ, ಇಂದ್ರಿಯಗಳು ಸಣ್ಣದೇ, ಮನಸ್ಸು ಸಣ್ಣದೇ. ನಾನು ಮೊದಲು ಅಂದ್ಕೊಳ್ತಿದ್ದೆ ಅವರು ದೊಡ್ಡವರು ಎಂದು ಹೇಳ್ತಾರೆ. ದೊಡ್ಡವರೆಂದರೆ ನೋಡೋಣ ಎಂದು ಹೇಳ್ತೀನಿ. ದೊಡ್ಡವರೆಂದರೆ ಅವರ ಬಯೋಗ್ರಫಿ ನೋಡ್ತೀವಿ, ಅವ್ರ ಜೀವನ ಕುರಿತು ಇನ್ನೂ ಕೆಲವು ನೋಡಿದ್ದಾರೆ. ಅವ್ರಿಗೂ ಹಾಗೆ ಇತ್ತು, ರಾಗ ದ್ವೇಷ, ಯಾರ ಜೊತೆಗೆ ಜಗಳ, ಅವರೇನೋ ಮಾಡಿದೆ. ಮತ್ತು ಇಷ್ಟು ದೊಡ್ಡವರು ಹೇಳ್ತಾರೆ, ಅವ್ರಿಗೂ ಅದೇ ಇದೆ. ಮತ್ತು ಇನ್ನೊಬ್ಬರು ನೋಡ್ತೀವಿ, ಅವರು ದೊಡ್ಡವರು ಎಂದು ಹೇಳ್ತಾರೆ, ಅವ್ರಿಗೂ ಅದೇ ಇದೆ. ಅಯ್ಯೋ ಹೀಗೆ ನೋಡಿದ್ದರೆ ಎಷ್ಟು ದೊಡ್ಡವರು ಹೇಳ್ಕೊಂಡವರು, ಅವರಿಗೂ ತಮ್ಮ ವೀಕ್ನೆಸ್ಸಸ್ಸು, ತಮ್ಮ ತಪ್ಪುಗಳು, ತಮ್ಮ ಅಭಿಮಾನಗಳು, ಅಹಂಕಾರಗಳು, ತಾವು ಮಾಡಿರುವ ದೊಡ್ಡ ತಪ್ಪುಗಳು. ಗಾಂಧೀಜಿ ನೆಹರು ದೊಡ್ಡವರೆಂದರೆ ಅವರಿಗೆ ಏನು ತಪ್ಪೇ ಮಾಡಲ್ಲ ಅಂದ್ಕೊಂಡು, ಅವ್ರು ನೋಡಿದರೆ ನಮಗಿಂತ ಹೆಚ್ಚು ತಪ್ಪು ಮಾಡಿದ್ದಾರೆ. ನಮಗಿಂತ ಹೆಚ್ಚೇ ಮಾಡಿ ಅಯ್ಯೋ ಇದೇನಪ್ಪ ಅಂದರೆ ಎಲ್ಲರೂ ಜೀವ ಮಾತ್ರವೇ, ಎಲ್ಲಿರಲಿ ಇದೇ ನಡೆಯುತ್ತದೆ. ಎಷ್ಟು ಅದೇಕೆ ಅಂದರೆ ಜನರು, ಅವರು ಸುತ್ತಿರುವ ಜನರು ಅವರನ್ನು ಪ್ರಶಂಸೆ ಮಾಡ್ತಾರೆ ಅಲ್ಲ. ಆ ಕಾಲದಲ್ಲಿ ಅವರು ನ್ಯಾಷನಲ್ ಲೀಡರ್, ಅವರು ತಪ್ಪುಗಳೆಲ್ಲ ಮುಚ್ಚುತ್ತಾರೆ, ಅವರೆಲ್ಲ ಒಳ್ಳೆಯದೇ ಹೇಳಿಬಿಡ್ತಾರೆ. ಅವರು ಶರೀರ ಬಿಟ್ಟ ನಂತರ ಕೆಲವು ದಿವಸ ನಂತರ ಇವರಿದು ಮಾಡಿದ್ದು ಎಂದು ಗೊತ್ತಾಗಿಬಿಡ್ತದೆ.
మరి ಆ ಕಾಲದಲ್ಲಿ ಅವರನ್ನು ದೇವರು ಮಾಡಿಬಿಟ್ರೆ ಏಕೆ? ಹಾಗೆ ಅಂದರೆ ಜೀವ ಮಾತ್ರನಲ್ಲಿ ಕರ್ತ ಭೋಕ್ತ ರಾಗ ದ್ವೇಷ ಅಭಿಮಾನ ಅಹಂಕಾರಾದಿಗಳು ಎಲ್ಲರಿಗೂ ಇರುತ್ತವೆ. ಕೆಲವರಿಗೆ ಸ್ವಲ್ಪ ಅನುಭವ ಹೆಚ್ಚು, ಕೆಲವು ವಿಷಯಗಳಲ್ಲಿ ಸ್ವಲ್ಪ ಸೂಕ್ಷ್ಮ ವಿಚಾರ, ಸ್ವಲ್ಪ ಒಳ್ಳೆಯ ಥಿಂಕಿಂಗ್ ಇರುತ್ತದೆ. ಅದರಿಂದ ಅವ್ರನ್ನ ಇಟ್ಕೊಂಡಿದ್ದೀವಿ ಅಷ್ಟೇ. ಯಾರು ತನ್ನ ಮನೋದೋಷವನ್ನು ದಾಟುತ್ತಾರೋ ಅವರು ಈ ಅಲ್ಪದೋಷವನ್ನು ದಾಟಿ ಇರುತ್ತಾರೆ. ಯಾರು ದಾಟಲ್ವೋ ಅಲ್ಲೇ ಇದ್ದು ಬಿಡ್ತಾರೆ. ಯಾರು ದಾಟ್ತಾರೋ ಎಲ್ಲರೂ ಫ್ರೀ ಆಗಿರುತ್ತಾರೆ. ಒಬ್ಬರೇ ದಾಟುತ್ತಾರೆ എന്നಲ್ಲ, ಎಲ್ಲರೂ ದಾಟಬಹುದು, ಎಲ್ಲರೂ ದಾಟುವುದಕ್ಕೆ ಇದೆ. ದಾಟುವುದಂದರೆ ತಪ್ಪು ತಿಳುವಳಿಕೆ ಬಿಟ್ಟರೆ ಎಲ್ಲರೂ ಅದೇ ಬ್ರಹ್ಮಸ್ವರೂಪ. ನಾವು ಯಾವ ಪರಮಾತ್ಮನನ್ನು ತಿಳ್ಕೊಳ್ತೀವೋ ಸರ್ವ ದೋಷರಹಿತ, ದುಃಖರಹಿತ, ಸಂಸಾರರಹಿತ, ಅದು ನಮ್ಮ ಕುರಿತೇ ಅಲ್ಲ, ಅದು ಎಲ್ಲರ ಕುರಿತು ಅದೇ. ನಾನು ಯಾವ ಬ್ರಹ್ಮನನ್ನು ತಿಳ್ಕೊಳ್ತೀನೋ ಸಂಸಾರರಹಿತ ಬ್ರಹ್ಮ, ಅದೇ ಬ್ರಹ್ಮ. ನೀವು ನಾವು ಎಲ್ಲರೂ ಅದೇ. ಅದು ನಿಮ್ಮದು ಅಲ್ಲ, ನಮ್ಮದು ಅಲ್ಲ, ಎಲ್ಲರೂ ಅದೇ. ಆದ್ದರಿಂದ ಎಲ್ಲರೂ ಆ ತತ್ವವೇ. ಅದಕ್ಕೋಸ್ಕರ ನಮ್ಮ ಶಾಸ್ತ್ರ ಹೆಚ್ಚಿನ ಸಾಧನಗಳೆಲ್ಲ, ಆಧ್ಯಾತ್ಮಿಕ ಸಾಧನಗಳು, ಜೀವನದ ಗುರಿಯೆಲ್ಲ ಹೊರಗಿನ ನೋಡಬೇಡ. ಹೊರಗಿನ ಆಸ್ತಿಗಳು ಪಡ್ಕೊಂಡರೆ, ಕೀರ್ತಿ, ಇನ್ನೇನೋ ಹಣ, ಇನ್ನೇನೋ ಅಧಿಕಾರಗಳು, ಅವುಗಳು ತಾತ್ಕಾಲಿಕವೇ. ಅವರಿಂದ ನಿಮಗೆ ಏನು ಜೀವನಕ್ಕೆ ತೃಪ್ತಿ, ಸಮಾಧಾನ ಏನಾಗಲ್ಲ. ದೃಷ್ಟೆಲ್ಲ ಹೊರಗೆ ಇಲ್ಲಿ, ಒಳಗಡೆನೇ ತಿರುಗು. ನೀವು ಎಷ್ಟು ಈ ದೇಹಭಾವವನ್ನು, ಜೀವಭಾವವನ್ನು, ಅಜ್ಞಾನ, ಮೋಹ, ಏನು ಸಂಕುಚಿತ ಭಾವ, ಪರಿಮಿತ ಬುದ್ಧಿ, ಸ್ವಾರ್ಥ ಬುದ್ಧಿಯನ್ನು ಎಷ್ಟೆಷ್ಟು ಬಿಡಿಸ್ತೀವೋ ಅಷ್ಟಷ್ಟೇ ನಿಮ್ಮ ಜೀವನದ ಸಾರ್ಥಕತೆ. ನಿಮ್ಮ ಜೀವನ ಸಾರ್ಥಕತೆ ನೀವು ಎಷ್ಟೆಷ್ಟು ಬಿಡುತ್ತೀವೋ ಅಷ್ಟಷ್ಟೇ. ಅದೇ ಮುಖ್ಯ, ಅದೇ ಜೀವನದ ನಿಜವಾದ ಗುರಿ. ಅದಕ್ಕೋಸ್ಕರ ನಮ್ಮ ಶಾಸ್ತ್ರಗಳೆಲ್ಲ ನೀತಿಶಾಸ್ತ್ರ ಹೇಳ್ತವೆ. ಆಧ್ಯಾತ್ಮಿಕ ಬಿಡಿ, ಲೌಕಿಕ ನೀತಿಶಾಸ್ತ್ರಗಳು ಹೇಳ್ತವೆ ಜೀವನದ ಗುರಿ ಆಧ್ಯಾತ್ಮಿಕವೇ. ಎಷ್ಟೆಷ್ಟು ಪರೋಪಕಾರ ಪರಾಯಣರಾಗ್ತಾರೋ, ಎಷ್ಟೆಷ್ಟು ನೀತಿಮಂತರು, ಸಜ್ಜನರು, ಧರ್ಮಾತ್ಮರಾಗ್ತಾರೋ, ಎಷ್ಟೆಷ್ಟು ನಿಸ್ವಾರ್ಥರಾಗ್ತಾರೋ ಅವರೇ ಸಜ್ಜನ. ಅವರ ಜೀವನವೇ ನಿಜವಾದ ಸಾರ್ಥಕ ಜೀವನ. ಮಿಕ್ಕ ಜನರೆಲ್ಲ ಏನದು ಸೊಳ್ಳೆ ನೊಣೆ ಹಾಗೆ ಹುಟ್ಟುತ್ತಾರೆ, ಸತ್ತು ಹೋಗ್ತಾರೆ. ಏನು ಅರ್ಥವೇ ಇಲ್ಲ ಅವರ ಜೀವನಕ್ಕೆ. ಎಷ್ಟೋ ಜನರು ಬದುಕುತ್ತಾರೆ, ಏನೋ ಮಾಡ್ತಾರೆ, ಸತ್ತು ಹೋಗ್ತಾರೆ. ಅವ್ರಿಗೇನು ಅರ್ಥವೇ ಇಲ್ಲ. ಎಷ್ಟೋ ಜನರು ನೋಡ್ತೀವಿ, ಏನೋ ಪಡ್ಕೊಳ್ತಾರೆ, ಉದ್ಯೋಗ ಮಾಡ್ತಾರೆ, ಸಂಪಾದಿಸ್ತಾರೆ, ತಿಂತಾರೆ, ಮುಗಿಸಿ ಹೋಗ್ತಾರೆ ಅಷ್ಟೇ. ಜೀವನದಲ್ಲಿ ಏನು ಸಾಧಿಸಿದ್ದೀರಪ್ಪ ಅಂದರೆ ಅವರ ಚರಿತ್ರೆ ಬರೆಯೋಕ್ಕೆ ಆಗಲ್ಲ. ಅವರ ಚರಿತ್ರೆ ಬರೆಯೋಕ್ಕೆ ಆಗಲ್ಲ. ಏನಾದರೂ ಇದೆಯಾ? ಚರಿತ್ರದಲ್ಲಿ ಏನು ಬರೀಬೇಕು? ಅವ್ರು ಏನೋ ಹೋದ, ಕೂಲಿ ಕೆಲಸ ಮಾಡ್ಕೊಂಡ, ಅಥವಾ ಯಾವುದೋ ಏನು ಈ ಕ್ಲರ್ಕ್ ಕೆಲಸ ಮಾಡಿದ, ಡೈಲಿ ಹೋದ, ಸಂಪಾದನೆ ಮಾಡಿದ, ಮದುವೆ ಮಾಡ್ಕೊಂಡ, ಮಕ್ಕಳಾಯಿತು, ಮದುವೆ ಸತ್ವಾದ ಅಷ್ಟೇ. ಇವರಲ್ಲಿ ಚರಿತ್ರೆ ಏನು ಬರೆಯಬೇಕು? ಏನಿದೆ? ಏನೂ ಇಲ್ಲ. ಏಕೆಂದರೆ ಜೀವನವನ್ನು ಇನ್ನೇನೋ ಆಳವಾಗಿ ನೋಡಲಿಕ್ಕೆ ಏನೂ ಪ್ರಯತ್ನವೇ ಇಲ್ಲ. ಅಲ್ಲೇ ಇದ್ದ ಸುಮ್ಮನೆ ಎಷ್ಟೋ ಏನದು ಕ್ರಿಮಿಕೀಟಕಗಳು ಜೀವಿಸಿದ ಹಾಗೆ ಜೀವಿಸಿದ. ಅದಕ್ಕೋಸ್ಕರ ನಮ್ಮ ಜನರು ಹೊರಗಿನದು ದೊಡ್ಡದಲ್ಲ, ಹೊರಗಿನದು ಹೋಲಿಸಿಕೊಳ್ಳಬೇಡಿ. ಅವರಿಗೆ ಹಣ ಹೆಚ್ಚಿದೆ, ನಮಗಿಲ್ಲ. ಅದಕ್ಕೋಸ್ಕರ ನಮಗೆ ದೊಡ್ಡ ಧನಿಕರು ಇರುತ್ತಾರೆ, ಪಕ್ಕಕ್ಕೆ ಬಡವರು ಇರುತ್ತಾರೆ, ಅವರಿಗೆ ಈರ್ಷ್ಯೆ ಇಲ್ಲ, ಬದುಕುತ್ತಾರೆ. ಭಾರತ ದೇಶದಲ್ಲಿ ತುಂಬ ಸುಲಭ. ಈ ಈಕ್ವಾಲಿಟಿ ಬುದ್ಧಿ ಈ ಕಾಲದಲ್ಲಿ ಬಂದಿದೆ. ಈಕ್ವಾಲಿಟಿ ಅಷ್ಟು ಪರಮ ಪಾಪಿಷ್ಟ, ಪರಮ ಅಸುರ ಬುದ್ಧಿ ಎಲ್ಲಿಯೂ ಇಲ್ಲ. ಈಕ್ವಾಲಿಟಿ ಎಂಬುದೇ ಅಸುರ ಬುದ್ಧಿ, ಅದರಲ್ಲಿ ಏನು ಅರ್ಥವೇ ಇಲ್ಲ. ಅದಕ್ಕೋಸ್ಕರನೇ ಅದು ಅಸುರನೇ ಎಂದು ಹೇಳಿದ್ದ. ಈಕ್ವಾಲಿಟಿ ಅಂದರೆ ಈರ್ಷ್ಯ ಅಷ್ಟೇ, ಏನಿಲ್ಲ ಅಲ್ಲಿ. ಅವ್ರ ಜೊತೆಗೆ ಅವ್ರಿಗೆ ಹೆಚ್ಚೇಕಿದೆ, ನನಗೆ ಯಾಕಿರಬಾರದು ಅಷ್ಟೇ. ಓಕೆ ಅಂದರೆ ಏನಾಗಬೇಕು? ಅವರಿಗೆ ನನಗಿಂತ ಒಂದು ಚೂರು ಹೆಚ್ಚಿರಬಾರದು. ನನಗೆ ಕೈ ಮುರಿದು ಹೋದರೆ ಅವರು ಕೈ ಮುರಿದು ಹಾಕಬೇಕು ಅಲ್ಲವೇ? ಅಮೆರಿಕಾದಲ್ಲಿ ಬಿ ಪಿ ಶುಗರ್ ಬಂದರೆ ಇಂಡಿಯಾದಲ್ಲಿ ಎಲ್ಲರಿಗೂ ಶುಗರ್ ಬರಬೇಕು, ಎಲ್ಲರೂ ಈಕ್ವಾಲಿಟಿ ಆಗಬೇಕು ಅಲ್ಲವೇ? ಅಮೆರಿಕಾದಲ್ಲಿ ಎಲ್ಲರಿಗೂ ಶುಗರ್ ಬಿ ಪಿ ಬರುತ್ತದೆ, ನಮಗೆ ಶುಗರ್ ಬಿ ಪಿ ಇಲ್ಲ ಅಲ್ಲವೇ? ಅದೇನಪ್ಪ, ನಮಗೂ ಶುಗರ್ ಬಿ ಪಿ ಬರಬೇಕು. ಅವರಿಗೆ ಮೊದಲು ಈ ಮಂಡಿ ನೋವು ಮೊದಲು ನಮಗೆ ಭಾರತ ದೇಶದಲ್ಲಿ ಇಲ್ಲವೇ ಇಲ್ಲ. ಇತ್ತೀಚೆಗೆ ಎಲ್ಲರಿಗೂ ಶುರುವಾಗ್ತಾಯಿದೆ. ಮುದುಕರಿಗೆ ಅಂದ್ಕೊಂಡು ಯುವಕರಿಗೆ ಬರ್ತಾಯಿದೆ. ನೀವು ಏನದು ಯೂಟ್ಯೂಬ್ ಓಪನ್ ಮಾಡಿ ನೋಡು, ಮಂಡಿ ನೋವು ಎಲ್ಲವೂ ಮಂಡಿ ನೋವೇ. ಇದೇನಪ್ಪ, ಇದು ಮಂಡಿ ನೋವು ಸೀಸನ್ ಆಗಿಬಿಟ್ಟಿತ್ತು. ಮಂಡಿ ನೋವು ಸೀಸನ್ ಎಲ್ಲರಿಗೂ ನಮ್ಮ ಅಜ್ಜ ಏಕೆ ನಮ್ಮ ಆಯಿ ಬಾಬಾ, ನಮ್ಮ ಅಮ್ಮ ಅಪ್ಪ ಅವರೇ ನೋಡಿದ್ವಿ. ಅವರಿಗೆ ಏನಿರಲಿಲ್ಲ, ಅವ್ರು ಚೆನ್ನಾಗಿ ನಡೆದರು. 80-90ವರೆಗೂ ಹಾಗೆ ನಡ್ಕೊಂಡು ಹೋದರೆ ಏನಿಲ್ಲ. ಕೆಳಗೆ ಭೂಮಿ ಮೇಲೆ ಕೂತಿರ್ತಿದ್ದರು, ನಾವು ಹಾಗೆ ಕೂತಿರ್ತಿದ್ವಿ. ಈ ಕುರ್ಚಿಗಳು ಏನೂ ಇಲ್ಲವೇ ಇಲ್ಲ. ನಾವೆಲ್ಲ ಭೂಮಿ ಮೇಲೆ ಚಾಪೆ ಹಾಕ್ಕೊಳ್ಳೋದು, ಕೂತಿರ್ಬೋದು, ಎಲ್ಲ ಕೆಲಸ ಅಲ್ಲೇ ಮಾಡೋದು. ಈ ಏನಪ್ಪ ವಿಚಿತ್ರ, ಒಂದು ಕೋಲು ಹಿಡಿಯಲಿಲ್ಲ. ನಮ್ಮ ಅಜ್ಜ ಆಗಲಿ ಅಪ್ಪ ಆಗಲಿ ಅವರು ಯಾರಾದರೂ ಕೋಲು ಹಿಡಿಯದೆ ಅಷ್ಟೇ ಬದುಕಿದ್ದಾರೆ, ಹೋದ. ಅವ್ರಿಗೇನು ನೋವೇ ಇರಲಿಲ್ಲ. ಇದು ಏನೋ ಆಶ್ಚರ್ಯ ಆಗ್ತದೆ. ನಾನು ಎಷ್ಟೋ ಜನರನ್ನು ನೋಡಿದ್ದೀನಿ, ಮುದುಕರನ್ನು, ಯಾರಿಗೇನಿರಲಿಲ್ಲ. ಯಾರೋ ಒಬ್ಬರಿಬ್ಬರು ಕೋಲು ಹಿಡಿದಿದ್ದು ನೋಡಿದ್ದೀನಿ. ಎಷ್ಟೋ ಜನರಿಗೆ ಕೋಲೇ ಇರಲಿಲ್ಲ, ಚೆನ್ನಾಗಿ ನಡ್ಕೊಂಡು ಹೋಗ್ತಿದ್ದಾರೆ. ಇದೆಲ್ಲ ಏಕೆ?
ಈ ಆಧುನಿಕ ಬುದ್ಧಿ ಏನೋ 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 ಮಾಡ್ತಾಯಿದೆ. ಅಂದರೆ ಈ ಈರ್ಷ ಬುದ್ಧಿ ನೋಡಿ, ಈ ಈಕ್ವಾಲಿಟಿ ಎಂಬುದು ಇದು ಒಂದು ದಿವಸ ಆಗಲ್ಲ. ಜನರನ್ನು ಆಸೆದಲ್ಲಿ ತುಂಬಿಸಿ ಈರ್ಷ ಹೆಚ್ಚು ಮಾಡಿ ಅವರಿಗೆ ದುಃಖ ಹೋಲಿಸಿಕೊಳ್ಳುವುದು, ಅಯ್ಯೋ ಅವರಿಗಿದೆ ನನಗೆಲ್ಲ, ಅವರಿಗಿದೆ ನನಗೆಲ್ಲ, ಇವರಿಗೆ ಜಗಳ ಮಾಡಿಸುವುದು ಅಲ್ಲವೇ? ಜಗಳ ಏಕೆ ಆಗ್ತದೆ? ಅಮ್ಮವ್ರಿಗೆ ಹೆಚ್ಚಾಕಿದೆ, ನನಗೆ ಕಮ್ಮಿ ಹಾಕಿದೆ, ಆಯಿತು ಜಗಳ ಮಾಡು, ಅಷ್ಟೇ. ಈಗ ಜಗಳನೇ ಜಗಳ. ಜನರನ್ನು ನಿರಂತರವಾಗಿ ಜಗಳಕ್ಕೆ ಹಾಕಿ ಜಗಳ ಮಾಡಿಸಿ ಯಾರಿಗೆ ಸಮಾಧಾನವಿಲ್ಲದಂತೆ ಅವರು ಇತ್ತೀಚೆಗೆ ಅದೇ ಆಗ್ತಾಯಿದೆ. ಎಲ್ಲರಿಗೂ ನನಗದು ಬೇಕು, ನನ್ನ ಇಂಡಿವಿಜುವಾಲಿಟಿ ನನಗೆ ಬೇಕು, ನನ್ನ ಇಂಡಿವಿಜುವಾಲಿಟಿ ನನಗೆ ಬೇಕು, ನನ್ನ ಸ್ವತಂತ್ರ ಅಂದ್ರೇನು? ಇನ್ನೊಬ್ಬರ ಮಾತು ಕೇಳಿದ್ದರೆ ಅಯ್ಯೋ ನಮ್ಮ ಸ್ವತಂತ್ರ ಹೋಯಿತು, ಅವ್ರ ಮಾತು ನಾನೇಕೆ ಕೇಳಬೇಕು, ಅಯ್ಯೋ ರಾಮ, ಇನ್ನೊಬ್ಬರ ಮಾತು ಕೇಳುವುದೊಂದು ದೊಡ್ಡ ತಪ್ಪಾಯಿತಂತೆ ಅಲ್ಲವೇ? ತಾಯಿ ತಂದೆ ಮಾತು ಮಕ್ಕಳು ಕೇಳಬೇಕು ಅಲ್ಲವೇ? ಪತಿ ಮಾತು ಪತ್ನಿ ಕೇಳಬೇಕು, ಗುರುಗಳ ಮಾತು ಶಿಷ್ಯರು ಕೇಳಬೇಕಂತ ಅಯ್ಯೋ ಎಷ್ಟು ಅನ್ಯಾಯ, ಎಷ್ಟು ಭಯಂಕರ ಮಾತಾಡ್ತಾರೆ. ಅಯ್ಯೋ ಮತ್ತೆ ಕೊನೆಗೆ ಏನು ಮಾಡಬೇಕು? ನಾನು ಕೇಳಬಾರದು, ನನ್ನ ಸ್ವತಂತ್ರಕ್ಕೋಸ್ಕರ ನಾನು ಕೇಳಬಾರದು. ಆಯಿತು ಕೇಳಲ್ಲ, ಕೊನೆಗೆ ಏನು ಸಿಕ್ಕಿತು ನಿಮಗೆ? ಜಗಳ ಆಯ್ತಲ್ಲ, ಆಗಲಿ ಪರವಾಗಿಲ್ಲ. ಜಗಳ ಆದರೆ ನೀನೇ ತಪ್ಪು ಹಾಕೋ, ಇಬ್ಬರು ಜಗಳ ಮಾಡಿಕೊಳ್ಳಿ, ಹೋಗಲಿ, ಅಬ್ಬಾ ಸ್ವತಂತ್ರವಾಯಿತು, ಚೆನ್ನಾಗಿದೆ ಸ್ವತಂತ್ರ. ಪರಮ ಮೂರ್ಖರು ಯಾರಾದರೂ ಕೇಳಿದ್ದಾರ? ಈಕ್ವಾಲಿಟಿ ಎಂಬುದಂಥ ನೀಚ ಬುದ್ಧಿ ಪ್ರಪಂಚದಲ್ಲಿ ಎಲ್ಲೇ ಇಲ್ಲ. ಇದೊಂದು ದೊಡ್ಡತನ ಅಂದ್ಕೊಳ್ತಾ ಇದ್ದಾರೆ. ಡಿಸ್ಕ್ರಿಮಿನೇಷನ್, ಅನ್ಯಾಯ ಅದು ಬೇಡ, ದಟ್ ಒಪ್ಕೊಳ್ತೀವಿ. ಡಿಸ್ಕ್ರಿಮಿನೇಷನ್ ಬೇಡ, ಪಕ್ಷಪಾತ ಬೇಡ. ಬಟ್ ಎಲ್ಲರಿಗೆ ತಮ್ಮ ಯೋಗ್ಯತಾ ತಮ್ಮ ಇದಕ್ಕೆ ಅನುಗುಣವಾಗಿ ಸಿಗಲಿ, ಅಷ್ಟೇ ಹೊರತು ಈಕ್ವಾಲಿಟಿ ಎಂಬ ಮಾತುಕ್ಕೆ ಅರ್ಥವಿಲ್ಲ. ಅದು ಅಸಂಭವ. ಪ್ರಕೃತಿ, ಸಮಾಜ, ಸೃಷ್ಟಿ ಅಂದ್ರೇ ಇನ್ಈಕ್ವಲ್. ಸೃಷ್ಟಿಗೆ ಎಲ್ಲರೂ ಒಂದೇ ಅಂದು ಎಲ್ಲಿ ಇಲ್ಲ. ಒಂದು ಮರ ಗಿಡಗಳು ನೋಡು, ಯಾವ ಮರ ಗಿಡಗಳು ಪಶು ಪಕ್ಷಾದಿಗಳು ಪ್ರಾಣಿಗಳು ಯಾವುದು ಒಂದೇ ಬಗೆಯ ಇವೆ ಹೇಳು? ಇದೆಯಾ? ಫಸ್ಟ್ ಥಿಂಗ್ ಇದು ಇನ್ನೊಬ್ಬರ ಜೊತೆಗೆ ಹೋಲಿಸೋದು ಏಕೆ? ನಮಗೆ ಆ ಕಡೆ ದೃಷ್ಟಿಯೇ ಇರಲಿಲ್ಲ. ಇನ್ನೊಬ್ಬರಿಗೆ ಹಣ ಇದೆ ಅಂದರೆ ಆಯ್ತು ಅಂದ್ಕೊಂಡು, ಅವ್ರ ಕಡೆ ದೃಷ್ಟಿ ಇಲ್ಲ, ಅವ್ರ ಹಾಗೆ ನಮಗಿರಬೇಕು ಅಂದರೆ ನಮಗೆ ಆ ಯೋಚನೆ ಇರುತ್ತಿರಲಿಲ್ಲ ಪೂರ್ವಕಾಲದಲ್ಲಿ. ನಿಮಗೆ ಏನು ಬೇಕು ನೀವು ಸಾಧಿಸ್ಕೋ. ನಿಮ್ಮ ಮನಸ್ಸು, ಇಂದ್ರಿಯ ನಿಗ್ರಹ, ಮನೋನಿಗ್ರಹ, ನಿಮ್ಮ ಸ್ವಲ್ಪ ಸ್ವಾರ್ಥ ಸಂಕುಚಿತ ದಾಟು, ಸ್ವಲ್ಪ ನೀತಿ, ಭಕ್ತಿ, ಧರ್ಮ, ಸಜ್ಜನತಾ ಇದು ಪಡ್ಕೋ. ಎಷ್ಟೆಷ್ಟು ಪಡ್ಕೊಳ್ತೀವೋ ಅಷ್ಟಷ್ಟು ನಿಮಗೆ ಆನಂದ. ಅದೇ ನಿಮಗೆ ಜೀವನದ ಗುರಿ, ಜೀವನದ ಆನಂದ. ಜೀವನ ಸುಖವಾಗಿ ಜೀವಿಸೋಕೆ ಸಮಾಧಾನ, ಮನಸ್ಸಿನ ಸಮಾಧಾನದಿಂದ ಸಜ್ಜನರಾಗಿ ಮನಸ್ಸಿನ ಸಮಾಧಾನದಿಂದ ಜೀವಿಸು. ನಿಮ್ಮ ಧರ್ಮ ಸಜ್ಜನತಾ ನೋಡಿಕೊಂಡು ಅಯ್ಯೋ ಎಷ್ಟೋ ಜನರಿಗೆ ಉಪಕಾರ ಮಾಡಿದ್ದಾನೆ ಸಜ್ಜನರು ಎಂದು ನೋಡಿ ಮಿಕ್ಕ ಜನರು ಮೆಚ್ಚಿಕೊಳ್ತಾರೆ. ಅದೇ ದೊಡ್ಡ ಪುರುಷಾರ್ಥ. ಅಷ್ಟೇ, ಅದಕ್ಕೋಸ್ಕರ ಜೀವಿಸು, ಹೋಗು, ಅಷ್ಟೇ. ಅದೇ ಇತ್ತು, ಇನ್ನೊಬ್ಬರ ಹತ್ತಿರ ಹೋಲಿಸುವುದೇ ಇರಲಿಲ್ಲ. ಈ ಕಾಲದಲ್ಲಿ ಹೋಲಿಸುವುದು ಹೆಚ್ಚು ಮಾಡಿಬಿಟ್ಟು ಜನರಿಗೆ ಭಯಂಕರ ಮಾಡಿಬಿಟ್ಟರು. ಜೀವನಗಳನ್ನೆಲ್ಲ ಸರ್ವನಾಶ ಮಾಡ್ತಾಯಿದ್ದ. ಏಕೆ ಅಂದರೆ ಅವರೆಲ್ಲರೂ ಅಸುರರು. ಈ ದೊಡ್ಡ ಫಿಲಾಸಫರ್ ಹೇಳಲ್ಲ, ನಾನು ನೇರಾಗಿ ನಾನು ಹೇಳಿದೆ, ಎಲ್ಲರೂ ಬೇಜಾರು ಮಾಡ್ಕೊಳ್ತಾರೆ, ನನ್ನ ಬಾಯಿ ದೊಡ್ಡದು. ಈ ಕಾರ್ಲ್ ಮಾರ್ಕ್ಸ್ ಇದ್ದಾನೆ, ಅವನು ದೊಡ್ಡ ಅಸುರ. ನಮ್ಮ ಪೂರ್ವಕಾಲದಲ್ಲಿ ಭಾರತ ದೇಶದಲ್ಲಿ ಹುಟ್ಟಿದರೆ ಅವರನ್ನು ಅಸುರ ಹೇಳಿಬಿಡ್ತಿದ್ವಿ. ಎಲ್ಲರೂ ಅವರನ್ನೇ ಮಾಡ್ತೀವಿ. ಇಂಡಿಯಾಕ್ಕೆ ಪ್ರಪಂಚ ನಾಶವಾಗ್ತಾಯಿದೆ, ಪ್ರಪಂಚ ನಾಶವಾಗ್ತಾಯಿದೆ. ಪರಮ ಮೂರ್ಖ. ಅವನು ಬರೆದಿದ್ದೆಲ್ಲ ಯಾರಿಗೆ ಅರ್ಥವಾಗಲ್ಲವೋ ಇಷ್ಟಿಷ್ಟು ದೊಡ್ಡ PhDಗಳು ಮಾಡ್ತಾರೆ, ಯಾರಿಗೂ ಕಾಮನ್ ಸೆನ್ಸೇ ಇಲ್ಲ. ಯು ಡೋಂಟ್ ನೀಡ್ ಇಂಟೆಲಿಜೆನ್ಸ್, ಯು ನೀಡ್ ಕಾಮನ್ ಸೆನ್ಸ್. ದಟ್ ಈಸ್ ಮಿಸ್ಸಿಂಗ್. ಕಾರ್ಲ್ ಮಾರ್ಕ್ಸನ್ನು ಡಿಸ್ಮಿಸ್ ಮಾಡಲಿಕ್ಕೆ ಕಾಮನ್ ಸೆನ್ಸ್ ಸಾಕು. ಯು ಡೋಂಟ್ ನೀಡ್ ದೊಡ್ಡ ಫಿಲಾಸಫಿ. ನನಗೆ ಎಕನಾಮಿಕ್ ಸಬ್ಜೆಕ್ಟೇ ಬರೋಲ್ಲ, ನಾನು ಓದಿದ್ದೆಲ್ಲ ಸೈನ್ಸೇ. ನನ್ನ 10th ಕ್ಲಾಸ್ವರೆಗೆ ಆಲ್ ಸಬ್ಜೆಕ್ಟ್. ನಾನು PUCನಿಂದ ಎಲ್ಲ ನಾನು ಓದಿದ್ದು ಸೈನ್ಸೇ. ಆದ್ದರಿಂದ ನನಗೇನು ಈ ಎಕನಾಮಿಕ್ಸೇ ಬರೋಲ್ಲ. ಆ ಎಕನಾಮಿಕ್ಸ್ ಒಂದು ಸಬ್ಜೆಕ್ಟ್ ನನಗೇನು ಬರೋಲ್ಲ. ಆದರೂ ನನಗೆ ನೋಡಿಕೊಂಡರೆ ನನಗಿಂತ ಸೀನಿಯರ್ ಇದ್ದರು ನಮ್ಮ ಅಣ್ಣ, ಅವರ ಆರ್ಟ್ಸು, ನಾನೇನು ಸೈನ್ಸು. ಅವರು ಓದುತ್ತಿದ್ದ ಕಮ್ಯುನಿಸಮ್ ಹೀಗೆ ಹೇಳ್ತಾ ಐಟೊಳ್ಳಿದೆಲ್ಲ ನಾನ್ಸೆನ್ಸ್ ಅಂತ ಹೇಳಿದೆ. ಅವರು ಮಧ್ಯದಲ್ಲಿ ಮನೆಯಲ್ಲಿ ಓದಿ ಹೇಳುತ್ತಿದ್ದರು, ಇಷ್ಟು ಚೆನ್ನಾಗಿದೆ, ಎಲ್ಲ ಮೂರ್ಖ ಎಂದು ಹೇಳಿದೆ ನಾನು. ಅವ್ರು ಏನು ಹೇಳುತ್ತಿಲ್ಲ, ಮತ್ತೆ ಇದು ಬಾ ಎಂದು ಕರೆದು ಓದಿಸ್ತಿದ್ದೆ. ನಾನು ಇದೆಲ್ಲ ಮೂರ್ಖತನ ಹೇಳಿದೆ, ನಾನು ಬೇಡ ಎಂದು ಹೇಳಿದೆ, ಇದೆಲ್ಲ ಮೂರ್ಖತನ. ನನಗೆ ಅದು ಒಳ್ಳೆಯದಾಯಿತು, ನಾನು ಸೈನ್ಸೇ ಓದ್ಕೊಂಡೆ. ಅದು ಎಕನಾಮಿಕ್ಸ್ ಓದಿದ್ದರೆ ನಾನು ಪರೀಕ್ಷೆ ಬರೆಯುತ್ತಲೇ ಇರಲಿಲ್ಲ, ನಾನು ಫೇಲ್ ಆಗ್ತಿದ್ದೀನೋ ಏನೋ. ಅದೆಲ್ಲ ನಾನ್ಸೆನ್ಸ್ ಅಂತ ಅನಿಸುತ್ತೆ ನನಗೆ. ಜನರಿಗೆ ಭೋಗಪರಾಯಣ ಮಾಡುವುದು, ಜನರಿಗೆ ನೋಡಿ ಭೋಗಪರಾಯಣ ಒಂದು ಕಂಟಿನ್ಯೂವಸ್ಲಿ ಹೋಲಿಸುವುದು. ಯಾವಾಗ ನಿಮಗೆ ಸಮಾಧಾನಪ್ಪ?
ಒಂದು ದಿವಸಕ್ಕೆ ಲಿಮಿಟೇ ಇಲ್ಲ. ಎಷ್ಟು ದಿವಸ ಈಗ ಏನು ವರಿ ಮಾಡುತ್ತಾ ಚಿಂತೆಯಲ್ಲೇ ಬದುಕೋದು, ಚಿಂತೆಯಲ್ಲೇ ಸತ್ತು ಹೋಗೋದು. ಜೀವನಕ್ಕೇನಾದರೂ ಅರ್ಥ ಇದೆ? మరి ಏಕಪ್ಪ ಇದೆಲ್ಲ? ಧರ್ಮ ಬಿಟ್ಟರು, ಹಕ್ಕುಗಳು ತಂದು ಬಿಟ್ಟರು. ಈ ಹಕ್ಕು ಪದ ಒಂದು ಭಯಂಕರ ಅನಾಗರಿಕ ಮಾತು. ಈಕ್ವಾಲಿಟಿ ಒಂದು, ನಾನು ಹೇಳ, ಈಕ್ವಾಲಿಟಿ ಒಂದು ಕಾನ್ಸೆಪ್ಟ್ ಆಫ್ ರೈಟ್ ಅಂದರೆ ಹಕ್ಕು ಉರ್ದು ಪದ, ಉರ್ದು ಅಂದರೆ ಪರ್ಷಿಯನೋ ಅರೇಬಿಕೋ, ರೈಟ್ ಇಂಗ್ಲೀಷ್ ಪದ. ಈ ಎರಡಕ್ಕೆ ನಮ್ಮ ಭಾರತೀಯ ಭಾಷೆಯಲ್ಲಿ ಮಾತೇ ಇಲ್ಲ. ಈ ಶೋಮಿ ಮಾತೇ ಇಲ್ಲ. ಇವರು ಏನೋ ಅಧಿಕಾರ ಆಗಿದೆ. ಅಧಿಕಾರ ಅಲ್ಲ, ಅಧಿಕಾರ ಅಂದರೆ ಬೇರೆಯೇ. ರೈಟ್ ನಮಗೆ ಇಲ್ಲ, ಈಕ್ವಾಲಿಟಿ ಇಲ್ಲ. ಇನ್ನೊಂದು, ಎಲ್ಲವೂ ಈ ಜನ್ಮದಲ್ಲೇ ಸಾಧಿಸಬೇಕು ಅಲ್ಲವೇ? ಅದು ಅಮೆರಿಕಾದಲ್ಲಿ ಪೂರ್ವ ಕಾಲದಲ್ಲಿ ಹೇಳುತ್ತಿದ್ದರು. ಅದೇ ನಮ್ಮ ಮೂರ್ಖತನ ಬಂದಿದೆ. ನಮಗೆ ನಾಗರಿಕತೆ ಅಂದರೆ ಏನಂದರೆ ಮೂರ್ಖತನವೇ ನಾಗರಿಕತೆ. ನಾಗರಿಕತೆ ಇಸ್ ನಥಿಂಗ್ ಬಟ್ ಎ ಫೂಲಿಶ್ನೆಸ್ ಓನ್ಲಿ. ಏನು ಮಾಡಿದ್ದಾರೆ? ಅಮೆರಿಕ ಮಾಡಿದ್ದು ನಾವು ಮಾಡಬೇಕು. ಇದಕ್ಕಿಂತ ಮೂರ್ಖತನ ಇನ್ನೊಂದಿಲ್ಲ. ನಿಮಗೆ ಬೇಕಾಗಿದ್ದೇನೆ ನೀವು ಯೋಚನೆ ಮಾಡ್ಕೊ. ಭಗವಂತ ನನಗೆ ಸಾಕಷ್ಟು ಕಾಮನ್ ಸೆನ್ಸ್ ಕೊಟ್ಟ. ನಿಮಗೆ ಏನು ಬೇಕೋ ನೀನು ಮಾಡ್ಕೊ. ಅವರಿಗಿದೆ ನಮಗೆ ಬೇಕು ಅನ್ನೋ, ಅವ್ರಿಗಿದ್ದದ್ದು ನಿಮಗೇಕಪ್ಪ? ಅದು ನಿಮಗೇನು ಸಂಬಂಧವಿಲ್ಲ. ನಿಮಗೆ ಬೇಕಂದರೆ ತಗೋ, ನಿಮಗೆ ಬೇಕಾ ಯೋಚನೆ ಮಾಡ್ಕೊ, ಬೇಕಂದರೆ ತಗೋ, ಅಷ್ಟೇ ಹೊರತು ಅವರಿಗಿದೆ. ಇದೇನು ನನಗೆ ಆಶ್ಚರ್ಯವಾಗ್ತಿತ್ತು. ಸ್ಕೂಟ್ರು ಇಂಥದ್ದು ನಾನು ಯಾವಾಗಲೂ ಓಡಿಸಲಿಲ್ಲ, ನಾನು ಯಾವಾಗಲೂ ಕಲಿಯಲಿಲ್ಲ. ನಮ್ಮ ಜನರೆಲ್ಲ ಅವರಿಗೆ ಸ್ಕೂಟರ್ ಇದೆ, ಆ ಸ್ಕೂಟರ್ನಲ್ಲಿ ಒಂದು ಹೆಸರು ಇರುತ್ತದಂತೆ, ಅದಕ್ಕೆ ಒಂದು ಕಂಪನಿ ಹೆಸರು. ಆ ಕಾಲದಲ್ಲಿ ಏನೋ ವೆಸ್ಪಾ ಏನೇನೋ ಹೇಳುತ್ತಿದ್ದರು, ಈ ಕಾಲದಲ್ಲಿ ಹೆಚ್ಚಿವೆ ಅನಿಸುತ್ತದೆ. ಅವರು ಅದು ಮಾತಾಡುತ್ತಿದ್ದರು. ಅಯ್ಯೋ ಅವರಿಗೆ ಅದು ಸ್ಕೂಟರ್ ಇದೆ. ನಾನು ಯಾರಿಗೆ ಸ್ಕೂಟರ್ ಇದೆ ಆ ಕಡೆಗೆ ನನಗೆ ದೃಷ್ಟಿ ಹೋಗುತ್ತಿರಲಿಲ್ಲ. ಯಾರಿಗಿದೆಯೋ ಯಾರಿಗಿಲ್ಲವೋ ನಾನು ಯಾವಾಗಲೂ ಅದು ಹಾಕಲೇ ಇಲ್ಲ ದೃಷ್ಟಿ. ಆ ವ್ಯಕ್ತಿ ಸಂಸ್ಕಾರವೇನು, ಸಜ್ಜನತೆ ಏನು, ಅವರ ಕ್ಯಾರೆಕ್ಟರ್, ಅವರ ಧರ್ಮ, ಸದ್ಬುದ್ಧಿ, ಈ ಕಡೆನೇ ನನ್ನ ದೃಷ್ಟಿ ಅಷ್ಟೇ ಹೊರತು ಅವರಿಗೆ ಎಷ್ಟು ಹಣ ಇದೆ, ಎಲ್ಲಿ ಹೋದ, ಆ ಕಡೆ ದೃಷ್ಟಿಯೇ ಇಲ್ಲ. ಇವರೆಲ್ಲ ದೃಷ್ಟಿ ಅದೇ ನೋಡ್ತಾರೆ. ಅಂದರೆ ಇದೊಂದು ವಿಚಿತ್ರ ಬುದ್ಧಿ, ಜನರನ್ನು ಹಾಳು ಮಾಡುವ ಬುದ್ಧಿ ಇದು. ಆದ್ದರಿಂದ ಲೌಕಿಕರು ನಿಜವಾದ ಸಂಸಾರ ಸಮಸ್ಯೆ ಎಲ್ಲಿದೆ ಎನ್ನುವುದು ಪಕ್ಕಕ್ಕಿಟ್ಟು ನಮ್ಮ ಭಾರತೀಯ ಸಂಸ್ಕೃತಿಗೆ ಈ ವೇದಾಂತವನ್ನು ಆಧಾರವಾಗಿಟ್ಟುಕೊಂಡು ಕರ್ಮಯೋಗ, ಧರ್ಮ, ಸದ್ಗುಣ ಇವುಗಳನ್ನೇ ಗುರಿಯಾಗಿಟ್ಟರು. ಧರ್ಮ ನಿಮಗೆ ಗುರಿ, ಕರ್ಮಯೋಗ ನಿಮಗೆ ಗುರಿ. ಇರುವವರೆಗೆ ನೀವು ಚೆನ್ನಾಗಿ ಆಹಾರ ವಿಹಾರವಿರಲಿ. ಬೇಸಿಕ್ ಎಲ್ಲರಿಗೆ ವಸ್ತ್ರ, ಊಟ, ಈ ಬೇಸಿಕ್ ಥಿಂಗ್ಸ್ ಎಲ್ಲರಿಗೆ ಇರಬೇಕು ಅಲ್ಲವೇ? ಮಿಕ್ಕದು ಈಗ ಧರ್ಮ, ಒಂದು ಸಂಸ್ಕೃತಿಗೆ ಬೇಕಾಗಿರುವಾಗ ಒಳ್ಳೆಯ ಸಾಹಿತ್ಯ, ಸಂಗೀತ ಅಥವಾ ಇನ್ನೇನೋ ಯಾವುದೇ ಒಂದು ನಮ್ಮ ಕಲೆಗಳು, ಆಚಾರಗಳು, ಪದ್ಧತಿಗಳು, ಹಬ್ಬಗಳು, ಇವುಗಳಲ್ಲಿ ಕಲಾತ್ಮಕತೆ ಮುಖ್ಯ. ಮನಸ್ಸಿಗೆ ಸಂಸ್ಕಾರ ಮಾಡುವಂಥದ್ದು ಯಾವುದೇ ಇರಲಿ, ಮನಸ್ಸಿಗೆ ಒಳ್ಳೆಯ ಸಂಸ್ಕಾರ ಮಾಡುವಂಥದ್ದು. ಅದರಲ್ಲಿ ಸ್ವಲ್ಪ ಇಂದ್ರಿಯ ನಿಗ್ರಹ, ಮನೋನಿಗ್ರಹವಾಗಬೇಕು. ಭೋಗಬುದ್ಧಿ ಬಿಟ್ಟು ಮನಸ್ಸು ಸ್ವಲ್ಪ ವ್ಯಾಪಕವಾಗಬೇಕು, ಶುದ್ಧವಾಗಬೇಕು, ವ್ಯಾಪಕವಾಗಬೇಕು. ಒಳ್ಳೆಯ ಅಭ್ಯಾಸಗಳಾಗಬೇಕು. ಇದು ಗುರಿ. ಇದೇ ನಾಗರಿಕತೆ, ಇದೇ ಸಂಸ್ಕೃತಿ, ಇದೇ ಜೀವನದ ಗುರಿ. ಇವು ಪಕ್ಕಕ್ಕಿಟ್ಟು ಏನೇನೋ ಮಾಡ್ತಾ ಇದ್ದಾರೆ ಅನಾವಶ್ಯಕ. ಅವರು ಏನೋ ಒಂದು ಬಗೆಯಾದ ಶರ್ಟ್ ಇದೆ, ಇವರಿಗೆ ಅದು ಬೇಕು. ಅವರಿಗೆ ಶರ್ಟ್ ಇದ್ದರೆ ನಮಗೆ ಯಾಕಪ್ಪ? ನಾನು ಯಾವಾಗಲೂ ನೋಡಲಿಲ್ಲ. ನಮ್ಮ ಕ್ಲಾಸ್ಮೇಟ್ಗಳು ಏನೇನೋ ಶರ್ಟ್ ಹಾಕ್ಕೊಂಡರು. ಒಂದೇನೋ ಬೆಲ್ ಬಾಟಮ್ ಎಂದು, ಒಂದೇನದು ಹಿಪ್ಪಿ ಕಟ್ಟಿಂಗ್ಗಳೆಂದು, ನಾವು ಯಾವುದು ಅವ್ರ ಕಡೆ ನೋಡಲೇ ಇಲ್ಲ ನಾನದು. ಒಂದು ಆ ಕಾಲದಲ್ಲಿ ಇತ್ತು, ಈ ಕಾಲದಲ್ಲಿ ಏನಿದೆ ಗೊತ್ತು, ಒಂದು ಬೆಲ್ ಬಾಟಮ್ ಹಾಕ್ಕೊಂಡೋದು ಏನೇನೋ ಮಾಡ್ತಾರೆ. ಆ ಕಾಲದಲ್ಲಿ ನೋಡಲೇ ಇಲ್ಲ. ನಮ್ಗೆ ಯಾವುದು ಇಷ್ಟವೋ ಹಾಕ್ಕೊಂಡಿದ್ದು ಹೋಗಿದ್ದೀವಿ ಅಷ್ಟೇ. ಅವರ ಶರ್ಟು, ಅವ್ರ ಡಿಸೈನ್, ಅವ್ರ ಬನ್ನನ್ನು ನಾನು ಯಾವಾಗಲೂ ನೋಡಲಿಲ್ಲ. ಅವ್ರು ಹೇಳ್ತಾರೆ, ನೋಡಪ್ಪ ಎಷ್ಟು ಚೆನ್ನಾಗಿದೆ ಶರ್ಟ್. ಅಯ್ಯೋ, ಅದು ಒಂದು ದೊಡ್ಡ ವಿಷಯ, ಡಿಸ್ಕಸ್ ಮಾಡತಕ್ಕ ವಿಷಯವಾ? ಬೇರೆ ಏನಿಲ್ಲವ ಜೀವನದಲ್ಲಿ ಡಿಸ್ಕಸ್ ಮಾಡಲಿಕ್ಕೆ? ಅವ್ರನ್ನ ಬೇರೆಯವ್ರು ಹೇಳ್ತಾರೆ, ಅವ್ರು ಎಷ್ಟು ನೋಡಿದ್ರೆ ನೋಡಿ, ಅವ್ರಿಗೆ ಇದ್ದಂತೆ ತೋರಿಸ್ಕೊಳ್ತಾ ಇದ್ದಾನೆ. ಇವರಿಗೆ ಅವ್ರ ಮೇಲೆ ಈರ್ಷ್ಯ, ಅವ್ರನ್ನ ವಿಮರ್ಶೆ ಮಾಡ್ತಾನೆ ನೋಡಿ, ಅವರಿಗೆ ಇದ್ದಂತೆ ನೋಡು, ಅವ್ರು ಎಷ್ಟು ಶರ್ಟು ಹಾಕ್ಕೊಂಡು ಬಂದ. ನಾನು ಹೇಳಿ, ಅವ್ರ ಶರ್ಟ್ ಕಡೆ ಏಕೆ ನೋಡ್ತಾ ಇದ್ದೀನಿ? ಅವ್ರ ಶರ್ಟ್ ಕಡೆ ನೋಡೋದೇಕೆ, ಬೇಜಾರು ಮಾಡ್ಕೊಳ್ಳೋದೇಕೆ? ಇದೆಲ್ಲ ಏಕೆ ನಿಮಗೆ? ಶರ್ಟ್ ಸುಮ್ಮನೆ ಒಂದು ಶರ್ಟ್ನ ಹಾಕ್ಕೊಳ್ಳೋದು, ಶರೀರಕ್ಕೆ ರಕ್ಷಣೆ ಬೇಕು, ಹಾಕ್ಕೊಂಡಿದ್ದು ಬಂದಿದ್ದೀವಿ, ದಟ್ಸ್ ಆಲ್. ಏಕೆ ಇದೆಲ್ಲ ವೇಷ? ಯಾವುದು ಮುಖ್ಯವೋ ಅದು ಪಕ್ಕಕ್ಕಿಡುವುದು, ಅನಾವಶ್ಯಕ ವಿಷಯಗಳನ್ನು ಅತಿಯಾಗಿ ಪ್ರಾಧಾನ್ಯ ಕೊಡುವುದು, ಇದೇ ಮೂರ್ಖತೆ. ಭೋಗ ಪರಾಯಣತ, ಅಭಿಮಾನ ಅಹಂಕಾರಗಳನ್ನೇ ಪುರುಷಾರ್ಥ ಅಂದ್ಕೊಂಡು ಬಿಟ್ಟರು. ಅಭಿಮಾನ ಅಹಂಕಾರಗಳು ಪುರುಷಾರ್ಥ ಅಲ್ಲ.
ಅದರಿಂದ ದುಃಖನೇ ಹೆಚ್ಚೇ ಹೊರತು ಅಭಿಮಾನ ಅಹಂಕಾರಗಳಿಂದ ಯಾರಿಗಾದರೂ ಇಷ್ಟುವರೆಗೂ ಸಮಾಧಾನವಾಯಿತಾ, ಸುಖವು ಸಿಕ್ಕಿತಾ? ಇಷ್ಟುವರೆಗೂ ಬೇಕಾದರೆ ಎಲ್ಲ ನೋಡಿ, ಒಬ್ಬೊಬ್ಬರನ್ನು ಇಂಟರ್ವ್ಯೂ ಮಾಡಿ, ನಾನು ಅದೇ ಹೇಳ್ತೀನಿ, ಎಲ್ಲರೂ ಈ ನಾನ್ಸೆನ್ಸ್ ಇಂಟರ್ವ್ಯೂಗಳು ಮಾಡ್ತಾರೆ. ನನಗೆ ಟಿ ವಿ ಸಿಕ್ಕಿದ್ದರೆ ಒಂದು ಆ್ಯಂಕರ್ ಕೆಲಸ ಕೊಟ್ಟರೆ ನಾನು ಇದೇ ಮಾಡ್ತೀನಿ. ನಾನು ಸನ್ಯಾಸಿ ಆಗೋದಿದ್ದರೆ ನಾನು ಒಳ್ಳೆ ಆ್ಯಂಕರೋ ಅಥವಾ ಜರ್ನಲಿಸ್ಟು ಆಗಿಬಿಡ್ತಿದ್ದೆ. ನಾನೊಂದು ಜರ್ನಲಿಸಮ್ ಕೋರ್ಸ್ಗೆ ಪ್ರಯತ್ನ ಮಾಡಿದೆ, ಆವಾಗ ಅದು ಏನೇನೋ ಕಾರಣದಿಂದ ಬಿಟ್ಟುಬಿಟ್ಟೆ, ಅದೆಲ್ಲ ಆಗಲಿಲ್ಲ. ಇಂಟರ್ವ್ಯೂ ಮಾಡು, ನಿಮಗೆ ಜೀವನದಲ್ಲಿ ಏನಾಗ್ತಾಯಿದೆ, ಗುರಿ ಏನು ಸಿಕ್ಕಿದ್ದರೆ ಏನಾಗುತ್ತದೆ, ಜೀವನದ ಗೋಲ್ಸ್ ಏನು, ಇದರಿಂದ ನಿಮಗೆ ಏನು ಸಿಕ್ಕಿತು, ನಾನು ಇವುಗಳನ್ನೇ ಪ್ರಶ್ನೆ ಮಾಡ್ತಿದ್ದೆ. ಇವು ಪಕ್ಕಕ್ಕಿಟ್ಟು ಲೌಕಿಕವೇ ವಸ್ತುಗಳು, ಪರಾಯಣಗಳು ಇವುಗಳೆಲ್ಲ ಹೆಕ್ಕ ಮಾಡ್ತಾರೆ. ಇದು ಏಕೆ, ಇದರಿಂದ ನಿಮಗೇನಾದರೂ ಸಿಕ್ಕಿತಾ? ಅಂದರೆ ಜೀವನದಕ್ಕೆ ಏನು ಬೇಕೋ ಅದು ಪಕ್ಕಕ್ಕಿಟ್ಟ. ತಾನು ಜೀವನ ಅಲ್ಲಪ್ಪ, ಕರ್ತ ಭೋಗ್ತಾನೇ ಅಲ್ಲ, ಜನ್ಮ ಮರಣನೇ ಇಲ್ಲ, ಅದಕ್ಕೋಸ್ಕರ ಏನೋ ಮಾಡಿಕೊಳ್ಳುವುದು ಏಕೆ? ಮರಣ ಅಂದರೆ ಈ ಕಾಲದಲ್ಲಿ ಆಸ್ಪತ್ರೆಗೆ ಹೋಗಿ ಅದೇನು ಡೆವಲಪ್ ಮಾಡಿಬಿಟ್ರೆ ಏನದು ICCU ಅಂತೆ, ಲಕ್ಷಗಟ್ಟಲೆ ಖರ್ಚು ಮಾಡಬೇಕಂತೆ, ಏಕೆಂದರೆ ಇನ್ನೊಂದು 2 ದಿವಸ ಬದುಕುತ್ತಾನೆ ಅಂದೆ. ನಾನು ಹೇಳಿದೆ, ಇನ್ನು 2 ದಿವಸ 4 ದಿವಸ ಬದುಕಿ ಏನು ಸಾಧಿಸ್ತಾನೆ, ಹೋದರೆ ಹೋಗಲಿ ಅಂತ. ನಾವು ಜನ್ಮ ಹೇಗೋ ಮರಣವೂ ಹಾಗೆ, ನ್ಯಾಚುರಲ್ಲೇ ಜನ್ಮ ಹೇಗೆ ಬಂತೋ ಮರಣವೂ ಬರುತ್ತದೆ. ಏಕಪ್ಪ ಇಷ್ಟೆಲ್ಲ ಆ 1-2 ದಿವಸ 4 ದಿವಸ ಬದುಕಿಸುವುದಕ್ಕೆ ಇವರು ಮನೆಯೆಲ್ಲ ಏನೋ ಮಾಡಿಬಿಟ್ಟು ಮನೆಯೆಲ್ಲ ಖರ್ಚು ಮಾಡಿ ಎಲ್ಲ ಮಾಡಿ ಬಡವರಾಗಿಬಿಡ್ತಾರೆ. ಅವರಿಗೋಸ್ಕರ ಅಷ್ಟು ಖರ್ಚು ಮಾಡಿ ಬದುಕಿಸಿ ಏನು ಸಾಧಿಸ್ತಾರೆ? ಏನಪ್ಪ ಇದು ಏನೋ ಅರ್ಥವೇ ಆಗಲ್ಲ. ಅವರು ಕೊನೆಗೂ ಏನು ಬದುಕಿದ, ಏನೋ ಕೈ ಸರಿಯಾಗಿಲ್ಲ, ಕಾಲು ಸರಿಯಾಗಿಲ್ಲ, ಬ್ರೇನ್ ಇಲ್ಲ, ಬದುಕಿ ಏನು ಮಾಡ್ತಾನೆ? ಅವ್ರಿಗೂ ಸಮಾಧಾನ ಇಲ್ಲ, ನಿಮಗೂ ಇಲ್ಲ. ಚೆನ್ನಾಗಿದ್ದರೆ ಕೈ ಕಾಲು ಇರಲಿ, ಇಲ್ಲದಿದ್ದರೆ ಕೈ ಹೊಲ ಹೋಗಿಬಿಡಲಿ, ಅದು ಹೋಗಿಬಿಡಲಿ. ಪೂರ್ವಕಾಲದಲ್ಲಿ ಹಾಗೇ ಇತ್ತು. ಯುದ್ಧಕ್ಕೆ ಹೋದರೆ, ಈ ಕಾಲದಲ್ಲಿ ನೋಡಿ, ಯುದ್ಧಕ್ಕೆ ಹೋದರೆ ಹ್ಯಾಂಡಿಕ್ಯಾಪ್ ಆಗಿರುವವರು ಎಷ್ಟೋ ಸೋಲ್ಜರ್ಸ್ ಇದ್ದಾರೆ, ಸೈನಿಕರು. ಪೂರ್ವಕಾಲದಲ್ಲಿ ಎಲ್ಲಿಯಾದರೂ ಪುರಾಣಗಳಲ್ಲಿ ಹ್ಯಾಂಡಿಕ್ಯಾಪ್ ಸೈನಿಕರನ್ನು ಕೇಳಿದ್ದೀರಾ? ಎಲ್ಲಿ ಪ್ರಸ್ತಾವನೆ ಇಲ್ಲ. ಏಕೋ ಗೊತ್ತಾ? ಅರ್ಧಂಪರ್ಧ ಹ್ಯಾಂಡಿಕ್ಯಾಪ್ ಆಗಿ ಬದುಕಿ ಬರುವುದು ಸೈನಿಕರಲ್ಲಿರಲಿಲ್ಲ. ಯುದ್ಧಕ್ಕೆ ಹೋದರೆ ಈ ಕೈ ಕಾಲು ಮುರಿದು ಹಾಕ್ಕೊಂಡು ಬದುಕುವುದು ಏಕಪ್ಪ, ಪೂರ್ತಿ ಯುದ್ಧ ಮಾಡಿ ಪ್ರಾಣನೇ ಬಿಡುತ್ತಿದ್ದರು. ಏಕೆ? ಯುದ್ಧ ಮಾಡುವುದು, ಪ್ರಾಣ ಬಿಡುವುದು, ಶರೀರವು ನಾನಲ್ಲ ಎಂದು ಅಭಿಮಾನ ಬಿಡುವುದು, ಅದೇ ದೊಡ್ಡ ಪುರುಷಾರ್ಥ. ಅದಕ್ಕೋಸ್ಕರ ನಮ್ಮ ಶಾಸ್ತ್ರ ಹೇಳ್ತದೆ, ಯುದ್ಧಕ್ಕೆ ಹೋದರೆ ಗೆಲುವು, ಇಲ್ಲದಿದ್ದರೆ ಪ್ರಾಣ, 2 ಗೆದ್ದರೆ ಗೆಲುವು, ಇಲ್ಲದಿದ್ದರೆ ಪ್ರಾಣ ಬಿಡು, ದಟ್ಸ್ ಆಲ್. 2ರಲ್ಲಿ ಯಾವುದೇ ಒಂದು. ಅಷ್ಟೇ ಹೊರತು ಕೈಕಾಲು ಮುರಿದು ಹಾಕ್ಕೊಂಡು ಬದುಕಿದ್ದರೆ ಏನಪ್ಪ, ಬದುಕಕ್ಕೆ ಏನಾದರೂ ಅರ್ಥ ಇದೆ? ಬದುಕು ಏನು ಸಾಧಿಸ್ತೀರಿ? ಅದು ನೋಡಿ, ಕಾಲ ಬದುಕಿದರೆ ಚೆನ್ನಾಗಿ ಕೈ ಕಾಲು ಇರಲಿ, ಇಲ್ಲದಿದ್ದರೆ ಅದು ಬಿಟ್ಟು ಪ್ರಾಣ ಹೋಗಲಿ, ಇನ್ನು ಮುಂದಿನ ಜನ್ಮಕ್ಕೆ ಒಳ್ಳೆಯ ಶರೀರ ಬರ್ತದೆ, ಹೋಗಲಿ ಅಂತ. ಯಾರಾದರೂ ಬಂದದೇ ಹೇಳಿದ್ರೆ ನಾನು ಈಗಲೂ ಅದೇ ಹೇಳ್ತೀನಿ. ಜನರು ನನ್ನ ಮಾತುకు ಬೇಜಾರು ಮಾಡ್ಕೊಳ್ತಾರೋ ಏನೋ. ಬಂದರೆ ಏಕಪ್ಪ ಇಷ್ಟು ಮುದುಕನಾಗಿ ಇಲ್ಲಿ ನೋವು ಇಷ್ಟೆಲ್ಲ ಏಕೆ, ಹೋಗಲಿ, ಒಳ್ಳೆಯ ಜನ್ಮ ಬರುತ್ತದೆ, ಒಳ್ಳೆಯ ಶರೀರ ಬರುತ್ತದೆ, ಹೋಗಲಿ ಅಂತ ಹೇಳ್ತೀನಿ. ಅವರೇನು ಮಾತಾಡಲ್ಲ. ಅಯ್ಯೋ ಸ್ವಾಮೀಜಿ ಹೀಗೆ ಮಾತಾಡ್ತಾರೆ. ನಾನು ಒಳ್ಳೆಯ ಶರೀರ ಈ ಶರೀರ ಇಷ್ಟೆಲ್ಲ ಮಲ್ಟಿಪಲ್ ಕಾಂಪ್ಲೆಕ್ಸ್ ಇಟ್ಕೊಂಡು, ಶುಗರು ಇದೆ, BP ಇದೆ, ಇನ್ನೇನೋ ಇದೆ, ಬ್ರೇನ್ ಇದೆ, ಇನ್ನೇನೋ ಪಾರ್ಕಿನ್ಸನ್ ಇದೆ, ಏಕಪ್ಪ ಇಷ್ಟೆಲ್ಲ ಮಾಡ್ಕೊಂಡು ಬದುಕೋದು ಏಕೆ? ಬಿಡ್ಬಿಡ್ಲಿ. ಒಳ್ಳೆಯ ಶರೀರ ಇದ್ದರೆ ಇಲ್ಲಿ ಮುಂದಿನ ಜನ್ಮ, ಈ ಜನ್ಮ ಎಷ್ಟಿದೆಯೋ ಮುಂದಿನ ಜನ್ಮ ಅಷ್ಟು ಕ್ಲಿಯರಾಗಿ ಇಟ್ಕೊಳ್ತೀವಿ ನಾವು. ಏಕೆ? ಜೀವನಿಗೇನೋ ಮರಣ ಇಲ್ಲವೇ ಇಲ್ಲ. ಈ ಶರೀರ ಹೋದರೆ ಇನ್ನೊಂದು ಬರ್ತದೆ, ನಿಮಗೆ ಬ್ರಹ್ಮಜ್ಞಾನ ಆಗುವವರೆಗೆ ಇನ್ನೊಂದು ಬಂದೇ ಬಿಡುತ್ತದೆ. ಏಕೆ ಚಿಂತ? ಈ ಕಾಲದಲ್ಲಿ ಬಿಟ್ಟರು. ಈಗ ವಿದೇಶಿ ಬುದ್ಧಿನಿಂದ ಒಂದೇ ಜನ್ಮ, ಎಲ್ಲ ಈ ಜನ್ಮದಲ್ಲಿ. ಪೂರ್ವ ಕಾಲದಲ್ಲಿ ಸಿಗಲಿಲ್ಲ ಅಂದರೆ ಓಕೆ, ಈ ಜನ್ಮದಲ್ಲಿ ಇಷ್ಟೇ ಇದೆ, ಮುಂದಿನ ಜನ್ಮ ನೋಡೋಣ ಬಿಡೋ ಅನ್ನೋದು ಅಷ್ಟೇ. ಯಾರು ಯೋಚನೆ ಮಾಡ್ಕೊಂಡಿಲ್ಲ ಪೂರ್ವ ಕಾಲದಲ್ಲಿ. ನಾನು ನೋಡಿದ್ದೀನಿಲ್ಲ, ಹುಟ್ಟಿದ ಹಳ್ಳಿಯಲ್ಲಿ ಕೆಲವು ಪ್ರಯತ್ನ ಮಾಡ್ತಿದ್ದಾರೆ, ಆಗಲಿಲ್ಲ ಅಂದರೆ ಆಯಿತು. ಇರುವ ಪರಿಸ್ಥಿತಿಗಳಲ್ಲಿ ಹೌ ಬೆಸ್ಟ್ ಪೀಸ್ಫುಲ್ಲಿ ಯು ಕ್ಯಾನ್ ಲಿವ್ ವಿತ್ ಕಾನ್ಫಿಡೆನ್ಸ್, ಈರ್ಷ್ಯ ಇಲ್ಲದೆ, ಇನ್ನೊಬ್ಬರ ಜೊತೆಗೆ ಹೋಲಿಸಿಕೊಳ್ಳದೆ. ಊಟ ಸಿಗ್ತದೆ, ಮಿಕ್ಕ ಟೈಮ್ ಜಸ್ಟ್ ಎಂಜಾಯ್ ಡೂಯಿಂಗ್ ಯುವರ್ ವರ್ಕ್. ಹಾಲಿಡೇನೇ ಇರಲಿಲ್ಲ, ಆಲ್ 7 days ಕೆಲಸ ಮಾಡುತ್ತಿದ್ದರು ಅಗ್ರಿಕಲ್ಚರಿಸ್ಟ್ಗಳು. ಆಲ್ 7 days ಪೂರ್ತಿ. ಏಕೆ ಅಂದರೆ ಅವರು ಪ್ರತಿ ದಿವಸ ಕೆಲಸವನ್ನು ಒಂದು ಆನಂದವಾಗಿ ಲೀಲೆಯಾಗಿ ಕೆಲಸ ಮಾಡುವುದು. ಅವರಿಗೆ ರಜೆ ಏಕೆ? ಈ ಕಾಲದಲ್ಲಿ ರಜೆ ಇದ್ದರೆ ಬೇಜಾರು ಹೆಚ್ಚಾಗ್ತಾಯಿದೆ ಅಲ್ಲವೇ? ಸಂಡೇ ಕೊಡುವುದರಿಂದ ಜನರಿಗೆ ಸಂಡೇನಿಂದ ಲೀಸಿನೆಸ್ ಅಭ್ಯಾಸ ಆಗಿ ಮಂಡೇ ಒಂದು ಪೇನ್ಫುಲ್ ಮಂಡೇ ಆಗುತ್ತದೆ, ಗೊತ್ತಾ? ಸಂಡೇ ಇಲ್ಲ ಅಂದರೆ ಯಾರಿಗೂ ಪೇನ್ಫುಲ್ಲೇ ಇಲ್ಲ. ಡೈಲಿ ನಿಮ್ಮ ಕೆಲಸವನ್ನು, ಇವತ್ತಿನ ಕೆಲಸ ಇದೆ, ಯಾವಾಗ ಮುಗೀತದ ಬೇಗ ಮನೆಗೆ ಹೋಗ್ತೀನಿ. ಆ ಕಾಲದಲ್ಲಿ ಯಾರಿಗೂ ಇರಲಿಲ್ಲ. ಮನೆಯಲ್ಲಿದ್ದರೆ ಮನೆ ಕೆಲಸ ಮಾಡ್ಕೊಳ್ತಾರೆ, ಹೊರಗೆ ಹೋದರೆ ಹೊಲ ಗದ್ದಲಕ್ಕೆ, ಅದು ಮನೆ ಅಂದ್ಕೊಂಡೇ ಅಲ್ಲೇ ಇರ್ತಾರೆ.
ಅಲ್ಲಿ ನೋಡಿ ಅಲ್ಲಿ ಹಾಡು ಹಾಡ್ತಾರೆ, ಅದೇ ಕೆಲಸ ಮಾಡ್ತಾರೆ, ಅಲ್ಲೇ ಕೂತಿರ್ತಾರೆ, ಅದೇ ಎಂಜಾಯ್. ನನ್ನ ಮಧ್ಯಾಹ್ನ ಲಂಚ್ ಮಾಡ್ತಾರೆ. ಪಿಕ್ನಿಕ್ ಇಷ್ಟು ಹೋಗೋದಕ್ಕೆ ಇದೇ ಪಿಕ್ನಿಕ್ಕು, ಇನ್ನೇನು. ಇಡೀ ದಿವಸ ಎಲ್ಲ ಕೆಲಸ ಮಾಡ್ತಾರೆ, ಆನಂದವಾಗಿ ಮನೆಗೆ ಬರ್ತಾರೆ ಅಷ್ಟೇ. ಮತ್ತೇನೋ ಊಟ ಮಾಡಿ ಹಾಡು ಹಾಡಿಕೊಂಡು ಏನೋ ಡ್ಯಾನ್ಸ್ಗಳು ಮಾಡ್ತಾರೆ, ಮಾಡ್ಕೊಂಡು ಬಿಡ್ತಾರೆ. ಯು ಜಸ್ಟ್ ಎಂಜಾಯ್ ದ ಲೈಫ್ ಬಿಟ್ಟು ಎಲ್ಲ ಹೋಲಿಸುವುದು ಅವ್ರಿಗೆ ಅದಿದೆ ಇವರಿಗಿದೆ. ಈಗ ಈ ಈರ್ಷಕ್ಕೆ ಎಂಡಿಲ್ಲ. ಈರ್ಷಕ್ಕೆ ಒಂದು ಲಿಮಿಟ್ ಇದೆ. ನಾಗರಿಕತೆ ಅಂದರೆ ವೇದಾಂತ ಬೇಸ್ಡ್ ಕಲ್ಚರ್, ವೇದಾಂತ ಬೇಸ್ಡ್ ಸೊಸೈಟಿ. ತತ್ವಕ್ಕೆ ಆಧಾರವಾಗಿ ತತ್ವವನ್ನು ಆಶ್ರಯ ಮಾಡಿಕೊಂಡು ಒಂದು ಸಮಾಜ, ಒಂದು ಕುಟುಂಬ, ಮನುಷ್ಯ ಸಂಬಂಧಗಳು, ಕುಟುಂಬ ಸಂಬಂಧಗಳು, ಆಸ್ತಿ ವಸ್ತುಗಳು ಎಷ್ಟಿರಬೇಕು ಎಷ್ಟಿರಬಾರದು. ಆಸ್ತಿ ಅಂದರೆ ಪೂರ್ವಕಾಲದಲ್ಲಿ ಹೇಳುತ್ತಿದ್ದೆ, ಅದಕ್ಕೊಂದು ಲಿಮಿಟ್ ಇದೆಯಾ, ಸ್ವಲ್ಪ ತಗೋ ಸಾಕು, ಎಷ್ಟಿದ್ದರೆ ಏನು. ಇನ್ನೂ ಹೆಚ್ಚಂದರೆ ಆಯಿತು, ಹೆಚ್ಚಂದರೆ ಎಷ್ಟು ಬೇಕು ಹೇಳು, ಎಷ್ಟಿಂದರೆ ನಿಮಗೆ ಸಾಕಾಗ್ತದೆ. ಹಣ ಕೊಡ್ತೀವಿ, ಆಯಿತು ಇನ್ನೊಂದು ಕೊಡ್ತೀವಿ. ಲಕ್ಷ ಇದೆಯಾ ನಿಮಗೆ ತಿಂಗಳಿಗೆ ಸ್ಯಾಲರಿ? ಹೌದು. ಅಲ್ಲ, ಓಕೆ 2 ಲಕ್ಷ, 5 ಲಕ್ಷ, 10 ಎಷ್ಟು ಕೊಟ್ಟರೆ ನೀವು ಸಾಕನ್ನಿಸುತ್ತದೆ ಹೇಳು. ತಿಂಗಳಿಗೆ 10 ಲಕ್ಷ ಸಾಕಾ? ಅದಕ್ಕಿಂತ ಹೆಚ್ಚು ಚಾನ್ಸ್ ಹೆಚ್ಚು ಇದೆ. ನಿಮ್ಗೆ ಎಷ್ಟು ಬೇಕು? 15 ಲಕ್ಷ. ಹೌದು. ಇನ್ನೂ ಚಾನ್ಸ್ ಇದೆಯಾ? ಇನ್ನೂ ಇದೆ. 20 ಕೊಡಲ್ಲ? 20. ಮತ್ತೆ ಅದು ಸಾಕಾ? ಅಲ್ಲಲ್ಲ 25. 25. ನೋಡಿ ಎಷ್ಟು ಸಂಬಳ ಕೊಟ್ಟರೆ ನಿಮಗೆ ಸಾಕನ್ನಿಸುತ್ತದೆ. ಯಾರಾದರೂ ಇದ್ದಾರ ಪ್ರಪಂಚದಲ್ಲಿ? ಮಿನಿಮಮ್ ಸಂಬಳ ಹೇಳ್ತಾರೆ, ಮ್ಯಾಕ್ಸಿಮಮ್ ಸಂಬಳ ಎಷ್ಟು ಎಂದು ಯಾರಾದರೂ ಹೇಳ್ತಾರೆ? ಮಿನಿಮಮ್ ಸ್ಯಾಲ್ರಿ ಹೇಳ್ತಾರೆ, ಮ್ಯಾಕ್ಸಿಮಮ್ ಸ್ಯಾಲ್ರಿ ಹೇಳಲ್ಲ, ಯಾರು ಹೇಳಲ್ಲ. ಯಾಕೆ? ಬುದ್ಧಿ ಇಲ್ಲದವರು ಆಗುವುದರಿಂದ ಹೀಗೆ ಇರ್ತಾರೆ. ಬುದ್ಧಿ ಇಲ್ಲ ಅಂದರೆ ಬುದ್ಧಿ ಇಲ್ಲ ಅಂದರೆ ನನ್ನ ಉದ್ದೇಶ ಲೌಕಿಕ ಅರ್ಥದಲ್ಲಿ ಅಲ್ಲ, ವೇದಾಂತ ಅರ್ಥದಲ್ಲಿ ಹೇಳ್ತಾ ಇದ್ದೆ. ಬುದ್ಧಿ ಇಲ್ಲ ಅಂದರೆ ತನಗೆ ಏನು ಬೇಕು ಎಂದು ಯೋಚನೆ ಇಲ್ಲ ಎಂದರ್ಥ. ತನಗೆ ನಿಜವಾಗಿ ಏನು ಬೇಕೋ ಆ ತಿಳುವಳಿಕೆನೇ ಇಲ್ಲ, ದಟ್ ಅಂಡರ್ಸ್ಟ್ಯಾಂಡಿಂಗೇ ಇಲ್ಲ. ಏನು ಬೇಕೋ ನಿಜವಾಗಿ ಅದು ನಿಮ್ಮ ಕೈಯಲ್ಲಿದೆ. ಇಷ್ಟೆಲ್ಲ ಹೋರಾಡಬೇಕಾಗಿಲ್ಲ. ಯು ಲಿವ್ ಹೋಲ್ ಹಾರ್ಟೆಡ್ಲಿ. ಧರ್ಮ ಬುದ್ಧಿ ಸದ್ಗುಣಗಳು ಆಧ್ಯಾತ್ಮಿಕ ಗುಣಗಳು ಪಡ್ಕೋ. ಎಷ್ಟೆಷ್ಟು ಪಡ್ಕೊಳ್ತೀವೋ, ಇಂದ್ರಿಯ ನಿಗ್ರಹ, ಮನೋನಿಗ್ರಹ, ಅಂತರ್ಮುಖತ, ಅಷ್ಟಷ್ಟು ಯು ಆರ್ ಫ್ರೀ. ದಟ್ ಫ್ರೀಡಮ್ ಯಾರೂ ಕೊಡೋಕ್ಕಾಗಲ್ಲ, ನಿಮ್ಮ ಕೈಯಲ್ಲಿದೆ. ಯು ಆರ್ ಎ ಫ್ರೀ ಪರ್ಸನ್. ನೋಡಿ, ನಾನು ದೇಹಾಭಿಮಾನ ಬಿಡು, ನಿಮಗೆ ಮರಣ ಭಯ ತಾನೇ ಹೋಗುತ್ತದೆ. ಎಷ್ಟು ದಿವಸ ಇರುತ್ತಾನೆ, ಹೋಗೋ ಟೈಮ್ ಅಂದರೆ ಓಕೆ ಬಿಟ್ಟು ಬಿಡ್ತೀವಿ, ಏನಿದೆ ಹೋಗ್ತೀವಿ, ನಿಶ್ಚಿಂತವಾಗಿ ಹೋಗ್ತೀವಿ, ಆನಂದವಾಗಿ. ಇಲ್ಲಿಂದ ಇನ್ನೊಂದು ಊರಿಗೆ ಹೋದಾಗ ಬಿಟ್ಟು ಬಿಡ್ತಾರೆ. ಅದು ಬೇಕಪ್ಪ ಫ್ರೀಡಮ್, ಅದು ನಿಜವಾದ ಸ್ವಾತಂತ್ರ್ಯ. ಅದು ಬಿಟ್ಟು ಈ ಲೌಕಿಕ ವಸ್ತುಗಳು ಇಲ್ಲೇ ಹೋರಾಡುವುದು, ಇದನ್ನೇ ದೊಡ್ಡ ನಾಗರಿಕತೆ, ಇದನ್ನೇ ಪುಸ್ತಕಗಳು, ಇದನ್ನೇ ಎಲ್ಲರಿಗೂ ಹೇಳಿಬಿಟ್ಟು ಎಲ್ಲರನ್ನು ಮೂರ್ಖರು ಮಾಡಿಬಿಡ್ತಾ ಇದ್ದಾರೆ. ಅದಕ್ಕೋಸ್ಕರ ಮೂರ್ಖರನ್ನು ಗುರುಗಳಾಗಿ ಇಟ್ಕೊಂಡ್ರೆ ಕಾರ್ಲ್ ಮಾರ್ಕ್ಸ್ ಅಂತವ್ರನ್ನು ಮೂರ್ಖರೇ ಆಗಿಬಿಡ್ತೀವಿ. ಮೂರ್ಖರನ್ನು ಗುರುಗಳಾಗಿ ಇಟ್ಕೊಂಡ್ರೆ ನಾವು ಮೂರ್ಖರೇ ಆಗಿಬಿಡ್ತೀವಿ. ಸೊ ರಿಯಲ್ ಥಿಂಕಿಂಗ್ ಎಲ್ಲಿದೆ? ತನ್ನ ನಿಜವಾದ ಸಂಸಾರಕ್ಕೆ ಪರಿಹಾರ ತಾನೇ. ಆತ್ಮನೇ ನಿತ್ಯ ಶುದ್ಧ, ಸರ್ವ ಸಂಸಾರ ರಹಿತ. ತಾನು ಅನಾವಶ್ಯಕವಾಗಿ ದೇಹೇಂದ್ರಿಯಗಳಿಗೆ ಅಂಟುಕೊಂಡು ಕೂತಿದೆ. ಆ ದೃಷ್ಟಿ ತಪ್ಪಾಯ್ತು, ಅದು ಸರಿ ಮಾಡು. ಎಷ್ಟು ಮಾಡಿದ್ದರೆ ಅಷ್ಟು ಫ್ರೀಡಮ್. ಆ ಫ್ರೀಡಮ್ ಯಾವ ಹಣದಿಂದ ಬರಲ್ಲ, ಯಾವ ಅಧಿಕಾರದಿಂದ ಬರಲ್ಲ. ನೀವು ನೋಡಿ, ಮಂತ್ರಿಗಳ ಗತಿ ಏನಿದೆ ನೋಡಿ. ಅವರ ಹಣಗೋಸ್ಕರ ಎಷ್ಟು ಮಾಡಬೇಕು, ಎಷ್ಟು ಬ್ಲ್ಯಾಕ್ ಮನಿ ಇಟ್ಕೊಳ್ಳಬೇಕು, ಎಷ್ಟು ಮನೆಗೆ ಹೋಗಿ ಎಷ್ಟು ಹಣ ಕೊಡಬೇಕು, ಇಷ್ಟು ಹೋರಾಡಿ ಸುಳ್ಳು ಹೇಳಿ ಏನೋ ಮಾಡಿ ಎಷ್ಟು ಗುಂಡಗಳನ್ನು ಪೋಷಿಸಬೇಕು, ಎಷ್ಟು ಜನರನ್ನು ಸಾಯಿಸಬೇಕು, ಎಷ್ಟು ಪಾಪಗಳು ಮಾಡಿದ್ದರೆ ಒಂದು MLA ಆಗ್ತಾನೆ. ಅವ್ರು ನಿಂತಿದ್ದರೆ ಅವ್ರು MLA ಆಗ್ತಾನೋ ಇಲ್ಲವೋ ಗೊತ್ತಿಲ್ಲ. MLA ಆಗಿಬಿಟ್ಟರೆ ಅವರಿಗೆ ಸಂತೋಷ ಇರುತ್ತದೆ, ಆನಂದವಿರುತ್ತದೆ. ಮತ್ತೆ ನನಗೆ MLA ಆಗಿದ್ದೇ ಹೊರತು ನನಗೆ ಮಂತ್ರಿ ಪದವಿ ಸಿಗಲಿಲ್ಲ. ಆಯಿತು, ಮಂತ್ರಿ ಪದವಿ ಸಿಕ್ಕಿತು, ನನಗೆ ಇಷ್ಟವಾಗಿರುವ ಮಂತ್ರಿ ಪದ ಸಿಗಲಿಲ್ಲ ಅಲ್ಲ. ಮತ್ತು ಮಂತ್ರಿ ಪದವಿ ಸಿಕ್ಕಿತು, ಮತ್ತೇನಾಗ್ತದೆ, ನನ್ನನ್ನು ಡೆಪ್ಯೂಟಿ ಮುಖ್ಯಮಂತ್ರಿ ಮಾಡಿದ್ದಾರೆ, ನನ್ನ ಮುಖ್ಯಮಂತ್ರಿ ಮಾಡಲಿಲ್ಲ, ನಾನೇ ಮುಖ್ಯಮಂತ್ರಿ ಆಗಬೇಕಿತ್ತು ಅಲ್ಲವೇ? ಅದೊಂದು ಬೇಜಾರು. ಯಾವುದರಿಂದ ನಿಮಗೆ ತೃಪ್ತಿ ಆಗ್ತದೆ ಹೇಳಿ? ಅವರನ್ನು ನೋಡಿದ್ದರೆ ನನಗೆ ಯಾವಾಗಲೂ ಏರ್ಷ ಅನಿಸಲಿಲ್ಲ. ಅಯ್ಯೋ ಪಾಪ ಅನಿಸುತ್ತಾ ಮಂತ್ರಿಗಳನ್ನು ನೋಡಿದ್ದರೆ ನನಗೆ ಅಯ್ಯೋ ಪಾಪನೇ ಅನಿಸುತ್ತೆ ಹೊರತು ಯಾವಾಗಲೂ ನನಗೆ ಅಯ್ಯೋ ಅವರ ಹಾಗೆ ನಾನು ಇರಬೇಕು ನಮಗೆ ಎಂದಿಗೂ ಅನಿಸಲಿಲ್ಲ. ಎಷ್ಟೋ ಜನರು ಏನೋ ಮಾಡ್ಕೊಳ್ತಾರೆ. ಅದು ನೋಡಿದಾಗ ನನಗೆ ಅನಿಸುತ್ತಪ್ಪ, ಇವರಿಗೆ ಏನು ಬುದ್ಧಿಯಪ್ಪ, ಇವರು ನೋಡಿದ್ದರೆಲ್ಲ ದೊಡ್ಡವರು, ನಾನೇನೋ ಸಣ್ಣ ಮಗು. ನನಗೆ ಅನಿಸುತ್ತಿತ್ತು, ಏಕಪ್ಪ ಇಷ್ಟೆಲ್ಲ ಮಾಡ್ತಿದ್ದೆ, ಹೇಳಬೇಕು ಅನಿಸುತ್ತಿತ್ತು. ಮತ್ತೆ ಕಂಟ್ರೋಲ್ ಮಾಡ್ಕೊಂಡು, ನಾನು ಸಣ್ಣ ಮಗು, ಎಲ್ಲರೂ ನನ್ನ ನೋಡಿ ನಗುತ್ತಾರೆ ಎಂದು ನಾನು ಹಾಗೆ ಕಂಟ್ರೋಲ್ ಮಾಡೋದು.
ನೋಡಿದ್ರೆಲ್ಲ ದೊಡ್ಡ ದೊಡ್ಡವರು ಹೀಗೆ ಸಣ್ಣ ಪುಟ್ಟ ವಿಷಯಕ್ಕೆ ಜಗಳ ಮಾಡ್ತಾರೆ, ಸಣ್ಣ ಪುಟ್ಟ ವಿಷಯಕ್ಕೆ ಅಯ್ಯೋ ಅಯ್ಯೋ ಎಂದು ಹೇಳ್ತಾರೆ. ಅದರಲ್ಲಿ ಧರ್ಮ ಏನಿಲ್ಲ, ಇನ್ವಾಲ್ವ್ಡ್ ಧರ್ಮ ಇಲ್ಲ. ಧರ್ಮ ಇದ್ದರೆ ಓಕೆ, ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಧರ್ಮಕ್ಕೋಸ್ಕರ ಹೋರಾಡಿದ್ದರೆ ಒಳ್ಳೆಯದು. ಒಂದು ನೀತಿ, ಒಂದು ಭಕ್ತಿ, ಒಂದು ಸದ್ಗುಣ, ಆ ಸಮಾಜದಲ್ಲಿ ಒಂದು ಸದಾಚಾರ, ಅದಕ್ಕೋಸ್ಕರ ಹೋರಾಡಿ ಒಂದು ಅರ್ಥ ಇದೆ. ಜಗಳ ಮಾಡಿ, ಯುದ್ಧನೆ ಮಾಡಿ ಸಾಯಿಸಿಬಿಡಿ, ಪರವಾಗಿಲ್ಲ, ಒಪ್ಕೊಳ್ತೀನಿ. ನೀವೇ ಸತ್ತು ಹೋಗಿ ಅವರನ್ನಾದರೂ ಸಾಯಿಸಿ, ಒಂದು ಧರ್ಮಕ್ಕೋಸ್ಕರ ಮಾಡಿದರೆ ಮಾಡಲಿ. ಅವರು ಪ್ರಾಣ ಬಿಟ್ಟರೂ ಒಳ್ಳೆಯದೇ, ಇನ್ನೊಬ್ಬರನ್ನು ಸಾಯಿಸಿದ್ದರೂ ಒಳ್ಳೆಯದೇ. ಏಕೆ? ಒಂದು ಉನ್ನತ ಆದರ್ಶ, ಒಂದು ಉತ್ತಮ ಆದರ್ಶಕ್ಕೋಸ್ಕರ ಏನು ಮಾಡಿದ್ದರೂ ಒಳ್ಳೆಯದೇ, ಮಾಡು. ಹಾಗೆ ಮಾಡಲ್ಲ. ಸಣ್ಣ ಸ್ವಾರ್ಥಕ್ಕೋಸ್ಕರ, ಅಭಿಮಾನಕ್ಕೋಸ್ಕರ, ಸುಮ್ಮನೆ ಹೋಲಿಸಿಕೊಂಡು ಫ್ಯಾಷನ್ಗೋಸ್ಕರ ಅಂತೆ. ಅವರ ಹತ್ತಿರ ಇದ್ದಂತೆ ಅಯ್ಯೋ ನನಗಿಲ್ಲ, ಅವರ ಹತ್ತಿರ ಆ ಸೆಲ್ಫೋನ್ ಇದೆ, ನನ್ನ ಕೇಳ್ತಾರೆ, ಸ್ವಾಮೀಜಿ ಈ ಸೆಲ್ಫೋನ್ ಯಾವುದು ಎಂದು ಹೇಳ್ತಾರೆ. ಅದು ಗೊತ್ತಿಲ್ಲಪ್ಪ, ರೆಕಾರ್ಡಿಂಗ್ಗೋಸ್ಕರ ಅವ್ರು ಕೊಟ್ಟರು, ನಾನು ತಂದು ಕೊಟ್ಟೆ. ಇದು ಸ್ಯಾಮ್ಸಂಗ್, ನಾನು ನೋಡಿದೆ, ಅದು ಸ್ಯಾಮ್ಸಂಗ್ ಸ್ವಾಮೀಜಿ. ಸ್ಯಾಮ್ಸಂಗ್ ಅದು ಎಷ್ಟಿದೆ, ಎಷ್ಟು ತೊಗೊಂಡಿದ್ದೆ, ಅದು ನನಗೆ ಗೊತ್ತಿಲ್ಲ. ಆಗ ಅವರು ಎಲ್ಲಿದ್ದಾನೆ ಆ ಮ್ಯಾನೇಜರ್ ಅವ್ರಿಗೆ ಹೇಳ್ಕೊಡ್ತೀನಿ, ಅವ್ರು ತಂದು ಕೊಡ್ತಾನೆ. ನೀವು ಕೇಳೋವರನ್ನು ಕೇಳಬೇಕಂದ್ರೆ ಅದು ನಮಗೇನು ಗೊತ್ತಿಲ್ಲ. ವಸ್ತು ಉಪಯೋಗವಿದೆ, ಮುಗಿಸ್ತದೆ, ಅದೆಲ್ಲ ಏಕೆ? ಅವರು ಯಾರೇ ಹೋಗಲಿ ನಿಮ್ಮ ಫೋನ್ ತೊಗೊಂಡ್ಬಿಡ್ತಾರೆ. ಬಾ ಎಷ್ಟು ಚೆನ್ನಾಗಿದೆ, ಅಯ್ಯೋ ಈಗ ಅವ್ರು ಮಾಡ್ತಾರೆ, ನಾನು ಈ ತಂತ್ರ ಒಳ್ಳಬೇಕು. ಏಕಪ್ಪ ಇಷ್ಟೆಲ್ಲ ಆಸೆ? ಫೋನ್ ಇದೆ ಉಪಯೋಗಕ್ಕೋಸ್ಕರ, ಬಳಸ್ಕೊಂಬೋದು. ಅದೆಲ್ಲ ಏಕೆ? ಏನಿದ್ದರೆ ಏಕೆ? ಅದು ಯಾವ ಕಂಪನಿನೂ ನನಗೆ ಯಾವುದೂ ಗೊತ್ತಿಲ್ಲ. ಒಂದು 2 ಈಗ ನೋಡಿದ್ದೀರಲ್ಲ, 2 3 ಇವೆ. ಈ 2 3 ಅನಾವಶ್ಯಕ. ಅದು ಚಾರ್ಜ್ ಮಾಡೋದೇ ನನ್ನ ಕೆಲಸ ಇಲ್ಲ. ಚಾರ್ಜ್ ಮಾಡೋದು ಮತ್ತು ಅಪ್ಲೋಡ್ ಮಾಡೋದು ಮತ್ತು ಇದು ಮಾಡೋದು, ಇದೇ ನನ್ನ ಕೆಲಸ ಆಗ್ತಾಯಿದೆ. ಇದು ಬೇಡ ಎಂದು ನಾನು ಬಿಡಿಸ್ಕೊಳ್ಳಬೇಕಂತ ಕೂಡ ಏನೋ ಬರ್ತಾಯಿದೆ. ಅವ್ರಿಗೇನು ಇದೊಂದು ಸ್ವಲ್ಪ ತೊಂದರೆ ಕೊಡ್ತಾ ಇದ್ದೆ ಎಂದು ಟೆಲಿಫೋನ್ ಮಾಡ್ತೀನಿ. ಈ ತೊಂದರೆ ಕೊಡ್ತಾಯಿದ್ದೀನಿ, ಯಾವ ಫೋನು ಅಂತ ಹೇಳ್ತಾರೆ. ಯಾವ ಫೋನ್ ಅಂದರೆ ಹೆಸರು ಗೊತ್ತಿಲ್ಲಪ್ಪ, ಯಾವುದೇ ಒಂದು ಫೋನು. ನಾನು ಹೇಳ್ತೀನಿ, ಈಗ ಎಲ್ಲಿ ಬಳಸ್ತಾ ಇದ್ದೀನಿ ನೋಡಿ ಆ ಫೋನು ಅಂತ ಹೇಳಿದೆ. ಅವ್ರ ಹೆಸರೇ ನನಗೆ ಗೊತ್ತಿಲ್ಲ, ಅದೇನೋ ಕಂಪನಿ ಹೆಸರು ಇರುತ್ತದಂತೆ. ಏನು ಹೇಳ್ತಾರೆ? ಸ್ಯಾಮ್ಸಂಗು ಇಂಥದ್ದೇನೋ ಇರುತ್ತವೆ 2-3 ಕಂಪನಿಗಳು. ಅವೆಲ್ಲ ಉಪಯೋಗಕ್ಕೋಸ್ಕರನೇ ಹೊರತು ಅವುಗಳಿಂದ ಹೋಲಿಸುವುದು, ಏನೇನೋ ಆಗುವುದು, ಇಷ್ಟೆಲ್ಲ ಏಕೆ? ನಿಮ್ಮ ಅವಶ್ಯಕತೆಕ್ಕಿಂತ ಹೆಚ್ಚಿನ ಸ್ಕೂಟರ್ಗಳು, ಕಾರುಗಳು ಏಕೆ? ಅವಶ್ಯಕತೆಕ್ಕಿಂತ ಸೆಲ್ಫೋನ್ಗಳು ದೊಡ್ಡ ದೊಡ್ಡದು ಏಕೆ? ಒಬ್ಬ ಮೂರ್ಖ ಸ್ವಾಮಿ ಇದ್ದಾನೆ. ಸನ್ಯಾಸಿಗಳು ನೋ ಎಕ್ಸೆಪ್ಷನ್. ಸಂಸಾರಿಗಳಷ್ಟು ಸನ್ಯಾಸಿಗಳು ದೊಡ್ಡ ದೊಡ್ಡ ಸಂಸಾರಿಗಳೇ. ಎಲ್ಲ ಕಡೆ ಇದ್ದಾರೆ. ನಿಮಗಿಂತ ನಮಗೆ ಹೆಚ್ಚು ಏನೋ ಅವ್ರ ಮಧ್ಯೆನೇ ಇರ್ತೀವಲ್ಲ, ಅದರಿಂದ ನಮಗೆ ಗೊತ್ತು. ಈಗ ಹೋಗ್ತಾ ಇದ್ದೀನಿ ಋಷಿಕೇಶ್ಗೆ ನಾನು. ಹೋಗಿ ಅವರೆಲ್ಲ ನಮ್ಮ ಪೂರ್ವ ಹನುಮ ಎಲ್ಲ ಇರುವಾಗ ಹಿಂದಿನವರು ಎಲ್ಲ ನೋಡಿ ಬರ್ತೀನಿ ಅವರನ್ನು. ಅವನು ಹೇಳ್ತಾನೆ, ಅವ್ರು ದೊಡ್ಡ ಆಶ್ರಮ ಕಟ್ಕೊಂಡ, ಎಲ್ಲ ಕರಪ್ಟ್ ಮನಿ ಎಲ್ಲ ಅವರಿಂದ ಇವರಿಂದ ತೊಗೊಂಡು ದೊಡ್ಡದು ಮಾಡಿಬಿಟ್ಟ, 100s of crores. ಈಗೇನು ಮಾಡ್ತಾನೆ, ನಾನು ಮುಂದಿನ ಸಲ ಹೆಲಿಕಾಪ್ಟರ್ ಮೇಲೆ ಬರ್ತೀನಿ ಅಂತ. ಹುಚ್ಚು ನೋಡಿ ಅವನು. ಅಲ್ಲ, ಏನು ಅರ್ಥ ಇದೆಯಾ? ಅವ್ರು ಕಾಷಾಯ ಹಾಕ್ಕೊಂಡ, ನಾಚಿಕೆ ಇಲ್ಲ. ನಾಚಿಕೆ ಇಲ್ಲದವರೇ ಹಾಕ್ಕೊಳ್ತಾರೆ, ಕಾಷಾಯ ಇಲ್ಲದರೆ ಯಾವ ಬುದ್ಧಿವಂತ ಹಾಕ್ಕೊಳ್ಳಲ್ಲ. ಬರೀ ಏನು ಅರ್ಥ ಇದೆಯಾ ಇದೆಲ್ಲ? ಬರೀ ಏನಿದೆ ಈ ಬಟ್ಟೆಯಲ್ಲಿ? ಬಟ್ಟೆ ಯಾರಾದರೂ ಹಾಕ್ಕೊಳ್ತಾರೆ, ಏನು ಅರ್ಥ ಇದೆಯಾ? ನಿಮ್ಮ ಈ ತಿಳುವಳಿಕೆ, ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಎಲ್ಲಿದೆ ಅದೇ ಹೊರತು ಈಗ ಇಟ್ಕೊಂಡು ಏಕೆ? ಇದೇನು ದೊಡ್ಡ ಪೊಸಿಷನಾ? ಇದರಲ್ಲಿ ಏನಾದರೂ ಬರ್ತದೆ? ಇದಕ್ಕೆ ಏನೂ ಪೊಸಿಷನೂ ಇಲ್ಲ, ಇದಕ್ಕೇನು ಅರ್ಥವೂ ಇಲ್ಲ. ಜನರಿಗೆ ಸುಮ್ಮನೆ ಗೊತ್ತಾಗ್ತದೆ ಇವರು ಏನೋ ಉದ್ಯೋಗಿ ಅಲ್ಲ, ಲೌಕಿಕ ಏನೋ ಸಂಪಾದನೆ ಅದರಲ್ಲಿಲ್ಲ, ಏನೋ ಒಂದು ಆಧ್ಯಾತ್ಮಿಕ ಜೀವನದಲ್ಲಿದ್ದಾರೇನೋ, ಸುಮ್ಮನೆ ಒಂದು ಐಡೆಂಟಿಫಿಕೇಷನ್ ಬಿಟ್ಟು ಏನು ಅದೊಂದು ಸ್ಟೇಟಸ್ ಅಲ್ಲ, ಎಕನಾಮಿಕ್ ಸ್ಟೇಟಸ್ ಅಲ್ಲ, ಸೋಷಲ್ ಸ್ಟೇಟಸ್ ಅಲ್ಲ, ಯಾವ ತರಹ ಸ್ಟೇಟಸ್ಸೇ ಅಲ್ಲ ಅದು ಸುಮ್ಮನೆ ಜಸ್ಟ್ ಐಡೆಂಟಿಫಿಕೇಷನ್ ಅಷ್ಟೇ. ಹೆಲಿಕಾಪ್ಟರ್ ಮೇಲೆ ಬರ್ತೀನಿ ಅಂತ ಹೇಳ್ತೀನಿ. ಏನು ಹೇಳಬೇಕು? ಇವನ್ ನನಗೆ ಸೆಲ್ಫೋನ್ ನೋಡಿಕೊಂಡು ಹೇಗೆ ಮಾಡ್ತಾ ಇರ್ತಾರೋ ಆ ಹೆಲಿಕಾಪ್ಟರ್ ಮೇಲೆ ಅವರ ಮೋಹ. ಇದು ಬುದ್ಧಿ ಜನರಿಗೆ. ಏಕೆಂದರೆ ಹೊರನೋಟ ಇಟ್ಟುಕೊಂಡವರು, ಬಹಿರ್ಮುಖ ಇಟ್ಟುಕೊಂಡವರಿಗೆ ಇದೇ ಇರುತ್ತದೆ ಸಮಸ್ಯೆ. ನೀವು ಎಷ್ಟೆಷ್ಟು ಮನಸ್ಸು ಬಹಿರ್ಮುಖವಾಗ್ತದೋ ಅಷ್ಟಷ್ಟು ನಿಮ್ಮ ದೇಹ ಬುದ್ಧಿ, ಇಂದ್ರಿಯ ಬುದ್ಧಿ, ಮನಸ್ಸು ಬುದ್ಧಿ ಗಟ್ಟಿಯಾಗಿರುತ್ತದೆ. ಎಷ್ಟೆಷ್ಟು ದೇಹ ಬುದ್ಧಿ ಗಟ್ಟಿ ಇರುತ್ತೋ ಅಷ್ಟಷ್ಟು ಭಯ ಹೆಚ್ಚಾಗ್ತದೆ. ನಿಮ್ಮ ಜೀವನಕ್ಕೆ ನಿರ್ಭಯವಾಗಲ್ಲ. ದೇಹಾಭಿಮಾನ ಎಷ್ಟು ಕಮ್ಮಿ ಆಗ್ತದೋ ಅಷ್ಟೇ ನಿರ್ಭಯ. ಎಷ್ಟೆಷ್ಟು ಸಮಾಧಾನವಾಗ್ತದೋ ಜೀವನದಲ್ಲಿ ಯಾವುದೂ ಬೇಕಾಗಿಲ್ಲ, ಏನಿದ್ದರೂ ಚೆನ್ನಾಗಿರುತ್ತೆ. ಹೃದಯವು ತುಂಬಿದ್ದರೆ ಎಷ್ಟು ದಿವಸ ಬದುಕುತ್ತೇವೆ, ಯಾವಾಗ ಹೋಗ್ತೀವಿ ಚಿಂತನೆ ಇಲ್ಲ. ಇರು ಅಂದರೆ ಇರ್ತೀವಿ, ಹೋಗು ಅಂದರೆ ಹೋಗ್ತೀವಿ, ಏನಿದೆ ಇದು? ಇರು ಅಂದರೆ ಆಯ್ತು ಇರ್ತೀವಿ, ಹೋಗು ಅಂದರೆ ಹೋಗ್ತೀನಿ, ಎರಡೂ ಏನು ಚಿಂತೆ ಇಲ್ಲ. ಏಕೆ ಅಂದರೆ ಜೀವನದಲ್ಲಿ ಹೊರಗಿನ ವಸ್ತುಗಳಿಂದ ಸಾಧಿಸ್ತಕ್ಕದ್ದೇನಿಲ್ಲ.
ಹೊರಗಿನ ವಸ್ತುಗಳೇ ಏಕೆ ದೊಡ್ಡದನಿಸುತ್ತಾ ಇದೆ? ಹೊರಗಿನ ವಸ್ತುಗಳಲ್ಲಿ ಏನಿದೆ? ಏನೂ ಇಲ್ಲ. ಸಮಾನತ ಅಂದರೆ ಅಲ್ಲಿ ಇದೆ. ಎಲ್ಲರೂ ಆತ್ಮತತ್ವವೇ, ಅದು ತಿಳ್ಕೊ. ಎಲ್ಲರಿಗೂ ಮೋಕ್ಷ ಪುರುಷಾರ್ಥವೇ ಬೇಕು. ಎಲ್ಲರೂ ಪರಮಾತ್ಮ ತತ್ವ ತನ್ನ ನಿಜ ಸ್ವರೂಪ ತಿಳ್ಕೊಳ್ಳುವುದಕ್ಕೆ ಪ್ರಯತ್ನ ನಡೆಯಲಿ. ಅಲ್ಲಿ ಇದೆ ಅವಕಾಶ, ಎಲ್ಲರಿಗೂ ಇದೆ. ಈಕ್ವಾಲಿಟಿ ಹೇಳ್ತಾರೆ, ಎಲ್ಲರಿಗೂ ಅವಕಾಶ ಕೊಟ್ಟಿದ್ದೇವೆ. ಎಲ್ಲರೂ ವೇದಾಂತ ಚಿಂತನ ಸಾಧನ ಆಧ್ಯಾತ್ಮಿಕ ಸಾಧನಗಳು ಮಾಡಿಕೊಂಡು ಅಭಿಮಾನ ಅಹಂಕಾರಗಳು ಬಿಡಿ, ಇಂದ್ರಿಯ ನಿಗ್ರಹ ಮನೋನಿಗ್ರಹ ಪಡ್ಕೊಂಡು ಎಲ್ಲರೂ ತಮ್ಮ ಆತ್ಮಸ್ವರೂಪವನ್ನು ಪಡ್ಕೊಂಡು ಎಲ್ಲರೂ ಸಂಸಾರ ದುಃಖದಿಂದ ಬಿಡುಗಡೆ ಆಗಲಿ, ಎಲ್ಲರಿಗೂ ಪರಿಪೂರ್ಣ ಆನಂದ ಬರಲಿ. ಇಲ್ಲಿ ಎಲ್ಲರಿಗೂ ಅವಕಾಶವಿದೆ. ಈ ಈಕ್ವಾಲಿಟಿ ನಮಗೆ ಬೇಡ. ಇದು ಈಕ್ವಾಲಿಟಿ ಇದೆ ಅಲ್ಲ, ಸಮಾನತ, ಎಲ್ಲರಿಗೂ ಇದೆ ಅವಕಾಶ ಪಡ್ಕೊ. ಇದು ಬೇಡ. ಏಕೆ? ಯೋಗ್ಯತೆ ಇಲ್ಲ, ಇನ್ನೂ ಸಣ್ಣ ಮಕ್ಕಳಾಗೇ ಇದ್ದಾರೆ. ಅದರಿಂದ ಜೀವನು ಸ್ಮಾಲ್ ಎಂಬ ಬುದ್ಧಿ ಬಿಡಿ. ನೋ ಕಂಪ್ಯಾರಿಸನ್. ಈಚ್ ಒನ್ ಈಸ್ ಯುನೀಕ್ ಬೈ ಹಿಮ್ಸೆಲ್ಫ್. ಹೋಲಿಸನೇ ಬೇಕಾಗಿಲ್ಲ. ಈಚ್ ಒನ್ ಈಸ್ ಯುನೀಕ್. ಪ್ರತಿಯೊಬ್ಬ ವ್ಯಕ್ತಿ ಒಂದು ಅಸಮಾನ ಅದ್ವಿತೀಯ ವ್ಯಕ್ತಿ. ನೀವು ನಿಮ್ಮದೇ ಅಷ್ಟೇ, ಇನ್ನೊಂದೇನು ಹೋಲಿಸಬೇಕಾಗೇ ಇಲ್ಲ. ಯಾರು ಹೇಗಿದ್ದರೂ ಚೆನ್ನಾಗೇ ಇದೆ ಅಲ್ಲವೇ? ಭಗವಂತ ರಾಮ ಅವತಾರ, ಕೃಷ್ಣ ಅವತಾರ, ಬಗೆ ಬಗೆ ಅವತಾರ ಇದೆ. ಏನು ಮತ್ಸ್ಯ ಅವತಾರ ಇದೆ, ಇನ್ನೂ ಬೇಕಾದರೆ ಕೋತಿ ಅವತಾರನೂ ಬರ್ಬೋದು. ಕೋತಿ ಏನಾದರೂ ಬೇಜಾರು ಮಾಡ್ಕೊಳ್ತದೆ, ಅಯ್ಯೋ ನಾನು ಕೋತಿ ಆಗಿದ್ದೆ, ನನ್ನನ್ನು ನೋಡಿ ಎಲ್ಲರೂ ನಗುತ್ತಾರೆ ಎಂದು ಕೋತಿ ಬೇಜಾರು ಮಾಡ್ಕೊಳ್ತದೆ? ಕೋತಿ ನೋಡಿದರೆ ನಿಮ್ಗೆ ಏನು ಅನಿಸುತ್ತದೆ? ಎಲ್ಲರೂ ನೋಡಲಿಕ್ಕೆ ಹೋಗ್ತಾರೆ. ಏನೋ ವಿಚಿತ್ರವಾಗಿದೆ, ಮುಖ ನೋಡು ಹೇಗಿದೆ, ಅವ್ರು ಏನು ಮಾಡ್ತದೆ ಕೆಲಸ ನೋಡಿದ್ದೀರಾ ಕೋತಿ ಕೆಲಸ? ಪಕ್ಕಕ್ಕೆ ಏನೋ ವಸ್ತು ಬಿದ್ದದನ್ನು ಕಿತ್ತುತ್ತದೆ, ಸುಮ್ಮನೆ ಕೂತ್ಕೊಂಡು. ಅಲ್ಲಿ ಒಂದು ನಾಯಿ ಇತ್ತು, ಅದು ಹೋಗಿ ಆ ನಾಯಿಯನ್ನು ಏನು ಬಾಲ ಕಿತ್ತುತ್ತದೆ. ಅದು ಬೌ ಎಂದು ಬರುತ್ತದೆ, ಕೋತಿ ಓಡಿ ಹೋಗ್ತದೆ, ಮತ್ತೆ ಬಂದು ಮತ್ತೆ ಕಿತ್ತುತ್ತದೆ. ಏಕಪ್ಪ ಅಂದರೆ ಇದ್ರ ಕೆಲಸನೇ ಇದು, ಸುಮ್ಮನೆ ಕೀಪ್ ಆನ್ ಮಿಸ್ಚೀಫ್ ಡೂಯಿಂಗ್ ಮಾಡ್ತಾನೆ ಇರುತ್ತೆ. ಕೋತಿ ಮುಖ ನೋಡಿದ್ದರೆ ಜನ ಕೋತಿ ಏನು ಬೇಜಾರು ಮಾಡಿಕೊಳ್ಳಲ್ಲ, ತಾನು ಹೇಗಿದ್ದೇನೆ ಅಷ್ಟೇ. ಆದ್ದರಿಂದ ನೀವು ಎಲ್ಲಿದ್ದೀರೋ, ನಮ್ಮೊಬ್ಬ ಗುರುಗಳು ಹೇಳುತ್ತಿದ್ದರು, ಆ ಬೃಂದಾವನದಲ್ಲಿ ಗುರುಗಳು, ಆಪ್ ಕಹೀ ಭಿ ಹೋ, ಕೈಸಾ ಭಿ ಹೋ, जिस किसी अवस्था में भी हो, आप उसी रूप में, उसी समय में, उसी ಸ್ಥಿತಿ में ಬ್ರಹ್ಮ है ಹೀಗೆ ಹೇಳುತ್ತಿದ್ದರು. ನೀವು ಯಾವ ಸ್ಥಿತಿಯಲ್ಲಿದ್ದೀರೋ, ಹೇಗಿದ್ದೀರೋ, ನಿಮ್ಮಲ್ಲಿ ಏನು ಬದಲಾವಣೆ ಆಗಬೇಕಾಗಿಲ್ಲ, ಏನು ಹೊಸದು ಸಾಧಿಸಬೇಕಾಗಿಲ್ಲ. ನೀವು ಎಲ್ಲಿದ್ದೀರೋ, ಹೇಗಿದ್ದೀರೋ, ಯಾವ ತರಹ ಇದ್ದೀರೋ ಆ ತರಹ ಅಲ್ಲಿಯೂ ಹಾಗೆ ನೀವು ಬ್ರಹ್ಮ ಅಷ್ಟೇ. ನಿಮಗೆ ಏನು ಆಗಬೇಕಲ್ಲ, ಆಲ್ರೆಡಿ ಯು ಆರ್ ಬ್ರಹ್ಮನ್. ಇನ್ನೇನು ಬೇಕಪ್ಪ? ಇದಕ್ಕಿಂತ ಹೆಚ್ಚು ಯಾರು ಹೇಳ್ತಾರೆ? ಇದಕ್ಕಿಂತ ಹೆಚ್ಚು ಏನಿದೆ? ನಿಮಗೆ ಏನು ಸ್ವಲ್ಪ ಹಣ ಇದೆ, ಸ್ವಲ್ಪ ಇಲ್ಲ, ಆಯಿತು, ಹಾಗೆ ಬ್ರಹ್ಮ. ನಿಮಗೆ ಅದು ನೆಂಟರಿದ್ದಾರೆ, ಯಾರೋ ಇದ್ದಾರೆ, ಕೆಲವರು ಸತ್ತು ಹೋದರು, ಕೆಲವರು ಬದುಕಿದ್ದಾರೆ, ಕೆಲವರಿಗೆ ಆಸ್ತಿ ಇದೆ, ಕೆಲವರಿಗೆ ಹೇಗಿದ್ದರೂ ಅದೇ ಸ್ವರೂಪ ಬ್ರಹ್ಮ. ಇದು ಸುಮ್ಮನೆ ಒಂದು ನಾಟಕ, ಲೀಲಾ ರೂಪ ಅಷ್ಟೇ. ಲೀಲೆಯಲ್ಲಿ, ನಾಟಕದಲ್ಲಿ ಯಾವ ಪಾತ್ರ ಧರಿಸಿದ್ದರೆ ಒಳ್ಳೆಯದಪ್ಪ? ಪಾತ್ರ ಯಾವುದಾದರೆ ಏನು? ಸುಮ್ಮನೆ ನಾಟಕ. ಇದೆಲ್ಲ ನಾಟಕ. ನೀವು ಆ ರೂಪ, ಇವರು ಈ ರೂಪ, ಇವರು ಈ ರೂಪ, ನಾನು ಈ ರೂಪ. ಇದು ನನಗೆ ಈ ಪಾತ್ರ, ಯಾವ ಪಾತ್ರ ಶ್ರೇಷ್ಠ ಅಲ್ಲ, ಯಾವುದು ಹೆಚ್ಚಿಲ್ಲ, ಯಾವುದು ಕಡಿಮೆ ಇಲ್ಲ, ಸುಮ್ಮನೆ ನಾಟಕ. ಸುಮ್ಮನೆ ನಾಟಕದಲ್ಲಿ ಯಾವ ಪಾತ್ರದಲ್ಲಿ ಏನು ದೊಡ್ಡತನಪ್ಪ? ಅದೊಂದು ನಾಟಕ, ಇದೊಂದು ನಾಟಕ, ಅದೊಂದು ಪಾತ್ರ, ಇದೊಂದು ಪಾತ್ರ ಅಲ್ಲವೇ? ಯಾರು ಮೇಲೆ ಕೂತಿದ್ದರೇನೋ, ಯಾರು ಕೆಳಗೆ ಕೂತಿದ್ದರೇನೋ, ಅದೆಲ್ಲೋ ಮೇಲೆ ಕೆಳಗೆ, ಅದೆಲ್ಲೋ ದೊಡ್ಡ ಇಶ್ಯೂ ಮಾಡಿಬಿಡ್ತಾರೆ. ಎಲ್ಲಿ ಕೂತಿದ್ದರೇನು? ಎಲ್ಲ ಒಂದು ಕಡೆ ಕೂತಿರ್ತೀವಿ ಅಲ್ಲವೇ? ಕೂತಿರುವ ಕಂಫರ್ಟೇಬಲ್ ಕೂತಿರೋದು ಬೇಕಷ್ಟೇ. ಕಾಲಕ್ಕೆ ನೋವಾಗದಂತೆ ಇದ್ದರೆ ಸಾಕು. ಎಲ್ಲಿದ್ದರೇನು? ಕಾಲಕ್ಕೆ ನೋವಾಗದಿದ್ದರೆ ಕೂತಿದ್ದರೆ ಸಾಕು. ಎಲ್ಲಿದ್ದರೇನು? ಅಂದರೆ ಜನರು ಈ ಹೋಲಿಸಿಕೊಳ್ಳುವುದು, ಅದು ಹೊರಗಿನ ದೃಷ್ಟಿ. ಈ ದೃಷ್ಟಿಯೇ ದುಃಖ ಆಗ್ತದೆ. ಆದ್ದರಿಂದ ನೀವು ಏನೇ ಮಾಡ್ತಾಯಿರಿ, ನೀವೊಂದು ಲೀಲಾರೂಪ, ಒಂದು ಅವತಾರ. ನೀವು ಅವತರಿಸಿ, ನೀವು ಯಾವ ರೂಪದಲ್ಲಿದ್ದೀರೋ ಅದೇ ರೂಪ. ಯಾವ ಪರಿಸ್ಥಿತಿ, ಯಾವ ಕುಟುಂಬ, ಯಾವ ಸಮಾಜ, ಯಾವ ಸ್ಥಿತಿ, ನಿಮಗೆ ಎಷ್ಟು ತಿಳುವಳಿಕೆ ಇದೆಯೋ, ಎಷ್ಟು ಸಂಪಾದನೆ ಇದೆಯೋ, ಹಿಂದೆ ಏನೇನು ಮಾಡಿದ್ದೀರೋ, ಒಳ್ಳೆಯದು ಕೆಟ್ಟದು, ಅದೆಲ್ಲ ಸುಮ್ಮನೆ ಲೀಲಾ ಮಾತ್ರ. ಯಾವುದು ನೀನು ನಿಜವಾಗಿ ಮಾಡಿದ್ದಲ್ಲ. ಇದೆಲ್ಲವೂ ಜಗತ್ತೆಲ್ಲ ಒಂದು ಕನಸು ಎಂದು ಹೇಳಿದ್ದಾಗ, ನೀವು ಇಷ್ಟು ದಿವಸ ಯಾವುದು ಒಳ್ಳೆಯದು ಮಾಡಿದ್ದೀರೋ, ಕೆಟ್ಟದ್ದು ಮಾಡಿದ್ದೀರೋ, ಏನು ವ್ಯತ್ಯಾಸ? ಅದು ಒಂದು ಕನಸೇ, ಸುಮ್ಮನೆ ನಾಟಕ, ಲೀಲಾ ಮಾತ್ರ ಅಷ್ಟೇ. ಲೀಲೆ, ಕನ್ನಡದಲ್ಲಿ ಲೀಲೆ ಹೇಳ್ತಾರಲ್ಲ, ಸುಮ್ಮನೆ ಲೀಲೆ ಅಷ್ಟೇ. ಯು ಆರ್ ಜಸ್ಟ್ ಲಿವಿಂಗ್. ದಿಸ್ ಇಸ್ ಅನದರ್ ಲೀಲೆ. ಯು ಜಸ್ಟ್ ಲಿವ್ ಆಸ್ ಲಾಂಗ್ ಆಸ್ ಯು ಕ್ಯಾನ್ ಲಿವ್. ಯಾವುದು ಜಡ್ಜ್ಮೆಂಟಲ್ಲಿ ಬೇಡ. ಅದು ಹಾಗಿರಬೇಕು, ಹೀಗಿರಬೇಕು. ಏಕೆಂದರೆ ಅಳತೆನೇ ಇಲ್ಲ, ಜಡ್ಜ್ಮೆಂಟ್ ಏಕೆ? ಅಳತೆ ಇದ್ದರೆ ಜಡ್ಜ್ಮೆಂಟೇ. ಅಳತೆ ಇದ್ದರೆ ಇಟ್ಕೊಂಡು ಹೀಗಿರಬೇಕು, ಹಾಗಿರಬೇಕು. ನೀವು ಹೇಗಿದ್ದರೆ ಹಾಗೆ ಬ್ರಹ್ಮ. ಏಕೆ? ಯಾರು ಹೇಗಿರಬೇಕು ಅಂಥದ್ದೇನಾದರೂ ನಿಯಮ ಇದೆ? ನೀವು ಹೀಗಿದ್ದರೆ ಬ್ರಹ್ಮ ಆಗ್ತೀವಿ ಅಲ್ಲವೇ? ನೀವು ಕುರ್ಚಿ ಮೇಲೆ ಕೂತಿದ್ದರೆ ಬ್ರಹ್ಮ ಆಗ್ತೀರಿ, ಕೆಳಗೆ ಕೂತಿದ್ದರೆ ನೀವು ಬ್ರಹ್ಮ ಅಲ್ಲ ಹೇಳ್ತಾರಾ?
ನೀವು ಪ್ಯಾಂಟ್ ಶರ್ಟ್ ಹಾಕ್ಕೊಂಡ್ರೆ ಬ್ರಹ್ಮ ಆಗ್ತೀರಿ, ಪಂಚ ಉಟ್ಕೊಂಡ್ರೆ ಬ್ರಹ್ಮ ಆಗಲ್ಲ. ಎಲ್ಲಾದ್ರೂ ನಿಯಮ ಇದೆಯಾ? ನಾಟಕ ಅಂದರೆ ಏನು? ಯಾರು ಹೇಗಿದ್ದರೂ ಅದೇ ನಾಟಕ, ಯಾರು ಹೇಗಿದ್ದರೂ ಅದೇ ನಾಟಕ. ಅದರಿಂದ ಸುಮ್ಮನೆ ಒಂದು ತಾನು ಇರುವ ಸ್ಥಿತಿ ಇರುವಿಕೆಯನ್ನು ಬಿಟ್ಟು ಇನ್ನೇನೋ ಬೇಕು ಎಂದು ಯು ವಾಂಟ್ ಟು ಬಿಕಮ್ ಸಮಥಿಂಗ್. ಆ ಬಿಕಮಿಂಗ್ ಈಸ್ ಅ ರಿಯಲ್ ಹೆಡ್ಡೇಕ್. ದೆರ್ ಈಸ್ ನಥಿಂಗ್ ಟು ಬಿಕಮ್, ದೆರ್ ಈಸ್ ಓನ್ಲಿ ಈಸ್. ಎವ್ರಿಥಿಂಗ್ ಆಲ್ರೆಡಿ ಈಸ್. ಸೊ ಯು ಡೋಂಟ್ ನೀಡ್ ಟು ಬಿಕಮ್ ಎನಿಥಿಂಗ್. ನಿಜವಾಗಿ ಏನು ನಾನು ಆಗುತ್ತೇನೆ, ಏನಾಗ್ತೀಯಪ್ಪ, ಏನು ಆಗಿದ್ದರೂ ಮತ್ತೆ ಆಗಬೇಕನ್ನಿಸುತ್ತದೆ. ಇಫ್ ಯು ಬಿಕಮ್ ಸಮಥಿಂಗ್ ಯು ವೋಂಟ್ ಬಿ ಹ್ಯಾಪಿ ವಿತ್ ಇಟ್. ನೀವು ಏನೂ ಆಗಿದ್ದರೆ ಅದರಿಂದ ನಿಮಗೇನು ತೃಪ್ತಿ ಸಮಾಧಾನ ಆಗಲ್ಲ, ಮತ್ತೆ ಇನ್ನೇನು ಆಗಬೇಕು. ಅದು ಆಗಿಬಿಟ್ಟರೆ ಇನ್ನೇನು ಆಗಬೇಕು. ಈ ಆಗುತ್ತಾ ಇದ್ದರೆ ಆಗುವುದಿರುತ್ತದೆ. ಯಾವುದು ಹೇಗಿದ್ದರೂ ಇರಲಿ, ಜಸ್ಟ್ ಆಲ್. ಇರುವುದರಲ್ಲೇ ಎಲ್ಲ ಪೂರ್ಣವಾಯಿತು. ಹೇಗಿದ್ದರೂ ಇದೆ, ಇರುವಿಕೆನೇ ಪೂರ್ಣತಾ. ಅದರಲ್ಲಿ ಎವ್ರಿಥಿಂಗ್ ಇದೆ. ಎವ್ರಿಥಿಂಗ್ ಈಸ್ ಇನ್ಕ್ಲೂಡೆಡ್ ಇನ್ ಇಟ್, ನಥಿಂಗ್ ಈಸ್ ಮಿಸ್ಸಿಂಗ್ ಇನ್ ಇಟ್. ಅದರಲ್ಲಿ ಯಾವುದೂ ಕೊರತೆ ಇಲ್ಲ. ಜಸ್ಟ್ ಬಿ. ತಾನಿದ್ದಾನೆ ಇದು ಅಷ್ಟೇ. ಅದರಿಂದ ಕಲ್ಚರ್, ಸಾಮಾಜಿಕ ಸಂಸ್ಕೃತಿ, ಕುಟುಂಬ ಸಂಸ್ಕೃತಿ ಬೇಸಿಕ್ ಇದಕ್ಕೋಸ್ಕರನೇ ತಯಾರು ಮಾಡಿದ್ದಾರೆ. ಇಲ್ಲದಿದ್ದರೆ ಕುಟುಂಬಕ್ಕೆ ಈ ಕಾಲದಲ್ಲಿ ನೋಡಿ, ಯಾವಾಗ ಪರಮಪುರುಷಾರ್ಥ ಮೋಕ್ಷಕ್ಕೋಸ್ಕರ ಮನಸ್ಸಿನಲ್ಲಿ ಇರುವ ಆ ಆಧ್ಯಾತ್ಮಿಕ ಗುಣಗಳು, ಧರ್ಮ ಬುದ್ಧಿ, ಈ ಸದ್ಗುಣಗಳು, ಪರೋಪಕಾರ, ನಿಸ್ವಾರ್ಥತ, ಇವುಗಳೇ ಗುರಿ ಅಲ್ಲ ಅಂದರೆ ಕುಟುಂಬ ಸಂಬಂಧಗಳಿಗೆ ಅರ್ಥವಿಲ್ಲ. ಈಚ್ ಕುಟುಂಬ ಸದಸ್ಯ ಅವನಿಗಿವರು ಶತ್ರುಗಳಾಗೇ ತೋರ್ತಾರೆ ಅಲ್ಲವೇ? ಇಲ್ಲದಿದ್ದರೆ ನಾನು ಅವ್ರಿಗೋಸ್ಕರ ನಾನೇಕೆ ಮಾಡಬೇಕು, ಅವರು ನನಗೆ ತೊಂದರೆ ಕೊಟ್ಟರು, ಅವ್ರಿಗೇಕೆ ಮಾಡಬೇಕು, ಇವ್ರಿಗೇಕೆ ಮಾಡಬೇಕು, ಈಗ ಜಗಳನೇ ಆರುತ್ತದೆ. ಇನ್ನೊಬ್ಬರಿಗೋಸ್ಕರ ಮಾಡುವುದು ನಿನಗೋಸ್ಕರಪ್ಪ. ನಿನ್ನ ಮನಸ್ಸಿನಲ್ಲಿ ನಿಸ್ವಾರ್ಥತೆ ಬರುತ್ತದೆ, ನಾನು ನನ್ನದು ಆಗ್ರಹ ಬಿಡುತ್ತದೆ, ಅಭಿಮಾನ ಬಿಡುತ್ತದೆ. ಇನ್ನೊಬ್ಬರಿಗೆ ಸೇವೆ ಮಾಡುವುದು ಅವಕಾಶ ಸಿಕ್ಕಿతే ಮಾಡು, ಅದೇ ಒಳ್ಳೆಯದು ಅವಕಾಶ ಸಿಕ್ಕಿದೆ. ಯಾವಾಗ ಈ ಜೀವನ ಸಂಬಂಧಗಳೇ ಒಂದು ಆಧ್ಯಾತ್ಮಿಕ ರೂಪ ತಾಳುತ್ತವೋ ಕುಟುಂಬ ಸಂಬಂಧಗಳಿಗೆ ಅರ್ಥ ಬರ್ತದೆ. ಸಾಮಾಜಿಕ ಸಂಬಂಧಗಳು, ಕುಟುಂಬ ಸಂಬಂಧಗಳು, ಎಲ್ಲ ಸಂಬಂಧಗಳಿಗೆ ಅರ್ಥ ಇದೆ, ಎಲ್ಲವೂ ಒಳ್ಳೆಯದೇ. ಸ್ವಾರ್ಥ ಇಟ್ಕೊಂಡ್ರೆ ಯಾವ ಸಂಬಂಧವೂ ಇಷ್ಟವಾಗಲ್ಲ. ಇಷ್ಟುವರೆಗೂ ಯಾವ ಸಾಮಾಜಿಕ ವ್ಯವಸ್ಥೆ ಕ್ಯಾನ್ ನೆವರ್ ಮೇಕ್ ಎನಿಬಡಿ ಹ್ಯಾಪಿ. ನೋ ಸೋಷಲ್ ಸಿಸ್ಟಮ್ ಕ್ಯಾನ್ ಮೇಕ್ ಎನಿ, ವೆದರ್ ವೆಸ್ಟರ್ನ್ ಈಸ್ಟರ್ನ್, ಯಾವ ಸಿಸ್ಟಮು ಯಾರಿಗೂ ತೃಪ್ತಿಕರವಾಗಲ್ಲ. ಏಕೆ? ಎಲ್ಲವೂ ಕೊರತೆಯೇ ಕಂಡು ಬರ್ತದೆ. ಯಾವಾಗ ಆಂತರಿಕ ಬೆಳವಣಿಗೆನೇ ಮುಖ್ಯವಲ್ಲವೋ ಎಲ್ಲವೂ ಜಗಳನೇ ಇರುತ್ತೆ. ಇದು ಜಸ್ಟ್ ನೋಡೋಕ್ಕಾಗಲ್ಲ. ಆದ್ದರಿಂದ ಜೀವ ಅಣುತ್ವ ಅಂದರೆ ನಾನು ಅಣು ಎಂಬುದು ಸುಮ್ಮನೆ ಕಲ್ಪನಾ ಅಂದರೆ ತಪ್ಪು ತಿಳುವಳಿಕೆ. ಯು ಆರ್ ಲುಕ್ಕಿಂಗ್ ಎಟ್ ರಾಂಗ್ಲಿ, ಡೋಂಟ್ ಲುಕ್ ಎಟ್ ದಟ್ ವೇ, ಯು ಆರ್ ಆಲ್ರೆಡಿ ದ್ಯಾಟ್. ಈ ಸೈಡ್ ನೋಡು. ಅದಕ್ಕೋಸ್ಕರ ಇಲ್ಲಿ ಅಣುತ್ವ ಎಂಬುದು ಬುದ್ಧ್ಯುಪಾದಿ ಅಧ್ಯಾಸ ನಿಮಿತ್ತಂ ಹಿ ಕರ್ತೃತ್ವ ಭೋಕ್ತೃತ್ವಾದಿ ಲಕ್ಷಣಂ. ನಾನು ಮಾಡುತ್ತಿದ್ದೇನೆ, ನಾನು ಕರ್ತ, ನಾನೇ ಮಾಡ್ತೇನೆ. ದೇಹವು ಮಾಡ್ತದೆ, ಇಂದ್ರಿಯಗಳು ಮಾಡ್ತದೆ, ಮನಸ್ಸು ಯೋಚನೆ ಮಾಡ್ತದೆ. ಅದನ್ನು ಯಾರೂ ನಿಲ್ಲಿಸಕ್ಕಾಗಲ್ಲ. ಮನಸ್ಸಿನ ಸ್ವಭಾವ ಚಿಂತನೆ ನಡೆಯುತ್ತದೆ, ಕಣ್ಣಿನ ಸ್ವಭಾವ ನೋಡ್ತದೆ, ಯಾರಾದರೂ ನಿಲ್ಲಿಸಕ್ಕಾಗ್ತದ? ಕಿವಿ ಸ್ವಭಾವ ಕೇಳ್ತದೆ, ಕೈ ಸ್ವಭಾವ ಹಿಡ್ಕೊಳ್ತದೆ, ಕೆಲಸ ಮಾಡ್ತದೆ, ಕಾಲಿನ ಸ್ವಭಾವ ನಡೆಯುತ್ತದೆ. ಅದರಲ್ಲಿ ಸಮಸ್ಯೆ ಇಲ್ಲ. ನಾನು ಯೋಚನೆ ಮಾಡ್ತಾ ಇದ್ದೇನೆ, ನಾನು ನೋಡ್ತಾ ಇದ್ದೇನೆ, ನಾನು ತಿಳ್ಕೊಳ್ತಾ ಇದ್ದೇನೆ. ಈ ನಾನು ಬುದ್ಧಿ ಇಂದ್ರಿಯ ಮನಸ್ಸುಗಳನ್ನು ನನ್ನ ಮೇಲೆ ಅಧ್ಯಾರೋಪ ಮಾಡಿಕೊಂಡು ನಾನು ಮಾಡ್ತಾ ಇದ್ದೇನೆ ಎಂದು ಅಭಿಮಾನವಿದೆ ನೋಡಿ, ಅದು ಸಂಸಾರ. ಯೋಚನೆಗಳು ಸಂಸಾರವಲ್ಲ. ಮನಸ್ಸಿಗೆ ಯೋಚನೆಗಳು ಬರುತ್ತವೆ, ಹೋಗ್ತವೆ. ಏನೇ ಯೋಚನೆ ಬರಲಿ, ಯಾವ ಯೋಚನೆ ನೀನಲ್ಲ, ಅಭಿಮಾನ ಮಾಡಬೇಡಿ. ಎಲ್ಲೋ ಯೋಚನೆಗಳು ಬರ್ತವೆ. ಒಳ್ಳೆಯ ಯೋಚನೆ ಬರುತ್ತದೆ, ಕೆಟ್ಟದ್ದು ಬರ್ತದೆ, ಬರಲಿ, ಯಾವುದು ನೀನಲ್ಲ, ಅದು ಮುಖ್ಯ. ಮನಸ್ಸೇ ನಾನಲ್ಲ. ಮನಸ್ಸಿನ ಯೋಚನೆಗಳು ನನಗೇಕೆ? ಮನಸ್ಸು ನಾನಲ್ಲ, ಮನಸ್ಸಿನ ಯೋಚನೆ. ಈಚ್ ಡೆಸಿಷನ್, ಈಚ್ ಥಾಟನ್ನು ಸೀರಿಯಸ್ ಆಗಿ ತಗೊಳ್ತೀವಿ, ಅದಕ್ಕೆ ತಾದಾತ್ಮ್ಯ ಪಡ್ಕೊಳ್ತೀವಿ. ಜಸ್ಟ್ ಬಿ ರಿಲ್ಯಾಕ್ಸ್ಡ್. ಮನಸ್ಸು ಕಣ್ಣು ನೋಡ್ತದೆ, ಕಿವಿ ನೋಡ್ತದೆ, ಕೈ ಕಾಲು ಆಡ್ತದೆ, ಹಾಗೆ ಮನಸ್ಸು ಆಡ್ತದೆ, ಆಡಲಿ. ಏಕೆ ಮನಸ್ಸನ್ನು ಅಷ್ಟು ಸೀರಿಯಸ್ ತಗೊಳ್ಳುವುದೇಕೆ? ಸುಷುಪ್ತಿಯಲ್ಲಿ ತಾನಿದ್ದಾನೆ, ಮನಸ್ಸಿದೆಯಾ? ಮನಸ್ಸೆನ್ನುವುದು ಸುಮ್ಮನೆ ಪಾತ್ರ ಹಾಗೆ ಹಾಕ್ಕೊಂಡಿದ್ದು. ಮನಸ್ಸಿನಲ್ಲಿ ಯೋಚನೆಗಳಿವೆ, ಫೀಲಿಂಗ್ಸ್ ಇವೆ, ಯಾವುದೂ ನನ್ನದಲ್ಲ. ಫೀಲಿಂಗ್ಸ್ ಬರ್ತವೆ, ಹೋಗ್ತವೆ, ಯೋಚನೆಗಳು ಬರ್ತವೆ, ಹೋಗ್ತವೆ, ಸಂಕಲ್ಪಗಳು, ಡೆಸಿಷನ್ಸು. ಯಾವ ಡೆಸಿಷನ್ ಹಿಡ್ಕೊಳ್ಳಬೇಡಿ. ಆ ಡೆಸಿಷನ್ ಒಳ್ಳೆಯದಾದರೆ ಆಹಾ ಸಂತೋಷ, ಡೆಸಿಷನ್ ತಪ್ಪಾದರೆ ಅಯ್ಯೋ ತಪ್ಪು ಆಗುತ್ತದೆ. ಏನಿದೆ? ಮನಸ್ಸೇ. ಕೆಲವೊಮ್ಮೆ ತಪ್ಪಾಗ್ತದೆ, ಕೆಲವೊಮ್ಮೆ ರೈಟ್ ಆಗ್ತದೆ. ಏನಿದೆ?
ಮನಸ್ಸು ವಿಷಯದಲ್ಲಿ ಅಷ್ಟು ಅಭಿಮಾನ, ಅಷ್ಟು ಬೇಜಾರು ಏಕೆ, ಅಷ್ಟು ಸಂಭ್ರಮ ಏಕೆ? ಮನಸ್ಸಿನಿಂದ ಕೆಲವೊಮ್ಮೆ ತಪ್ಪು ಡೆಸಿಷನ್ ತಗೊಳ್ತೀವಿ, ತಪ್ಪು ನಿಶ್ಚಯವಾಗ್ತದೆ, ಕೆಲವೊಮ್ಮೆ ಸರಿ ಆಗ್ತದೆ. ತಪ್ಪಾದರೆ ಮತ್ತೆ ಸರಿ ಮಾಡ್ಕೊಂಡು ಮುಂದುವರಿಯು. ಒಳ್ಳೆಯದಾದರೆ ಆಯಿತು, ಈ ಸಲ ಕರೆಕ್ಟ್ ಆಯಿತಲ್ಲ, ಆಯಿತು ಒಳ್ಳೆಯದು, ಏನಿದೆ, ಅದಕ್ಕೇನು ದೊಡ್ಡ ಅಭಿಮಾನ ಪಡಬೇಕಾಗಿಲ್ಲ. ಬುದ್ಧಿಗೆ ಇಷ್ಟು ಹಿಡ್ಕೊಂಡು ಬಿಡ್ತೀವಿ ಅಂದರೆ, ಐಡೆಂಟಿಫೈ ಆಗಿಬಿಡ್ತೀವಿ ಅಂದರೆ, ಈಗ ಬುದ್ಧಿ ಒಂದು ಡೆಸಿಷನ್ ಸರಿಯಾದರೆ ಸಂತೋಷ ಪಟ್ಕೊಳ್ತಾನೆ. ಎಷ್ಟು ಸಂಭ್ರಮ ಅಂದರೆ, ಒಬ್ಬನೊಂದು ಐಡಿಯಾ ಕೊಟ್ಟ, ಇದು ಚೆನ್ನಾಗಿದೆ ಅಂತ ಹೇಳ್ತಾನೆ, ಅವ್ರು ಇಂಪ್ಲಿಮೆಂಟ್ ಮಾಡಿದ, ನಂತರ ಸಿಟ್ಟು ಮಾಡ್ಕೊಳ್ತಾನೆ. ಯಾಕಪ್ಪ ಅಂದರೆ ನಾನೇ ಕೊಟ್ಟೆ ಅವರಿಗೆ ಸಜೆಷನು, ನನ್ನನ್ನು ಅಕ್ನಾಲಜ್ ಮಾಡಲಿಲ್ಲ, ನನಗೂ ಥ್ಯಾಂಕ್ಸ್ ಹೇಳಲಿಲ್ಲ. ಎಲ್ಲರಿಗೂ ಹೇಳ್ತಾನೆ, ನೋಡಿ ನಮಗೆ ಐಡಿಯಾ ಹೊಳೆಯಿತು, ಇದು ಮಾಡಿದ್ದೇವೆ ಎಲ್ಲರಿಗೂ ಹೇಳ್ಕೊಡ್ತಾ ಇದ್ದೆ. ಐಡಿಯಾ ನಾನೇ ಹೊಟ್ಟೆ, ಅದು ನಾನೇ ಹೇಳಿದೆ, ಯಾರು ಕಂಡು ಬಂದರು ಇದು ನಾನೇ ಹೇಳಿದೆ ಹೇಳ್ತಾ. ಅವ್ರು ಕೇಳದಿದ್ದರು ಹೇಳ್ತಾರೆ, ನೋಡಿ ಇದು ಹೇಗಿದೆ, ಚೆನ್ನಾಗಿದೆ, ಆ ಐಡಿಯಾ ನಾನೇ ಹೇಳಿದೆ. ಯಾರು ಹೇಳಿದ್ದರೆ ಏನು? ಮನಸ್ಸು ನಿಮ್ಮದು ಅಲ್ಲ, ನಮ್ಮದು ಅಲ್ಲ. ಸೂರ್ಯ ಚಂದ್ರ ನಕ್ಷತ್ರಗಳು ಹೇಗಿವೆಯೋ ನಿಮಗೊಂದು ಮನಸ್ಸಿದೆ, ನಮಗೂ ಇದೆ. ನಿಮ್ಮ ಮನಸ್ಸಿನಲ್ಲಿ ಕೆಲವು ಐಡಿಯಾಸ್ ಬರುತ್ತವೆ, ನಮ್ಮ ಮನಸ್ಸಿಗೆ ಐಡಿಯಾಸ್ ಬರುತ್ತೆ. ನಿಮ್ಮ ಐಡಿಯಾಸ್ ಬಂದರೆ ಇನ್ನೊಬ್ಬರಿಗೆ ಹೇಳು, ಮುಗೀತು ಅಷ್ಟೇ. ಅಮ್ಮೋ ಇದು ನನಗೆ ಐಡಿಯಾ, ನನ್ನ ಐಡಿಯಾ. ಈ ಮನಸ್ಸಿಗೆ ಹಿಡ್ಕೊಂಡು ಬಿಟ್ಟಿದ್ದೀಯಲ್ಲ, ಅಷ್ಟೇಕೆ? ಮನಸ್ಸು ನನ್ನದು ಎಂದು ಏಕೆ ಅಷ್ಟು? ಒಂದು ಐಡಿಯಾ ಬಂದರೆ ಅದು ನಿನ್ನದಾಯಿತು. ಅವರು ಕೇಳಲಿಲ್ಲ ಅಂದರೆ ಬೇಜಾರು, ಕೇಳಿದ್ದರೆ ನನಗೆ ಥ್ಯಾಂಕ್ಸ್ ಹೇಳಬೇಕು, ಎಲ್ಲರಿಗೂ ಹೇಳಬೇಕು, ಇವರಿಂದ ಎಲ್ಲ ಕಡೆ ಹೇಳಬೇಕಂತೆ, ಹೆಜ್ಜೆ ಹೆಜ್ಜೆಗೆ ಹೇಳಬೇಕು. ಇವರಿಂದಲೇ ಆಯಿತು. ಯಾರು ಬಂದರೂ ಹೇಳಬೇಕು, ಈಗ ಇದು ಮಾಡಿದ್ದೇವೆ, ಈ ಐಡಿಯಾ ಇವರು ಕೊಟ್ಟರು, ಇದು ಮಾಡಿದ್ದೇವೆ, ಐಡಿಯಾ ಇವರು ಕೊಟ್ಟರು, ಇದು ಮಾಡಿದ್ದೇವೆ, ಇವರು ಕೊಟ್ಟರು, ಹೆಜ್ಜೆ ಹೆಜ್ಜೆಗೆ ಹೇಳಬೇಕು. ಹೇಳದಿದ್ದರೆ ನೋಡಿ, ಒಬ್ಬರಿಬ್ಬರಿಗೆ ಹೇಳಿದ, ಎಲ್ಲರಿಗೂ ಹೇಳಲಿಲ್ಲ, ನೋಡಿ ನಾನೇ ಐಡಿಯಾ ಕೊಟ್ಟೆ. ಇದು ಇವರಿಗೆ ಸುಖವ ದುಃಖವ ಹೇಳಿ? ಇದು ಬೇಜಾರು. ಏಕೆ? ಹೇಳಲಿಲ್ಲ ಅದು ಒಂದು ವಿಷಯವಾ? ಮನಸ್ಸಿದೆ, ಯೋಚನೆ ಮಾಡ್ತದೆ. ನಿಮಗೂ ಕೆಲವು ಒಳ್ಳೆಯ ಐಡಿಯಾಸ್ ಬರ್ತವೆ, ನನಗೂ ಬರ್ತವೆ, ಇನ್ನೊಬ್ಬರಿಗೂ ಕೆಲವೊಮ್ಮೆ ತಪ್ಪು ಆಗ್ತವೆ. ಯಾವಾಗ ಒಳ್ಳೆಯದಾಗ್ತದೋ ಮಾಡ್ಕೋ. ಎಲ್ಲರ ಮನಸ್ಸು ಒಂದೇ, ನಿಮ್ಮದು ನಮ್ಮದೇನಿಲ್ಲ. ಯಾರ ಮನಸ್ಸಾದರೂ ಅದೇ ಅಲ್ಲ. ಒಂದು ದೀಪ ಗಡಿಯಾರ ಇಟ್ಕೊಂಡರೆ ನಿಮ್ಮ ಮನೆಯಲ್ಲಿ ಒಂದೇ ಕೆಲಸ ಮಾಡ್ತದೆ. ಒಂದು ದೀಪ ಇಟ್ಕೊಂಡರೆ ನಿಮ್ಮ ಮನೆಯಲ್ಲಿರಲಿ, ಈ ಮನೆಯಲ್ಲಿರಲಿ, ದೀಪ ಬೆಳಗಿಸ್ತದೆ. ಅದನ್ನು ನೋಡಿ, ನನ್ನ ದೀಪ ಬೆಳಗಿಸಿತು. ಟೈಮ್ ಎಷ್ಟಾಯಿತು ಅಂತ ಹೇಳಿದ್ರೆ, ಈಗ ನೋಡಿ ಕರೆಕ್ಟ್ 12 ಆಗ್ತಾಯಿದೆ, 1 ನಿಮಿಷ ಇದೆ. ನಿಮಗೆಲ್ಲರಿಗೂ ಹೇಳಿಬಿಟ್ಟೆ ಅಲ್ಲವೇ, ನನ್ನ ಗಡಿಯಾರದಿಂದ ಟೈಮ್ ಹೇಳಿಬಿಟ್ಟೆ. ನನ್ನನ್ನು ನೀವು ಥ್ಯಾಂಕ್ಸ್ ಹೇಳಬೇಕು, ಏಕೆ? ಟೈಮ್ ನನ್ನದು, ಟೈಮ್ ಅದು ನನ್ನ ಗಡಿಯಾರದ ಟೈಮ್. ಇನ್ನೊಬ್ಬರು ಹೇಳ್ತಾನೆ, ನನ್ನ ಗಡಿಯಾರ ನೋಡಿಕೊಂಡೆ, ನನ್ನದು 12 ಆಯಿತು. ಫಸ್ಟ್ ನಾನು ಹೇಳಿದಾದರೆ ನನ್ನದು. ಹೀಗೆ ಹೇಳಿದ್ದರೆ ಹೇಗಿರುತ್ತದೆ? ನಮ್ಮ ಮನಸ್ಸು ಹಾಗೆಯೇ. ನಿಮಗೊಂದು ಐಡಿಯಾ ಹೊಳೆಯಿತು, ಹೇಳು, ಮುಗಿಯುತ್ತದೆ. ಅದು ಯಾರ್ದೂ ಅಲ್ಲ, ಮನಸ್ಸೇ ನಿನ್ನದಲ್ಲ. ಏನೋ ಐಡಿಯಾ ಹೊಳೆಯಿತು, ಹೇಳಿಬಿಟ್ಟಿದ್ದೀವಿ, ಯಾರು ತೊಗೊಳ್ಬಿಡ್ತಾರೆ, ಎಲ್ಲರದು ಆಯಿತು. ಮನಸ್ಸು ಎಲ್ಲರದೇ. ಯಾರ್ದು ಮನಸ್ಸು ನಿಮ್ಮದಲ್ಲ, ನಮ್ಮದಲ್ಲ. ಪ್ರಪಂಚದಲ್ಲಿದೆ, ಓಡಾಡ್ತಾ ಇದೆ. ಸೂರ್ಯ ಚಂದ್ರ ನಕ್ಷತ್ರ ಭೂಮಿ ತಿರುಗುತ್ತಾ ಇದೆ, ಅಷ್ಟೇ. ಆದ್ದರಿಂದ ನಾನು ಎಂಬುದು ಒಂದು ಪರ್ಸನಲೈಸ್ ಮಾಡೋದೇಕೆ? ಯು ಆರ್ ಜಸ್ಟ್ ಎ ಫ್ಲೋ ಇನ್ ದ ಹೋಲ್ ಕಾಸ್ಮಾಸ್ ಅಲ್ಲವೇ? ಸೂರ್ಯ ಚಂದ್ರ ನಕ್ಷತ್ರಗಳು ತಿರುಗುತ್ತಾ ಇಲ್ಲವ? ನಿಮ್ಮ ದೇಹ, ಇಂದ್ರಿಯ, ಮನಸ್ಸುಗಳು ಇವು ತಿರುಗುತ್ತಾ ಇವೆ ಅಷ್ಟೇ. ದೇ ಆರ್ ಮೂವಿಂಗ್. ಯು ಆರ್ ಎ ಪಾರ್ಟ್ ಆಫ್ ದಿಸ್ ಫ್ಲೋ. ಒಂದು ನದಿ ಪ್ರವಾಹದಲ್ಲಿರುವ ಹಾಗೆ ನಾವು ಪ್ರವಾಹದಲ್ಲಿದ್ದೇವೆ. ದರ್ ಇಸ್ ನೋ ಸಪರೇಟ್ ಇಂಡಿವಿಜುವಾಲಿಟಿ, ಯಾರೂ ಇಲ್ಲ. ವಿ ಆರ್ ಆಲ್ ಫ್ಲೋಯಿಂಗ್. ಆ ಫ್ಲೋನಲ್ಲಿ ನಾವೆಲ್ಲರೂ ಸೇರಿಕೊಂಡೇ ಇದ್ದೇವೆ. ಇದು ನೋಡಿ ಎಷ್ಟು ವಿಶ್ವರೂಪ ಬುದ್ಧಿ ಬರ್ತದೆ ನೋಡಿ, ವ್ಯಾಪಕವಾದ ಬುದ್ಧಿ. ಹಾಗೆ ನೋಡಿದರೆ ಯಾರೂ ಇಂಡಿವಿಜುವಲ್ ಅಲ್ಲ, ಯಾರೂ ಅಲ್ಲ, ಅದೇ ನಿಜ. ನೀವೂ ಅಲ್ಲ, ನಾನೂ ಅಲ್ಲ. ಇಫ್ ಯು ಸ್ಪೀಕ್, ಇದು ನೀವು ಮಾತಾಡಿದ್ದಲ್ಲ, ನೀವು ಎಲ್ಲರ ಒಂದು ಮೈಂಡ್ ಮಾತಾಡ್ತಾ ಇದೆ, ಒಂದು ಬಾಯಿ ಮಾತಾಡ್ತಾ ಇದೆ, ಅದು ಎಲ್ಲರದು. ಒಬ್ಬನು ಕೇಳಿದ್ದರೆ ನಾವು ಎಲ್ಲರೂ ಕೇಳ್ತಾ ಇದ್ದೀವಿ, ಇದು ಎಲ್ಲರದು. ಕಣ್ಣು ನೋಡಿದ್ದರೆ ನಿಮ್ಮ ಕಣ್ಣು ನೋಡ್ತದೆ, ನಮ್ಮ ಕಣ್ಣು ನೋಡ್ತದೆ, ಎಲ್ಲರದು ನೋಡ್ತದೆ. ಸೊ ಇಟ್ ಇಸ್ ಎವ್ರಿಬಡೀಸ್ ಸೈಟ್. ಹಾಗೆ ಕಣ್ಣುಗಳು ಎಲ್ಲರದು ನೋಡ್ತವೆ, ಕಿವಿಗಳು ಎಲ್ಲರದು ಕೇಳ್ತದೆ, ಮನಸ್ಸು ಎಲ್ಲರದು ಯೋಚನೆ ಮಾಡ್ತದೆ. ಯಾರು ಪರ್ಸನಲ್ ಸೆಪರೇಟಾಗಿ ಯಾರಿದ್ದಾರೆ ನೋಡಿ? ಮರ ಗಿಡಗಳು ಎಷ್ಟೋ ಬೆಳೆಯುತ್ತವೆ, ಎಷ್ಟೋ ಪ್ರಪಂಚದಲ್ಲಿ ಎಷ್ಟೋ ಗಿಡಗಳು ಬೆಳೆಯುತ್ತವೆ, ಹಣ್ಣುಗಳಾಗ್ತವೆ. ಯಾವುದಾದ್ರೂ ಪರ್ಸನಲ್ ಇಟ್ಕೊಂಡಿದ್ದೀವ? 5 ವರ್ಷ ಹಿಂದೆ ಈ ಮರದಿಂದ ಈ ಹಣ್ಣು ತಿಂದೆ, ಯಾರಾದ ಲೆಕ್ಕ ಬರ್ಕೊಂಡು ಇಟ್ಕೊಳ್ತೀರಾ? ಎಷ್ಟೋ ಹಣ್ಣುಗಳು ಬಂದಿವೆ, ತಿಂದವು, ಹೋಯಿತು. ಇದು ಅಷ್ಟೇ. ನಮ್ಮಂಥವ್ರು ಎಷ್ಟೋ ಹುಟ್ಟಿದ್ದಾರೆ, ಹೋಗ್ತಾರೆ. ನಮಗಿಂತ ಮುಂಚೆ 100 ಲಕ್ಷಾಂತರ ಕೋಟ್ಯಂತರ ಜನರು ಬಂದರು. ಈಗ ತಲೆಮಾರು ನಾವಿದ್ದೇವೆ, ನಮ್ಮ ನಂತರ ಇನ್ನೂ ಎಷ್ಟೋ ಇರುತ್ತಾರೆ. ಇವರೆಲ್ಲರೂ ಲೆಕ್ಕ ಮಾಡ್ಕೊಳ್ತೀರಾ? ಯಾರು ಲೆಕ್ಕ ಮಾಡ್ಕೊಳ್ತೀರಿ? ಎಷ್ಟೋ ಜನರು ಬಂದರು ಹೋದರು. ನೀವೊಂದು ನದಿ ದಡದಲ್ಲಿ ಕೂತೀರಿ, ಅಲ್ಲಿ ಒಂದು ನೋಟ್ಬುಕ್ ಬರ್ಕೊಳ್ಳಿ. ಏನು, ಒಂದು ಅಲೆ ಬಂತು, ಒಂದು
ಇನ್ನೊಂದು ಅಲೆ ಬಂತು, ಎರಡನೇ ಅಲೆ, ಮೂರನೇ ಅಲೆ. ಅಲೆಗಳೆಲ್ಲ ಲೆಕ್ಕ ಮಾಡ್ತೀರಾ? ಎಷ್ಟು ಅಲೆಗಳು ಬಂದಿವೆ? ನೀವು ಕುಳಿತಿರುವ 5 ನಿಮಿಷದಲ್ಲಿ, 5 ನಿಮಿಷ ಅಲ್ಲ, ಅರ್ಧ ಗಂಟೆಯಲ್ಲಿ ಎಷ್ಟು ಅಲೆಗಳು ಬಂದಿವೆ? ಅದರಲ್ಲಿ ಸಣ್ಣದು ಹೇಗಿತ್ತು, ಮಧ್ಯಮ ಹೇಗಿತ್ತು, ದೊಡ್ಡದು ಹೇಗಿತ್ತು? ಲೆಕ್ಕ ಮಾಡ್ಕೊಳ್ತೀರಾ? ಎಷ್ಟೋ ಬರ್ತವೆ ಹೋಗ್ತವೆ. ನಾವು ಅಷ್ಟೇ. ಈ ಪ್ರಕೃತಿ ಪಂಚಭೂತಗಳಲ್ಲಿ ಹುಟ್ಟಿರುವಂಥ ಒಂದು ಅಲೆ ಕೆಲವು ದಿವಸ ಇರುತ್ತದೆ, ಸಮುದ್ರದಲ್ಲಿ ಮುಳುಗಿ ಹೋಗ್ತೀವಿ ಅಷ್ಟೇ. ಮತ್ತೆ ಇನ್ನೊಂದು ಬರ್ತದೆ, ಇನ್ನೊಂದು ಹೋಗ್ತದೆ, ಇನ್ನೊಂದು ಬರ್ತದೆ. ಹೋಲ್ ಕಾಸ್ಮಾಸೇ ನಾವು, ಹೋಲ್ ಬ್ರಹ್ಮಾಂಡವೇ ನಾವು. ಈಗ ನಾನು ಎಂಬುದು ಬಿಡಿಯಲ್ಲಿ, ಈ ಬಿಡಿ ಬುದ್ಧೇ ದುಃಖ. ನಾನು ಎಂಬ ಪರ್ಸನಲೈಸ್ಡ್ ಎಷ್ಟೆಷ್ಟಿದ್ದರೆ ಅಷ್ಟಷ್ಟು ದುಃಖ, ಅಷ್ಟಷ್ಟು ಸಂಸಾರ. ಅದರಿಂದ ಒಂದು ಸಮಾಜ, ಒಂದು ನಾಗರಿಕತೆ, ಒಂದು ಸಂಸ್ಕೃತಿಗೆ ಆಧಾರ ಆಧ್ಯಾತ್ಮಿಕ ಇದ್ದರೆ ಆ ಸಾಮಾಜಿಕ ವ್ಯವಸ್ಥೆ ಒಳ್ಳೆಯದು, ಆ ಸಂಸ್ಕೃತಿ ಒಳ್ಳೆಯದು, ಆ ನಾಗರಿಕತೆ ಒಳ್ಳೆಯದು. ಈ ಆಧ್ಯಾತ್ಮಿಕ ಸತ್ಯವನ್ನು ಪಕ್ಕಕ್ಕಿಟ್ಟು ಈ ಅಭಿಮಾನ ಅಹಂಕಾರ ಆಧಾರದಿಂದಲೇ ನಾಗರಿಕತೆ ಬೆಳೆದಿದ್ದರೆ ಅಸುರ ನಾಗರಿಕತೆ. ಅದು ಅಸುರನ ನಾಗರಿಕತೆ. ದ ಸಿವಿಲೈಸೇಷನ್ ಇಟ್ ಸೆಲ್ಫ್ ಇಸ್ ಎ ಡೆವಿಲಿಸ್ ಸಿವಿಲೈಸೇಷನ್, ಡೆಮೋನಿಯಕ್ ಸಿವಿಲೈಸೇಷನ್. ಅದಕ್ಕೇನು ಅರ್ಥವೇ ಇಲ್ಲ. ನೋಡಿ ಎಲ್ಲೆಲ್ಲ ಎಷ್ಟೆಷ್ಟು ದೊಡ್ಡದಾಗ್ತದೆ. ಯಾರಿಗೂ ತೃಪ್ತಿ ಇಲ್ಲ, ಯಾರಿಗೂ ಏನಿಲ್ಲ. ಸುಮ್ಮನೆ ಜಗಳಗಳು, ಸಾಯಿಸಿಕೊಳ್ಳುವುದು, ಬಾಂಬುಗಳು ಹಾಕುವುದು, ಅವರನ್ನಿವರನ್ನು ಇದೇ ಮಾಡುವುದು. ಅದರಿಂದ ಅವರಿಗೂ ಏನಿಲ್ಲ, ಇವರಿಗೂ ಏನಿಲ್ಲ. ಅದರಿಂದ ರಿಯಲ್ ಥಿಂಕಿಂಗ್ ಈಸ್ ನೋ ಬಡಿ ಈಸ್ ಎನ್ ಇಂಡಿವಿಜುವಲ್. ಇಟ್ಸ್ ಅ ಗ್ರೇಟ್ ಫ್ಯಾಕ್ಟ್. ಅಪ್ಪ, ಇದು ಗ್ರೇಟ್ ಫ್ಯಾಕ್ಟ್. ಏಕೆ ಅಂದರೆ ಯಾರು ಹೇಳಲಿಲ್ಲ, ಒಬ್ಬನೇ ಹೇಳಿದ, ಅದರಿಂದ ಗ್ರೇಟಾ? ಶಂಕರಾಚಾರ್ಯರು ಹೇಳಿದ್ದರು, ಅದರಿಂದ ಗ್ರೇಟ್. ಶಂಕರಾಚಾರ್ಯರು ಹೇಳಿದ ಏನು ಗ್ರೇಟ್ ಇಲ್ಲ, ಎಲ್ಲರಲ್ಲಿದ್ದದ್ದೇ. ಇದು ಪೆನ್ನು ಎಂದು ನಾನು ಹೇಳಿದೆ, ನಾನು ಗ್ರೇಟ್ ಆಗಿ ಬಿಡ್ತೀನಾ? ಹೇಳಿ. ಬರೀ ಶಂಕರಾಚಾರ್ಯ ಎಲ್ಲವೂ ಬ್ರಹ್ಮ ಎಂದು ಹೇಳಿಬಿಟ್ರೆ ಶಂಕರಾಚಾರ್ಯ ಏಕೆ ಗ್ರೇಟ್ ಆಗ್ತಾರೆ? ಎಲ್ಲರಿದ್ದು ಅದೇ. ನೋಡಿ, ಇದು ಗೋಡೆ ಎಂದು ಹೇಳಿದ, ಅವ್ರು ಗ್ರೇಟ್ ಆಗ್ತಾನೋ? ಹೇಳಿದವನು ಒಂದು ಸತ್ಯವನ್ನೇ ಹೇಳಿದ ಅಷ್ಟೇ. ಎಲ್ಲವೂ ಬ್ರಹ್ಮ ಎಂದು ಶಂಕರಾಚಾರ್ಯ ಹೇಳಿದರು, ಯಾಜ್ಞವಲ್ಕ್ಯ ಹೇಳಿದ, ವೇದವ್ಯಾಸ ಹೇಳಿದ, ಬಾದರಾಯಣ ಹೇಳಿದ, ಎಲ್ಲರೂ ಹೇಳಿದರು. ಇರುವ ಸತ್ಯವನ್ನೇ ಹೇಳಿದ್ದರು. ಅದರಲ್ಲಿ ಏನಿದೆ ವಿಶೇಷ? ಅದಿರುವನೇ ಸತ್ಯ ಅಷ್ಟೇ. ಯಾರು ಹೇಳಿದ್ದರೂ ಇರುವುದೇ ಒಂದು. ಆದ್ದರಿಂದ ಯಾರು ಒಬ್ಬರನ್ನು ಗ್ರೇಟ್ ಮಾಡುವುದು, ಒಬ್ಬರನ್ನು ಸ್ಮಾಲ್ ಮಾಡುವುದು ಯಾವುದಕ್ಕೆ ಅರ್ಥ ಇಲ್ಲ. ಏಕೆಂದರೆ ಇರುವ ಸತ್ಯ ಒಂದೇ ಇದೆ. ಅನ್ನೆಸರಿ ಇದು ಸ್ಪೆಷಲ್ ಎಂದು. ನಾನು ಸ್ಪೆಷಲ್, ನಾನು ಇಂಥವನು, ನಾನು ಪರ್ಸನಲ್, ಆ ಪರ್ಸನಲೈಸ್ ಮಾಡಿಕೊಂಡು ಭಯಂಕರ ದುಃಖ ಸಂಸಾರ ಅನುಭವಿಸ್ತಾ ಇದ್ದೀವಿ. ಅಜ್ಞಾನ ಹೇಳ್ತಾರೆ, ಅಧ್ಯಾಸ ಹೇಳ್ತಾರೆ. ಇವ ಇದೇ ಅಧ್ಯಾಸ. ಅಧ್ಯಾಸ ಅಂದರೆ ನಾನು ಪರ್ಸನ್. ನೀನು ಅಲ್ಲ, ಇನ್ನೊಬ್ಬರೂ ಅಲ್ಲ. ನೋ ಬಡಿ ಈಸ್ ಎ ಪರ್ಸನ್. ನೀನು ವ್ಯಕ್ತಿ ಅಲ್ಲ, ಇನ್ನೊಬ್ಬರೂ ಅಲ್ಲ. ಇಟ್ಸ್ ಆಲ್ ಜಸ್ಟ್ ದೃಷ್ಟಿ ಅಖಂಡ ಮಾಡಿ ಬ್ರಹ್ಮಾಂಡವೆಲ್ಲ ಸೇರಿಸಿಕೊಂಡು ಒಂದು ಪರ್ಸನ್ ಎಂದು ನೋಡಿ. ಹೋಲು ಸೃಷ್ಟಿ ಒಬ್ಬನೇ ವ್ಯಕ್ತಿ. ನಾನು ಕೈ ಎತ್ತಿದ್ದರೆ ನಾನಲ್ಲ, ಬ್ರಹ್ಮಾಂಡವೇ ಕೈ ಎತ್ತುತ್ತಾ ಇದೆ. ನಾನು ನಡ್ಕೊಂಡು ಹೋದರೆ ನೀನೇ ಅಲ್ಲ, ಬ್ರಹ್ಮಾಂಡದಲ್ಲಿ ಒಂದು ಅಲಗಾಟ ನಡೆಯುತ್ತಾ ಇದೆ ಅಲ್ಲವೇ? ಸಮುದ್ರದಲ್ಲಿ ಎಷ್ಟೋ ತರಂಗಗಳು ಬರುತ್ತವೆ. ಹಾಗೆ ಈ ಪಂಚಭೂತಗಳಲ್ಲಿ, ಬ್ರಹ್ಮಾಂಡದಲ್ಲಿ ನೀವು ನಾವು ಎಷ್ಟೋ ಅಲೆಗಳಲ್ಲಿ, ಎಷ್ಟೋ ಅಲೆಗಳು. ಇದು ಯಾರು ಅಲೆ ಅಂದರೆ ಸಮುದ್ರದ ಅಲೆ ಅಷ್ಟೇ. ನಾವೆಲ್ಲರೂ ವಿಶ್ವರೂಪನ ಕೆಲಸಗಳೇ. ಅದರಿಂದ ನೀನು ಮಾಡಿದ್ದರೂ, ನಾನು ಮಾಡಿದ್ದರೂ, ನೀವು ಕೂತ್ಕೊಂಡರೂ, ನಾನು ಕೂತ್ಕೊಂಡ್ರು, ನೀವು ನಡೆದರೂ, ಇದೆಲ್ಲವೂ ವಿಶ್ವರೂಪ ಪರಮಾತ್ಮನೇ ನಡೆಯುತ್ತಾ ಇದ್ದಾನೆ. ಶ್ವೇತಾಸ್ತ್ರ ಉಪನಿಷತ್ತಿನಲ್ಲಿದೆ. ನೀವು ನಡೆದಿದ್ದರೆ, ನೀವು ಕೂತಿದ್ದರೆ, ನೀವು ಮಾತಾಡಿದ್ದರೆ ಪರಮಾತ್ಮನೇ ಮಾತಾಡ್ತಾ ಇದ್ದಾನೆ. ಗೊತ್ತಾ? ಪರಮಾತ್ಮನೇ ಮಾತಾಡ್ತಾ ಇದ್ದಾನೆ, ಪರಮಾತ್ಮನೇ ನಡೆಯುತ್ತಾ ಇದ್ದಾನೆ, ಪರಮಾತ್ಮನೇ ಹೇಳ್ತಾ. ಏಕೆ? ಯಾರೂ ಇಂಡಿವಿಜುವಲೇ ಇಲ್ಲ, ವ್ಯಕ್ತಿ ಅಲ್ಲ. ಈ ದೇಹ ರೂಪ ಇಂದು ಪರಮಾತ್ಮನೇ, ಈ ರೂಪ ಅವತಾರ ಅಷ್ಟೇ. ಹೋಲು ಸೃಷ್ಟಿ ಎಲ್ಲ ಪರಮಾತ್ಮನೇ ನಡೆಯುತ್ತಾ ಇದೆ. ಮತ್ತು ನಾವು ಅದೇ. ಈಗ ನಾನು ಎಂದು ಬಿಡಿಯಾಗಿ ಎಲ್ಲಿ? ಅದರಿಂದ ಅಣು ಎನ್ನುವುದೇ ತಪ್ಪು. ಇದು ಕೇವಲ ಔಪಾಧಿಕ ಬುದ್ಧಿ ಹೇಳ್ತಾ ಇದೆ. ಬುದ್ಧಿಯುಪಾಧಿ ಧರ್ಮಾಧ್ಯಾಸ ನಿಮಿತ್ತಂ ಹಿ ಕರ್ತೃತ್ವ ಭೋಕ್ತೃತ್ವಾದಿ ಲಕ್ಷಣಂ ಸಂಸಾರಿತ್ವ. ನಿಜವಾಗಿ ತಾನು ಕರ್ತ ಅಲ್ಲ ಅಂದರೆ ತಾನು ತತ್ವಜ್ಞನಿಗೆ ಸಾಕ್ಷಿ ಎಂದು ತಿಳ್ಕೊಂಡರೆ ಮಾಡಿದ್ದಕ್ಕೆ ನಾನು ಯಾವುದೋ ಮಾಡಿದೆ ಅನಿಸಲ್ಲ. ಮಗು ಮಾಡ್ತಾನೆ ನೋಡಿ, ಅಲ್ಲಿ ಹೋಗ್ತಾನೆ, ಇಲ್ಲಿ ಹೋಗ್ತಾನೆ, ಅಲ್ಲಿ ಆಟ ಆಡ್ತಾನೆ, ಅಲ್ಲಿಂದ ವಸ್ತು ತೊಗೊಂಡ್ಬಿಡ್ತಾನೆ, ಇಲ್ಲಿಡ್ತಾನೆ, ಇಲ್ಲಿ ಹೋಗಿ ಕೆಳಗೆ ಬಿಸಾಕ್ತಾನೆ, ತಂದು ಮತ್ತೆ ಇಲ್ಲಿಡ್ತಾನೆ. ಇದು ಏಕಪ್ಪ ಏನು ಮಾಡಿದ್ದೇನೆ ನಗುತ್ತಾನೆ ಅವರಿಗೆ. ಅವರು ಮಾಡಿದೆ ಎಂದು ಅಭಿಮಾನವೂ ಇಲ್ಲ, ಏನೋ ನಡೆಯುತ್ತಾ ಇದೆ ಅಷ್ಟೇ. ಹಾಗೆ ನಮ್ಮಿಂದ ಇಂದ್ರಿಯಗಳು, ಮನಸ್ಸು, ದೇಹ ಏನೇನೋ ನಡೆಯುತ್ತಾ ಇದೆ, ಅದೆಲ್ಲ ಸುಮ್ಮನೆ ಪ್ರಪಂಚ ನಡೆಯುತ್ತದೆ. ಅದೆಲ್ಲ ಅಭಿಮಾನ ಪಟ್ಕೊಳ್ಳಬೇಕಾ? ಅದೆಲ್ಲ ನಾನು ಮಾಡ್ತಾ ಇದ್ದೆ, ಈ ನಾನೆಂದು ಹೇಳುವುದೇ ಅನಾವಶ್ಯಕ. ಅದಕ್ಕೋಸ್ಕರ ಹೇಳ್ತಾರೆ, ಇದೆಲ್ಲ ಅಧ್ಯಾಸ ನಿಮಿತ್ತಂ ಕರ್ತೃತ್ವ ಭೋಕ್ತೃತ್ವಾದಿ ಲಕ್ಷಣಂ. ಏಕೆ? ಸಂಸಾರಿತ್ವಂ. ಯಾರಿಗೆ? ಅಕರ್ತ. ನಿಜವಾಗಿ ನೀನು ಅಕರ್ತ, ಅಭೋಕ್ತ. ಸುಖ ದುಃಖಗಳು ನಾವು ಇಷ್ಟು ಅನುಭವಿಸಿದ್ದೇವೆ, ಯಾರು ಅನುಭವಿಸಲಿಲ್ಲ, ಸುಮ್ಮನೆ ಅನಿಸಿಕೆಗಳು.
ಇಷ್ಟು ದುಃಖ ಅನುಭವಿಸಿದ್ದೆ ಯಾರು ಅದು ಅನಿಸಿತು ಅಷ್ಟೇ. ದುಃಖ ಇನ್ಸಲ್ಟ್ ಎನ್ನುವುದು ನಮ್ಮ ಅನಿಸಿಕೆನೇ. ಅವರು ಇನ್ಸಲ್ಟ್ ಮಾಡಿದ್ದರೋ ಅಲ್ಲವೋ ನಮಗೇನು ಗೊತ್ತು. ನಮಗೆ ಇನ್ಸಲ್ಟ್ ಅನಿಸಿತು, ನಮಗೆ ದುಃಖ ಅನಿಸಿತು ಅಷ್ಟೇ, ನಮ್ಮ ಅನಿಸಿಕೆನೇ. ಅನಿಸಿಕೆ ಮುಗಿದು ಬಿಟ್ಟರೆ ಮುಗಿಯಿತಷ್ಟೇ, ಏನೂ ಇಲ್ಲ. ಇವೆಲ್ಲ ಅನಿಸಿಕೆಗಳೇ. ನಿಜವಾಗಿ ಯಾರಿಗೂ ದುಃಖ ಇಲ್ಲ, ಯಾರಿಗೂ ಸುಖ ಇಲ್ಲ. ಆದ್ದರಿಂದ ಅಸಂಸಾರಿಣೋ ನಿತ್ಯ ಮುಕ್ತಸ್ಯ ಸತಃ. ಎಲ್ಲರೂ ಅಸಂಸಾರಿ, ಎಲ್ಲರೂ ನಿತ್ಯ ಮುಕ್ತ, ಎಲ್ಲರೂ ಬ್ರಹ್ಮಸ್ವರೂಪ. ತಸ್ಮಾತ್ ತದ್ಗುಣಸಾರತ್ವಾತ್ ಬುದ್ಧಿ ಪರಿಮಾಣೇನ ಅಸ್ಯ ಪರಿಮಾಣ ವ್ಯಪದೇಶ. ಅದರಿಂದ ನಮ್ಮನ್ನು ಬುದ್ಧಿಯಿಂದ ನೋಡಿಕೊಳ್ಳುವುದರಿಂದ ನಾನೊಬ್ಬ ವ್ಯಕ್ತಿ ಅನಿಸುತ್ತಾ ಇದೆ. ಬುದ್ಧಿ ಪಕ್ಕಕ್ಕಿಟ್ಟು ನೋಡು ನೀನು ಎಷ್ಟಪ್ಪ ಅಂದರೆ ಹೋಲ್ ಬ್ರಹ್ಮಾಂಡನೇ ತಾನು. ಒಬ್ಬ ವಾಮದೇವ ಋಷಿ ಅದೇ ಹೇಳ್ತಾನೆ. ಈ ಸೂರ್ಯ ಚಂದ್ರ ನಕ್ಷತ್ರ ಇದೆಲ್ಲ ನಾನೇ ಎಂದು ಹೇಳ್ತಾನೆ. ಋಗ್ವೇದದಲ್ಲಿ ಬರ್ತದೆ. ಒಬ್ಬ ವಾಮದೇವ ಋಷಿ ಹೇಳ್ತಾನೆ, ಏನು ಅಂದರೆ ಈ ಸೂರ್ಯ ಚಂದ್ರ ನಕ್ಷತ್ರ ಭೂಮಿ ಇದೆಲ್ಲ ನಾನೇ ತಿರುಗುತ್ತಾ ಇದ್ದೀನಿ, ಈ ಮನುಷ್ಯರು ಇದೆಲ್ಲ ನಾನೇ ಅಂತ ಹೇಳ್ತಾನೆ. ನೀವು ಯಾರಾಗಿ ಹುಟ್ಟಿದ್ದಿ ಅಂದರೆ ಹುಟ್ಟುವುದೇನೋ ಇದೆಲ್ಲ ನಾನೇ ಹೇಳ್ತಾನೆ. ಇವರೆಲ್ಲರೂ ನಾನೇ, ಮತ್ತೆ ಹುಟ್ಟುತ್ತಾ ಇದ್ದೀನಿ, ಮತ್ತೆ ಬಿಡ್ತಾ ಇದ್ದೀನಿ, ಇದೆಲ್ಲ ನಾಟಕ ನಾನೇ ಆಡ್ತಾ ಇದ್ದೀನಿ. ಅಯ್ಯೋ ನೋಡಿ, ದೃಷ್ಟಿ ನೋಡಿ, ವಾಮದೇವ ಹೇಳ್ತಾನೆ. ಸೊ ತದುತ್ಕ್ರಾಂತ್ಯಾದಿಭಿಶ್ಚ ಅಸ್ಯ ಉತ್ಕ್ರಾಂತ್ಯಾದಿ ವ್ಯಪದೇಶ. ದೇಹವನ್ನು ಬಿಟ್ಟರೆ ನಾನು ಬಿಟ್ಟೆ ಅನಿಸುವುದು, ದೇಹಕ್ಕೆ ಬಂದು ಬಿಟ್ಟರೆ ಜನ್ಮ ಪಡ್ಕೊಂಡ್ರೆ ಅಯ್ಯೋ ನಾನು ಜನ್ಮ ಪಡ್ಕೊಂಡೆ ಅನಿಸುವುದು. ಜನ್ಮ ಪಡ್ಕೊಂಡುವುದೇನಿಲ್ಲ, ಕಿಟಕಿ ಓಪನ್ ಮಾಡಿದ್ದೀವಿ, ಹೊರಗಿಂದ ನೋಡಿದ್ದೀವಿ, ಕಿಟಕಿ ಓಪನ್ ಆಯಿತು, ಹೊರಗಿನ ಪ್ರಪಂಚ ಕಂಡು ಬರ್ತಾ ಇದೆ ಅಷ್ಟೇ. ಇದಕ್ಕೇನಾಯಿತು? ದೇಹದಿಂದ ಏನು ವಿಶೇಷವೇನು? ಕಣ್ಣು ತೆಗೆದಿಂದ ಹೊರಗಿಂದ ಕಂಡು ಬರ್ತದೆ, ಕಣ್ಣು ಮುಚ್ಚಿದರೆ ಕಂಡು ಬರಲ್ಲ ಅಷ್ಟೇ, ಏನು ವ್ಯತ್ಯಾಸವೇ ಇಲ್ಲ. ಆದ್ದರಿಂದ ಬಾಲಾಗ್ರಶತಭಾಗಸ್ಯ ಶತತಾ ಕಲ್ಪಿತಸ್ಯ ಚ ಭಾಗೋ ಜೀವಸ್ಸ ವಿಜ್ಞೇಯ. ಸುಮ್ಮನೆ ದೇಹೇಂದ್ರಿಯ ಮನಸ್ಸುಗಳ ದೃಷ್ಟಿಯಿಂದ ನಾನು ಸಣ್ಣ ಅನಿಸುತ್ತಾ ಇದೆ, ನಿಜವಾಗಿ ಅವನು ಬ್ರಹ್ಮೇ. ಇದು ಶ್ವೇತಾಸ್ತ್ರ ವಾಕ್ಯ. ಒಂದು ವಾಕ್ಯ ಇದೆ, 2 ವಾಕ್ಯಗಳು ಮುಗಿಸ್ಬಿಟ್ರೆ ಇವತ್ತು ಮತ್ತೆ ಸ್ವಲ್ಪ ಗ್ಯಾಪ್ ಬರಲಿದೆ, ಅದರಿಂದ ಇದು ಮುಗಿಸ್ಬಿಡ್ತೀನಿ. ಸ್ವಲ್ಪ 1-2 ನಿಮಿಷ ಟೈಮ್ ಆಯಿತು. ಜೀವಸ್ಯ ಉಕ್ತಂ ತಸ್ಯೈವ ಪುನರಾನಂಚಮಾಹ ತಚ್ಚೈವ ಮೇಹ ಸಮಂಜಸಂ ಸ್ಯಾತ್ ಯದಿ ಔಪಚಾರಿಕಮಣುತ್ವಂ ಜೀವಸ್ಯ ಭವೇತ್ ಪಾರಮಾರ್ಥಿಕಂ ಚ ಅನಂತ್ಯಂ. ಅದರಿಂದ ಜೀವ ಎಂಬುದು ಟೆಂಟೇಟಿವ್ ಆ್ಯಂಡ್ ಗೌಣ. ಗೌಣ ಅಂದರೆ ಏನು? ಸುಮ್ಮನೆ ಹೇಳಿಕೊಳ್ಳುವುದು. ನಾನೊಬ್ಬ ಜೀವ, ನಾನು ಕರ್ತಭೋಕ್ತ ಎಂದು ಸುಮ್ಮನೆ ಹೇಳುವುದು. ಯಾರೂ ನಿಜವಾಗಲ್ಲ, ಸುಮ್ಮನೆ ಹೇಳೋದು. ನೋಡಿ, ಗೌಣ, ಔಪಚಾರಿಕ. ತಚ್ಚ ಏವಮೇವ ಸಮಂಜಸ್ಯಂ ಸ್ಯಾತ್ ಏವಂ ಉಪಾಧಿಗುಣಸಾರತ್ವಾತ್ ಜೀವಸ್ಯ ಅಣುತ್ವಾದಿ ವ್ಯಪದೇಶ ಪ್ರಾಜ್ಞವತ್ ಯಥಾ ಪ್ರಾಜ್ಞಸ್ಯ ಪರಮಾತ್ಮನಃ ಸಗುಣೇಶು ಉಪಾಸನೇಶು ಉಪಾಧಿಗುಣಸಾರತ್ವಾತ್ ಅಣೀಯಸ್ತ್ವಾದಿ ವ್ಯಪದೇಶ. ಅದರಿಂದ ಒಂದಾನೊಂದು ಸಿಚುವೇಷನಲ್ ಹೆಸರೇ ಹೊರತು ಸಾಂದರ್ಭಿಕ ಹೆಸರು ನಿಜವಾದ ಹೆಸರಲ್ಲ. ನಿಜವಾದ ಜೀವತ್ವವಿಲ್ಲ, ಅದು ಆಯಾ ಸಂದರ್ಭದಲ್ಲಿ ಇಟ್ಕೊಂಡಿರುವುದೇ ಎಂದು ಹೇಳಿದ್ದಾರೆ. ಆಯಿತಾ? ಓಂ ಶಾಂತಿ ಶಾಂತಿ ಶಾಂತಿ. ಸ್ವಲ್ಪ ಇವರೇನೋ ಮಾಡ್ತಾರೆ, ನಾಳಿನಿಂದ ಇಲ್ಲೆಲ್ಲ ಗಲಾಟೆ ಇರುತ್ತದೆ, ಅದರಿಂದ ಇಲ್ಲಿ ನಾವು ಹೇಳೋಕ್ಕಾಗಲ್ಲ. ನಾವು ಸ್ವಲ್ಪ ನಂತರನೂ ನಾನು ಸ್ವಲ್ಪ ಋಷಿಕೇಶ್ ಹೋಗಬೇಕು. ನಮ್ಮ ಒಬ್ಬ ಗುರುಗಳಿದ್ದಾರೆ, ತುಂಬ ಮುದುಕರು. ಈಗ ಅವ್ರು ಯಾವ ಶರೀರ ಪ್ರಾಣ ಬಿಡ್ತಾರೋ ಗೊತ್ತಿಲ್ಲ, ಅದರಿಂದ ಸ್ವಲ್ಪ ಅವರನ್ನು ನೋಡಿಕೊಂಡು ಬರ್ತೀವಿ. 4-5-6 ದಿವಸ ಮತ್ತೆ ಮರಿ ಯಾವಾಗ ಆಗ್ತದೋ, ಇದು ಸ್ವಲ್ಪ ಇದೆ, ಅದು ಇದೆ, ಹೇಳ್ತೀನಿ ನಂತರ ಯಾವಾಗ ಆಗ್ತದೋ. ನಾನು ಅದು ನಮ್ಮ ಇದೆಲ್ಲ ಗ್ರೂಪ್ಗೆ ಹಾಕ್ತೀನಿ, ಯಾವಾಗಿನಿಂದ ಮತ್ತೆ ಶುರು ಆಗ್ತದೋ ಅಷ್ಟು. ನಾಳೆ ಇಲ್ಲ, ಇವಾಗ ಇದೆಲ್ಲ ಆಗ್ತಾಯಿದೆ. ಅದರಿಂದ ನಂತರ ಹೇಳ್ತೀನಿ. ಇಲ್ಲದಿದ್ದರೆ ಆನ್ಲೈನ್ ಆದರೂ ಮಾಡ್ತೀವಿ, ಆನ್ಲೈನ್ ಇದ್ದೇ ಇರುತ್ತದೆ.